श्रीगुरुभ्यो नमः। ओम जन्माद्यस्य यतोन्मयादितरतश्च अर्थेषु विघ्नस्वराट् तेने ब्रह्महृदाय आदिकवये मुह्यन्ति यं सूरया तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मः प्रोज्झितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽस्त्रकृतिभिः शुश्रूषुभिस्तत्क्षणात् निगमकल्पतरोर्गलितं फलं सुखमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः यं प्रव्रजन्तमनुपेतमपेतकृत्यं त्वयिपायनो विरहकान्तर आजु आवत् पुत्रेति तन्मयतया तरवोऽपि नेदुभूत् तं सर्वभूत हृदयं मुनिमानतोऽस्मि यस्वानुभावम् अखिलश्रुतिसारमेकम् अध्यात्मदीपम् अतितितीर्षतां तमोन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनां नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुनीरये. ಶ್ರದ್ಧಾವಂತರಾದ ಭಗವಂತರಿಗೆಲ್ಲ ಭಾಗವತ ಶ್ರವಣಕ್ಕೆ ಸ್ವಾಗತವನ್ನು ಕೋರ್ತಾ, ಭಗವಾನ್ ವೇದವ್ಯಾಸರು ನಾರದರ ಕೋರಿಕೆಯಂತೆ ತಾನೇ ಮೂಲ ರೂಪದಲ್ಲಿ ಬ್ರಹ್ಮದೇವರಿಗೆ 4 ಶ್ಲೋಕಗಳಲ್ಲಿ ಸಂಗ್ರಹಿಸಿಕೊಟ್ಟ ಭಾಗವತವನ್ನು ಬದರಿಯ ಅಲಕನಂದ ತೀರದ ಶಮ್ಯಾಪರಾಸ ಎಂಬ ತಮ್ಮ ಆಶ್ರಮದಲ್ಲಿ ನಾರದರು ಬಂದು ಪ್ರಾರ್ಥನೆ ಮಾಡಿದಾಗ ತನ್ನ ಸಂಕಲ್ಪವನ್ನು ನಾರದರ ಪ್ರಾರ್ಥನೆಯ ನೆಪದಲ್ಲಿ ಕಾರ್ಯರೂಪಕ್ಕೆ ತಂದು ಶ್ರೀಮದ್ ಭಾಗವತ ಪುರಾಣ ಸಂಹಿತ ಎಂಬುದಾಗಿ ಈ ಪುರಾಣವನ್ನು ರಚನೆ ಮಾಡಿದ್ದಾರೆ. ಈ ಪುರಾಣ ರಚನೆ ಮಾಡುವ ಮುಂಚೆ ವೇದವ್ಯಾಸರು 4 ವೇದಗಳನ್ನು ವಿಂಗಡಿಸಿ ಮಹಾಭಾರತವನ್ನು ರಚನೆ ಮಾಡಿ 17 ಪುರಾಣಗಳನ್ನು ರಚನೆ ಮಾಡಿಕೊಂಡಿದ್ದರು. ಆದರೂ ಅವರಿಗೆ ಎಲ್ಲ ಸಜ್ಜನರಿಗೆ ಶ್ರವಣ ಮಾತ್ರದಿಂದಲೇ ಭಗವದ್ಭಕ್ತಿಯ ಜಾಗೃತಿ ಮೂಡುವಂತಹ ಮತ್ತೊಂದು ಪುರಾಣ ಸಂಹಿತೆಯನ್ನು ರಚನೆ ಮಾಡಬೇಕು ಅಂತ ಅವರ ಮನಸ್ಸಿನ ಪ್ರೇರಣೆಯಾಯಿತು. ಮಹಾಭಾರತ ಅತ್ಯಂತ ಶ್ರೇಷ್ಠವಾದಂತಹ ಗ್ರಂಥ, ಅದಕ್ಕೆ ಸಮನಾದದ್ದು ಮತ್ತೊಂದಿಲ್ಲ. ಮಹಾಭಾರತ ಹೇಳಿದ ಮೇಲೂ ಕೂಡ ಮತ್ತೆ ಭಾಗವತ ಬೇಕಾಯ್ತಾ? ಹಾಗೆ ತಂದರೆ ಮಹಾಭಾರತ ಅದರಲ್ಲಿ ಭಗವಂತನ ಮಹಿಮೆಯನ್ನು ಹೇಳಿದ್ದಾರೆ, ಭಗವಂತ ಭಕ್ತರ ಮಹಿಮೆಗಳನ್ನು ಹೇಳಿದ್ದಾರೆ. ಆದರೆ ಪಾಂಡವರ ಕೌರವರ ಕಥೆಯ ನಡುವೆ ಭಗವಂತನ ಮಹಿಮೆಯ ಉತ್ಕರ್ಷವನ್ನು ಗುರುತಿಸಿ ತಿಳ್ಕೊಳ್ಳುವುದು ಸಾಮಾನ್ಯ ಭಕ್ತರಿಗೆ ಅಸಾಧ್ಯ. ಹಾಗಾಗಿ ನೇರವಾದ ಭಾಷೆಯಲ್ಲಿ, ಹೃದಯದ ಭಾಷೆಯಿಂದ ಭಗವಂತನ ಭಕ್ತಿಯನ್ನು ಪ್ರಜ್ವಲಿಸುವಂತಹ, ಅದನ್ನು ಇನ್ನಷ್ಟು ಉದ್ರೇಕಗೊಳಿಸುವಂತಹ ಭಗವಂತನ ಮಹಿಮೆ, ಭಾಗವತರ ಮಹಿಮೆಯನ್ನು ನಿರೂಪಿಸುವ ಗ್ರಂಥದ ಅವಶ್ಯಕತೆ ಇದೆ ಅಂತ ವೇದವ್ಯಾಸರು ಸಂಕಲ್ಪ ಮಾಡಿದರು. ವೇದವ್ಯಾಸರಿಗೆ ಗೊತ್ತಿಲ್ಲದೆ ಇದ್ದದ್ದನ್ನು ನಾರದರು ಬಂದು ಹೇಳಿ ನಾಚಿಸಿದ್ರು ಅಲ್ಲ. ವೇದವ್ಯಾಸದೇವರ ಸಂಕಲ್ಪವನ್ನು ನಾರದರ ಪ್ರಾರ್ಥನೆಯ ಮೇರೆಗೆ ಕೈಗೂಡಿಸುವ ಸಂಕಲ್ಪವನ್ನು ತೊಟ್ಟು ವೇದವ್ಯಾಸರು ತಮ್ಮ ಆಶ್ರಮದಲ್ಲಿ ಕುಳಿತಿದ್ರು. ಹಾಗೆ 4 ಶ್ಲೋಕಗಳಿಂದ ಮೂಲದಲ್ಲಿ ಪ್ರಕಟಗೊಂಡ ಭಾಗವತ 18,000 ಶ್ಲೋಕವಾಗಿ 12 ಸ್ಕಂಧಗಳ ವಿಸ್ತಾರದ ರೂಪದಲ್ಲಿ ಪ್ರಕಟವಾಗಿದೆ. ತನ್ನ ಮಗನಾಗಿ ತಪಸ್ಸು ಮಾಡಿ ಅವತರಿಸಿದ ರುದ್ರದೇವರ ಅವತಾರರಾದ ವಾಯುದೇವರ ವಿಶೇಷ ಆದೇಶಕ್ಕೆ ಒಳಗಾದ ಶುಕಾಚಾರ್ಯರಿಗೆ ಶ್ರೀಮದ್ ಭಾಗವತ ವಶ ವೇದವ್ಯಾಸರು ನಿರೂಪಣೆ ಮಾಡಿದ್ದಾರೆ. ಅಂತಹ ಶುಕಾಚಾರ್ಯರು ಪರೀಕ್ಷಿತ್ ಮಹಾರಾಜರು ಗಂಗಾ ನದಿಯ ತೀರದಲ್ಲಿ ಪ್ರಾಯೋಪವೇಶಕ್ಕೆ ಕುಳಿತಾಗ ಅಂತರಂಗದ ದೈವ ಪ್ರೇರಣೆಯಿಂದ ಅಲ್ಲಿಗೆ ಬಂದು ಕೂತು 7 ದಿವಸಗಳ ಕಾಲ ಹಗಲು ರಾತ್ರಿ ಎಡಬಿಡದೆ ಶ್ರೀಮದ್ ಭಾಗವತವನ್ನು ಪರೀಕ್ಷಿತ್ ಮಹಾರಾಜರಿಗೆ ಉಪದೇಶ ಮಾಡಿದರು. ಭಾಗವತವನ್ನು ಹೇಳಿದ ಶುಕಾಚಾರ್ಯರಿಗೂ ಯಾವ ಲೌಕಿಕ ಪ್ರಯೋಜನದ ಅಪೇಕ್ಷೆ ಇಲ್ಲ. ಭಾಗವತ ಕೇಳಿದ ಪರೀಕ್ಷಿತ್ ಮಹಾರಾಜರಿಗೂ ಯಾವುದೇ ಲೌಕಿಕದ ಪ್ರಯೋಜನ ಇಲ್ಲ.
ಇಬ್ಬರೂ ಕೂಡ ಆತ್ಮೋದ್ಧಾರಕ್ಕೋಸ್ಕರ ಭಗವಂತನ ಅನುಗ್ರಹಕ್ಕೋಸ್ಕರ ಭಾಗವತವನ್ನು ಇವರು ಹೇಳಿದರು. ಭಗವಂತನ ಅನುಗ್ರಹವಾಗಬೇಕು ಅಂತ ಅವರು ಕೇಳಿದರು. ಭಾಗವತ ಕೇಳಿದ್ದನ್ನೆಲ್ಲ ಕೊಡುತ್ತೆ, ಆದರೆ ಕೇಳೋರಿಗೆ ಒಂದು ತಿಳುವಳಿಕೆ ಇರಬೇಕು ಅಷ್ಟೇ. ಹೇಳೋರಿಗೆ ನಾವು ಶಾಶ್ವತವಾದದ್ದನ್ನು ಕೇಳಬೇಕು, ಭಗವಂತನನ್ನೇ ಕೇಳಬೇಕು. ಅದಕ್ಕೆ ಆರಂಭದಲ್ಲೇ ಹೇಳ್ತಾರೆ, ಭಾಗವತ ಓದಿದರೆ ಏನು ಸಿಗತ್ತೆ? ಸಂತಾನ ಆಗತ್ತೆ, ವಿವಾಹ ಆಗತ್ತೆ, ನಿಮ್ಮ ಸಮಸ್ಯೆಗಳ ಪರಿಹಾರ ಆಗತ್ತೆ, ಎಲ್ಲ ಆಗತ್ತೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಭಗವಂತ ಸಿಗ್ತಾರೆ. ಆದ್ದರಿಂದ ಭಗವಂತನನ್ನ ಅಪೇಕ್ಷೆ ಪಡುವವರು ಭಾಗವತವನ್ನು ಕೇಳ್ರಿ ಆಗಿತ್ತಂತ ಆಯ್ತಾರೆ. ಭಗವಂತನನ್ನೇ ಪಡೆದ ಮೇಲೆ ಉಳಿದ ಸಿಗತ್ತೋ ಇಲ್ವೋ ಅಂತ ನಾವು ಯೋಚನೆ ಮಾಡಬಾರ್ದು. ಊಟಕ್ಕೆ ಕರೆದ ಮೇಲೆ ಅವ್ರು ತಟ್ಟೆ ಇಡ್ತಾರೋ ಇಲ್ವೋ ಅಂತ ಯಾರು ಸಂಶಯ ಪಡಬಾರ್ದು. ಊಟಕ್ಕೆ ಕರಿತಾ ಇರೋದು ತಟ್ಟೆಯಲ್ಲಿ ಊಟ ನೀರು ಎಲ್ಲ ಕೊಡ್ತಾ ಇರ್ತಾ ಅದು ಅರ್ಥ. ಆಗ ಭಗವಂತನೇ ಸಿಕ್ಕಿದ ಮೇಲೆ ಎಲ್ಲ ಭಾಗ್ಯಗಳು ತಾನಾಗಿಯೇ ಒದಗತ್ತೆ. ಹಾಗಾಗಿ ಅಂತಹ ಭಗವಂತನನ್ನು ನಮಗೆ ಒದಗಿಸಿಕೊಡುವ, ಭಗವಂತನನ್ನು ಒದಗಿಸಿಕೊಡುವುದು ನಾವು ಬೇಕಾದಷ್ಟು ಭಾಗವತ ಕೇಳಿದ್ದೇವೆ, ನಮಗೆ ದೇವರು ಬಂದೇ ಇಲ್ಲ, ಸಿಕ್ಕೇ ಇಲ್ಲ, ಸುಮ್ಮನೆ ಹೇಳ್ತೀರಿ ನೀವು ಅಂತ ಅನಿಸ್ಬಹುದು. ಭಗವಂತ ಬರೋದು ಅಂದರೆ ಹೇಗೆ? ಭಾಗವತವೇ ನಿರೂಪಣೆ ಮಾಡುತ್ತೆ. ಯಾರು ಭಾಗವತವನ್ನು ಶ್ರದ್ಧಾ ಭಕ್ತಿಯಿಂದ ಮೈ ಮರೆತು ತನ್ಮಯತೆಯಿಂದ ಶ್ರವಣ ಮಾಡ್ತಾರೆ, ಕೃಷ್ಣ ಅವರ ಕಿವಿಯ ಮೂಲಕ ಅವರ ಹೃದಯದಲ್ಲಿ ಹೋಗಿ ಕೂತ್ಕೊಳ್ತಾನಂತೆ. ಅವರ ಹೃದಯದಲ್ಲಿ ಕೂತ್ಕೊಂಡು ಏನು ಮಾಡ್ತಾನೆ? ಅವರ ಹೃದಯದಲ್ಲಿ ಕೂತ್ಕೊಂಡು ಅಲ್ಲಿರುವ ಕಶ್ಮಲಗಳನ್ನೆಲ್ಲ ತೆಗೆದು ಮನಸ್ಸನ್ನು ಸ್ವಚ್ಛ ಮಾಡ್ತಾನೆ. ಅವನು ಎಷ್ಟು ಸ್ವಚ್ಛ ಮಾಡ್ತಾನೆ ಅಷ್ಟು ನಮಗೆ ಭಕ್ತಿ ಅಭಿವೃದ್ಧಿ ಆಗತ್ತೆ. ಇನ್ನಷ್ಟು ತಿಳ್ಕೊಳ್ಬೇಕು, ಇನ್ನಷ್ಟು ಕೇಳಬೇಕು ಅನ್ನುವ ಹಂಬಲ ಜಾಸ್ತಿ ಆಗತ್ತೆ. ಅದರಿಂದ ಪ್ರಸನ್ನನಾಗಿ ಮತ್ತಷ್ಟು ಹೃದಯ ಸ್ವಚ್ಛ ಮಾಡ್ತಾನೆ. ಇನ್ನಷ್ಟು ಭಕ್ತಿ, ಇನ್ನಷ್ಟು ಜ್ಞಾನ ಅಭಿವೃದ್ಧಿ ಆಗತ್ತೆ, ಇನ್ನಷ್ಟು ಮಹಿಮೆ ಕೇಳುವ ಹಂಬಲ ಬೆಳೆಯುತ್ತೆ. ಅದರಿಂದ ಪ್ರಸನ್ನನಾಗಿ ಇನ್ನಷ್ಟು ಹೃದಯ ಸ್ವಚ್ಛ ಮಾಡ್ತಾನೆ. ಈ ಪ್ರೋಸೆಸ್ಸು ಒಂದೇ ಜನ್ಮಕ್ಕೆ, ಒಂದೇ ದಿವಸಕ್ಕಲ್ಲ, ಅನೇಕ ಜನ್ಮಗಳ ಕಾಲ ಈ ಪ್ರೋಸೆಸ್ ನಡೆಯುತ್ತೆ. ಅಲ್ಲ, ಅಷ್ಟು ಜನ್ಮ ಬೇಕಾ? ಅಷ್ಟು ದೀರ್ಘಕಾಲ ಬೇಕಾ ಅಂದರೆ ಅನೇಕ ನೂರಾರು ಸಾವಿರಾರು ಜನ್ಮಗಳ ಕೊಳೆ ಇದು. ಒಂದೇ ಸರಿ ಹಾಕಿದ್ರೆ ಹೋಗಲ್ಲ. ಇದುವರೆಗೂ ಹುಣಸೆಣ್ಣೆ ತೋರಿಸಿಲ್ಲ ತಾಮ್ರತಮ್ಗೆ. ಅದು ತಾಮ್ರತಮ್ಗೆ ಇದು ಗೊತ್ತಾಗೋದೇ ಕಷ್ಟವಾಗಿದೆ. ಅದಕ್ಕೆ ಏಕ್ದಮ್ ಅದು ಬೆಳಗಾದರೆ ಬೇಗ ಕಪ್ಪಾಗ್ಬಿಡುತ್ತೆ. ಅದು ಕ್ರಮವಾಗಿ ಬೆಳಗಾದರೆ ಕ್ರಮವಾಗಿ ಬೆಳಗಿರ್ತದೆ. ಆಗ ಆ ಮನಸ್ಸಿನ ಕಿಲುಬುಗಳನ್ನೆಲ್ಲ ಭಾಗವತ ಶ್ರವಣ ಮಾಡಿದಾಗ ತೊಳೆದು ಯಾವತ್ತು ಮನಸ್ಸು ಪೂರ್ಣ ನಿರ್ಮಲ ನಿಶ್ಚಲ ಆಗತ್ತೆ. ಆಗ ಭಗವಂತ ಆ ಮನಸ್ಸಿನಲ್ಲಿ ನಮಗೆ ಅವನ ದರ್ಶನ ಕೊಡ್ತಾನೆ. ಅವನ ದರ್ಶನ ಕೊಟ್ಟಾಗ ಇದುವರೆಗೆ ಏನು ಕೇಳಿದ್ದೇವೆ ಅದೆಲ್ಲವನ್ನು ಆಗಂತೆ ಹೀಗಂತೆ ಅಂತೆಲ್ಲ ಕೇಳಿದ್ದೇವೆ. ನಾನು ಹೀಗೆ ನೋಡಿ ಅಂತ ತನ್ನ ರೂಪವನ್ನು ದರ್ಶನ ಕೊಡ್ತಾನೆ. ಆ ಭಗವಂತನನ್ನ ಕಣ್ಣಾರೆ ಕಂಡಾಗ ಆಗುವ ಅನುಭವವೇ ಬೇರೆ. ಭಗವಂತನ ಬಗ್ಗೆ ಕಿವಿಯಲ್ಲಿ ಕೇಳೋದಕ್ಕೂ ಕಣ್ಣಲ್ಲಿ ನೋಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ನಾನು ಅನೇಕ ಸಂದರ್ಭಗಳಲ್ಲಿ ಒಂದು ಉದಾಹರಣೆ ಕೊಡ್ತಾ ಇರ್ತೇನೆ. ಎಲ್ಲ ವಿದ್ಯಾರ್ಥಿಗಳನ್ನು ಕೂರಿಸಿಕೊಂಡು 3 ದಿವಸ ಸಕ್ಕರೆ ಬಗ್ಗೆ ಒಂದು ಸೆಮಿನಾರ್ ಮಾಡಿದೆ. ಕಬ್ಬು ಬೆಳೆಯೋದು ಹೇಗೆ, ಸಕ್ಕರೆ ಮಾಡೋದು ಹೇಗೆ, ಎಲ್ಲ ಸೆಮಿನಾರ್ ಆಯಿತು. ಕೊನೆಯ ದಿವಸ ಸೆಮಿನಾರ್ ಮುಗಿದ ಮೇಲೆ ಒಂದು ಚಿಟಿಕೆ ಸಕ್ಕರೆ ನಾಲಿಗೆ ಮೇಲೆ ಹಾಕಿದ್ವಿ. ಅವತ್ತು ಸಕ್ಕರೆ ಅಂದರೆ ಏನೋ ಒಂದು ಫೀಲಿಂಗ್ ಆಯ್ತಲ್ಲ, ಅದು 3 ದಿವಸ ಸೆಮಿನಾರಿಂದ ಬರಲಿಲ್ಲ. ಹಾಗಾಗಿ ನಾವು ಏನು ಭಗವಂತನ ಬಗ್ಗೆ ಕೇಳ್ತೇವೆ, ಇದೆಲ್ಲ ಕೇಳೋದು ಸೆಮಿನಾರಲ್ಲಿ ಸಕ್ಕರೆಯ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಂಡಾಗಿ. ಯಾವಾಗ ಭಗವಂತನ ಸಾಕ್ಷಾತ್ಕಾರ ಆಗತ್ತೆ ಅದು ನಾಲಿಗೆಯ ಮೇಲೆ ಸಕ್ಕರೆ ಹಾಕಿದ ಹಾಗೆ. ಆಗ ಭಗವಂತ ಅಂದರೆ ಏನು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಅಲ್ಲಿಂದ ಮುಂದೆ ಇನ್ನೂ ಅರ್ಧ ಭಾಗದ ಸಾಧನೆ ಮುಂದುವರಿಯುತ್ತೆ. ಇದುವರೆಗೆ ಭಗವಂತನನ್ನು ತಿಳಿಯದೆ ಕಾಣದೇ ಮಾಡಿದ್ವಿ ಸಾಧನೆ. ಕಂಡ ಮೇಲೆ ಇನ್ನಷ್ಟು ಭಕ್ತಿ ಅಭಿವೃದ್ಧಿಯಾಗಿ ಸಾಧನೆ ಮಾಡ್ತೇವೆ. ಆಗ ಭಗವಂತ ತನ್ನ ಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಇದೆಲ್ಲದಕ್ಕೂ ಆಗಬೇಕಾಗಿದ್ರೆ ಮೊದಲು ಭಗವಂತನ ದರ್ಶನ ಆಗಬೇಕು. ದರ್ಶನ ಆಗಬೇಕಾದ್ರೆ ಮೊದಲು ಭಗವಂತನ ಮಹಿಮಾ ಶ್ರವಣ ಆಗಬೇಕು. ಶ್ರವಣ ಸಾಧನೆಯ ಮೊದಲನೇ ಮೆಟ್ಟಿಲು. ಆ ಶ್ರವಣದಿಂದ ನಮ್ಮ ಪಾಪಗಳು ಬಗೆಹರಿಯುತ್ತೆ, ನಮ್ಮ ಸಾಧನೆಗೆ ಪ್ರತಿಬಂಧಕವಾದ ದೋಷಗಳು ಬಗೆಹರಿಯುತ್ತೆ. ಆ ನಂತರ ಭಗವಂತನ ಬಗ್ಗೆ ಇರುವ ಅಜ್ಞಾನ ಪರಿಹಾರ ಆಗತ್ತೆ. ಆ ನಂತರ ಶ್ರವಣ ಮಾಡಿ ಅದನ್ನು ಮನಸ್ಸಿನಲ್ಲಿ ಮೆಲುಕು ಹಾಕ್ತಾ ಇದ್ದರೆ ಅದನ್ನು ಮನನ ಅಂತ ಕರೀತಾರೆ. ಆ ಕಣ್ಮುಚ್ಚಿ ನಾವು ಕೇಳುತ್ತನ್ನು ಕಣ್ಮುಚ್ಚಿ ಮನಸ್ಸಿನಲ್ಲಿ ಮನನ ಮಾಡ್ತಾ ಇರಬೇಕು. ಮನನ ಮಾಡಿದಾಗ ನಮ್ಮ ಸಂಶಯಗಳು ಗೊಂದಲಗಳೆಲ್ಲ ಪರಿಹಾರ ಆಗತ್ತೆ. ಆಗ ತತ್ವ ನಿಶ್ಚಯ ಆಗತ್ತೆ. ತತ್ವ ನಿಶ್ಚಯ ಆದಮೇಲೆ ಭಗವಂತನ ಸ್ವರೂಪ ಹೀಗಿದೆ ಅಂತ ನಿಶ್ಚಯ ಆದಮೇಲೆ ಕಣ್ಮುಚ್ಚಿ ಆ ರೂಪವನ್ನು ಧ್ಯಾನ ಮಾಡಬೇಕು. ಧ್ಯಾನ ಮಾಡುವಾಗ ಒಂದು ಭಗವಂತನ ರೂಪ ಕಾಣುತ್ತೆ, ಅದನ್ನೇ ದೇವರನ್ನು ತಿಳ್ಕೊಳ್ಬಾರ್ದು. ಅದು ನಮ್ಮ ಮನಸ್ಸಿನ ಸಂಸ್ಕಾರದಿಂದ ರೂಪುಗೊಂಡ ಒಂದು ಪ್ರತಿಮೆ, ಅದರೊಳಗೆ ಭಗವಂತ ಇದ್ದಾನೆ. ಹಾಗೆ ಧ್ಯಾನ ಮಾಡಿದಾಗ ನಮ್ಮ ಧ್ಯಾನ ಅವನನ್ನು ತಲುಪಿದರೆ ಅವನಿಗೆ ಆ ತೃಪ್ತಿ ಆದಾಗ ಅವನು ನಮಗೆ ದರ್ಶನ ಕೊಡ್ತಾನೆ. ಆ ದರ್ಶನ ಕೊಟ್ಟ ಮೇಲೆ ಮುಂದಿನ ಸಾಧನೆಗಳನ್ನು ಮಾಡಿಸಿ ಅವನ ಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ.
ಇದೆಲ್ಲದಕ್ಕೂ ಮೊಟ್ಟ ಮೊದಲ ಸಾಧನೆ ಶ್ರವಣ. ಅದಕ್ಕೋಸ್ಕರವೇ ಶ್ರೀಮದ್ ಭಾಗವತವನ್ನು ಪರೀಕ್ಷಿತ್ ಮಹಾರಾಜರು 7 ದಿವಸ ಶ್ರವಣ ಮಾಡಿದರು. ಹಾಗಾದ್ರೆ 8ನೇ ದಿವಸ ನಾವೇನು ಕೇಳಬೇಕಾಗಿಲ್ಲ, 7 ದಿವಸ ಕೇಳಿ ಸಾಕು. ಹಾಗಾದ್ರೆ ಸಪ್ತಾಹ ಅಂತ ಹೇಳಿದ್ದೇವೆ, ನೀವು 7 ದಿವಸ ಸಾಕು, 8ನೇ ದಿವಸ ಎಲ್ಲ ಕೇಳಕ್ಕೆ ಹೋಗಬಾರ್ದು ಅಂತ ತಿಳ್ಕೊಳ್ಬೇಡಿ. ನಿತ್ಯಂ ಭಾಗವತೋದ್ಭವಂ ಅಂತಾರೆ. ಪ್ರತಿನಿತ್ಯವೂ ಕೂಡ ಒಂದು ಶ್ಲೋಕ ಆದರೂ ಭಾಗವತವನ್ನ ಶ್ರವಣ ಮಾಡ್ರಿ, ಓದ್ರಿ, ಅದರ ಅರ್ಥವನ್ನ ಮನನ ಮಾಡ್ರಿ. ಪ್ರತಿನಿತ್ಯವೂ ಒಂದೊಂದು ಶ್ಲೋಕವನ್ನಾದರೂ ಓದ್ತಾ ಇರಬೇಕು. ಹಾಗೆ ವಿಧಿಯಲ್ಲಿ ಹೇಳ್ತಾರೆ. ಮತ್ತು ಸಪ್ತಾಹ ಅಂತ ಯಾಕೆ ಇಷ್ಟು ವಿಶೇಷ? ಸಪ್ತಾಹ ಅಂತ ಯಾಕೆ ವಿಶೇಷ ಅಂದರೆ, ಎಲ್ಲ ಲೌಕಿಕ ವ್ಯವಹಾರ ಬಿಟ್ಟು ಭಾಗವತ ಶ್ರವಣವನ್ನೇ ಪ್ರಧಾನವಾದ ಕಾರ್ಯಕ್ರಮ ಅಂತ ಮಾಡಿಕೊಂಡು ಜಿತೇಂದ್ರಿಯದಾಗಿ ನಾವು ಶ್ರವಣ ಮಾಡಬೇಕು. ದೀರ್ಘಾವಧಿಯ ಜೀವನದಲ್ಲಿ ಅಷ್ಟು ನಿಯಮಗಳನ್ನು ಪಾಲಿಸ್ಲಿಕ್ಕೆ ನಮ್ಗೆ ಆಗದೆ ಹೋದರೆ ಕಡೆ ಪಕ್ಷ 7 ಉಸ್ಕಮರ್ತಿಗಾದರೂ ಕೆಲವು ನಿಯಮಗಳನ್ನ ಪಾಲಿಸ್ಕೊಂಡು ಕೇಳ್ರಿ ಅನ್ನೋದು ಅಷ್ಟೇ ಉದ್ದೇಶವೇ ಹೊರತು ಮತ್ತೆ 8ನೇ ದಿವಸ ಕೇಳಬಾರ್ದು ಅದರ ಅರ್ಥ ಅಲ್ಲ. ಪರೀಕ್ಷಿತ್ ಮಹಾರಾಜರಿಗೆ ಜೀವನದಲ್ಲಿ ಉಳಿದದ್ದೇ 7 ದಿವಸ. ಹಾಗಾಗಿ ಅವರು 7 ದಿವಸ ಶ್ರವಣ ಮಾಡಿದ್ರು. ನಮಗೆ 8 ದಿವಸ ಉಳಿದಿದೆ ಅಂತ ಅನ್ನೋದು ನಮ್ಗೆ ಯಾರಿಗೂ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಆದ್ದರಿಂದ 7 ದಿವಸನೂ ಇರ್ಬೋದು, 7 ನಿಮಿಷವೂ ಇರಬಹುದು. ಆದ್ದರಿಂದ ಅದಕ್ಕಿಂತ ತುರ್ತಾಗಿ ನಾವು ಭಾಗವತವನ್ನು ಶ್ರವಣ ಮಾಡಬೇಕು ಅನ್ನೋದು ಕಡೆ ನಮ್ಮ ಗಮನ ಹರಿಸಿ, ಅದರಲ್ಲಿ ಇವತ್ತು ಭಾಗವತ ಸಪ್ತಮ ಸ್ಕಂದದ ಕಥಾಭಾಗವನ್ನು ಈ ದಿವಸದ ಪ್ರವಚನದಲ್ಲಿ ಹೇಳುವಂಥ ಹಂಚಿಕೊಳ್ಳುವಂತಹ ಅವಕಾಶ ಒದಗಿ ಬಂದಿದೆ. 6 ಸ್ಕಂದಗಳನ್ನು ನಾವು ಕೇಳುತ್ತೆ ಅಂತ ಇಟ್ಕೋಬೇಕು ಈಗ, ಯಾಕಂದ್ರೆ 7ನೇ ಸ್ಕಂದ ಪ್ರಾರಂಭ. 6 ಸ್ಕಂದಗಳಲ್ಲಿ ಅನೇಕ ಕಥೆಗಳನ್ನು ಹೇಳುತ್ತಾರೆ. ಈ ಎಲ್ಲ ಕಥೆಗಳನ್ನು ಕೇಳ್ತಾ ಇರುವಾಗ ಪ್ರಧಾನವಾಗಿ 2 ಅಂಶ. ಭಗವಂತ ಸಜ್ಜನರನ್ನು ಸಂರಕ್ಷಣೆ ಮಾಡ್ತಾನೆ, ದೈತ್ಯ ದಾನವರನ್ನು ಸಂಹಾರ ಮಾಡ್ತಾನೆ. ಇಷ್ಟು ಒಂದು ಸಾರಾಂಶ. ಇಷ್ಟು ಕೇಳಿದಾಗ ಕೇಳುಗರಿಗೂ ಒಂದು ಪ್ರಶ್ನೆ ಬರುತ್ತೆ. ನಮಗೆ ಕೆಲವರು ಆಗೋರು, ಕೆಲವರು ಆಗದೇ ಇದ್ದವರು ಅಂತ ಇರ್ತಾರೆ. ದೇವರಿಗೂ ಹಾಗೇನ, ಕೆಲವರು ಕೆಲವರು ತನ್ನವರು, ಕೆಲವರು ತನಗೆ ಆಗದೇ ಇದ್ದವರು. ಹಾಗಾಗಿ ಆಗದೇ ಇರುವ ದೈತ್ಯ ದಾನವರನ್ನು ಕೊಲ್ತಾನೆ, ದೈತ್ಯ ದಾನವರನ್ನು ಕೊಲ್ತಾನೆ, ಸತ್ಯದರನ್ನು ರಕ್ಷಣೆ ಮಾಡ್ತಾನೆ. ಅಂದರೆ ಇವನಿಗೂ ಇವನು ಬೇಕಾದವರು, ಇವರು ಬೇಡದೇ ಇದ್ದವರು ಅಂತ 2 ಗ್ರೂಪ್ ಇದೆಯಾ ಪರಮಾತ್ಮನಿಗೂ ಕೂಡ. ನಾವಾದರೆ ಮನುಷ್ಯರು ರಾಗದ್ವೇಷಗಳಿಗೆ ಬರಿ ಆಗ್ತೇವೆ. ಕೆಲವರು ನಮಗೆ ಬೇಕಾದವರು, ನಮ್ಗೆ ಕೆಲವರು ಕಂಡ್ರೆ ಆಗಲ್ಲ ಅಂತೆಲ್ಲ ಇರುತ್ತೆ. ದೇವರು ಎಲ್ಲರಿಗೂ ಸಮಾನವಾಗಿ ನೋಡ್ಕೊಳ್ಬೇಕು. ಅವನಿಗೆ ಕೆಲವರು ಕಂಡ್ರೆ ಆಗಲ್ಲ, ಕೆಲವರು ಕಂಡ್ರೆ ಆಗತ್ತೆ ಎನ್ನುವ ವಿಭಾಗ ಅವನಿಗಿರಬಾರ್ದು. ಹಾಗಿರುವಾಗ ದೇವರು ಕೆಲವರನ್ನು ಕೊಲ್ತಾನೆ, ಕೆಲವರನ್ನು ಕಾಪಾಡ್ತಾನೆ ಅಂದರೆ ಇದು ಏನು ಅರ್ಥ ಅನ್ನುವಂತಹ ಸಹಜವಾಗಿ ಪ್ರಶ್ನೆ ಬರುತ್ತೆ. ದೈತ್ಯ ದಾನವರನ್ನು ಕೊಲ್ಲೋದನ್ನು ಯಾಕೆ ಕೊಲ್ತಾನೆ? ನಾವು 2 ಕಾರಣದಿಂದ ಕೊಲ್ತೇವೆ. ಒಂದು, ಭಯದಿಂದ ಕೊಲ್ತೇವೆ. ಜಿರಳೆ ಬಂದರೆ ಗಾಬರಿಯಾಗಿ ಕೊಂದುಬಿಡ್ತೇವೆ. ಅದೇನೋ ಮಾಡಿಬಿಡುತ್ತೆ, ಏನು ಮಾಡೋಂಗೆ ಗೊತ್ತು ನಮಗೆ, ಆದರೂ ಗಾಬರಿಯಿಂದ ಕೊಲ್ತೇವೆ. ಈಗ ಭಯದಿಂದ ಕೊಲ್ತೇವೆ. ಇನ್ನು ಕೆಲವೊಮ್ಮೆ ದ್ವೇಷದಿಂದ ಕೊಲ್ತೇವೆ. ಪರಮಾತ್ಮ ದೈತ್ಯ ದಾನವರನ್ನು ಸಂಹಾರ ಮಾಡ್ತಾನೆ ಅಂದರೆ ಅವರ ಮೇಲೆ ದ್ವೇಷವೋ, ಅವರು ಕಂಡ್ರೆ ಭಯವೋ? ಈ ದ್ವೇಷ, ಭಯ ಇದೆಲ್ಲ ಸತ್ವ ರಜಸ್ತಮೋ ಗುಣಗಳಿಗೆ ಒಳಗಾಗುವ ಜೀವರಾಶಿಗಳಿಗಿದೆ. ಭಗವಂತ ತ್ರೈಗುಣ್ಯ ವರ್ಜಿತ ಅಂದರೆ ಸತ್ವದ ಸ್ತಮೋ ಗುಣಗಳ ಬಂಧನವನ್ನು ಮೀರಿ ನಿಂತವನು. ಹಾಗಾಗಿ ಅವನಿಗೆ ಈ ರಾಗದ್ವೇಷಗಳು, ಭಯ ಇದ್ಯಾವುದು ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಇರಬೇಕಾದ್ರೆ ಯಾಕೆ ಸುಮ್ಮನೆ ಕೊಲ್ತಾನೆ ಹಾಗೆ ಅಂತ ಪ್ರಶ್ನೆ ಮಾಡ್ತಾರೆ. ಇದು ಪರೀಕ್ಷಿತ್ ಮಹಾರಾಜರು ಸುಮ್ಮನೆ ಭಾಗವತ ಕೇಳ್ತಾ ಇರಬಾರ್ದು, ಒಂದು ಪ್ರಶ್ನೆಗಳನ್ನು ಕೇಳಬೇಕು ಅನ್ನುವಂತಹ ಸಂಸ್ಕಾರವನ್ನು ತುಂಬಿಕೊಂಡವನು ಹೇಳುವ ಭಾಗವತದಲ್ಲಿ ಇಂಥ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ನಮಗೆ ಹೇಳಲಿಕ್ಕೆ ಶುಕಾಚಾರ್ಯ ಸಿಕ್ಕಿಲ್ಲ, ಪರೀಕ್ಷಿತ್ ಮಹಾರಾಜರು ಸಿಕ್ಕಿದ್ದಾರೆ. ಅದಕ್ಕೋಸ್ಕರ ನಮಗೆ ಬರಬಹುದಾದ ಪ್ರಶ್ನೆಗಳನ್ನೆಲ್ಲ ನಮ್ಮ ಪ್ರತಿನಿಧಿಯಾಗಿ ಪರೀಕ್ಷಿತರಾದರು ಕೇಳ್ತಾ ಇರ್ತಾರೆ. ಶುಕಾಚಾರ್ಯರು ಹೇಳಿದ್ರು, ಇದೇ ಪ್ರಶ್ನೆ ಉತ್ತರ ಹಿಂದೊಮ್ಮೆ ನಡೆದಿದೆಯಪ್ಪ, ಅದನ್ನೇ ನಿನಗೆ ಹೇಳ್ತೇನೆ. ಹಿಂದೆ ಪಾಂಡವರ ರಾಜಸೂಯೆಯಾಗದ ಸಭೆಯಲ್ಲಿ ಕೃಷ್ಣನಿಗೆ ಅಗ್ರಪೂಜೆ ಸಲ್ಲಬೇಕು ಅಂತ ವಿಚಾರ ಪ್ರಸ್ತಾವ ಆದಾಗ ಶಿಶುಪಾಲ ಅದನ್ನು ಉಗ್ರವಾಗಿ ವಿರೋಧ ಮಾಡಿ ಕೃಷ್ಣನನ್ನು ದ್ವೇಷ ಮಾಡಿದ. ದ್ವೇಷದ ಕೊನೆಯಲ್ಲಿ ಕೃಷ್ಣ ತನ್ನ ಚಕ್ರ ಪ್ರಯೋಗ ಮಾಡಿ ಶಿಶುಪಾಲನ ಶಿರಚ್ಛೇದ ಮಾಡಿದ. ಶಿಶುಪಾಲನ ಶಿರಚ್ಛೇದ ಆದಮೇಲೆ ಶಿಶುಪಾಲನ ಒಳಗಿರುವ ಜೀವ ಜ್ಯೋತಿ ಸ್ವರೂಪವಾಗಿ ಹೊರಗೆ ಬಂದು ಕೃಷ್ಣನಲ್ಲಿ ಪ್ರವೇಶ ಮಾಡಿದ. ಇದಿಷ್ಟು ನಮ್ಮ ಧರ್ಮರಾಜನ ಎದುರಿಗೆ ಆಯಿತು. ಧರ್ಮರಾಜನಿಗೆ ಭಾರಿ ಗೊಂದಲ ಆಯಿತು. ಸಾಯೋರು ಕೊನೆಯ ಉಸಿರು ಕರೆಗ ಕೃಷ್ಣನ್ ಬೈತಾ ಇದ್ದ. ಬೈದ ಮೇಲೆ ಅವನ ಕೃಷ್ಣನೊಳಗೆ ಪ್ರವೇಶ ಆಯಿತು ಅಂದರೆ ಮತ್ತೆ ಭಕ್ತಿ ಮಾಡೋದು ಭಾಳ ಕಷ್ಟ, ಬೈಯೋದು ಭಾಳ ಸುಲಭ. ಹಾಗಾಗಿ ದ್ವೇಷದಿಂದ ನಾವು ಯಾರನ್ನು ದ್ವೇಷ ಮಾಡ್ತೇವೆ ಅವರನ್ನು ಯಾವಾಗಲೂ ನೆನೆಸ್ಕೊಳ್ತಾ ಇರ್ತೇವೆ. ಯಾರನ್ನು ಪ್ರೀತಿ ಮಾಡ್ತೇವೆ ಅವರನ್ನು ಕೆಲವೊಮ್ಮೆ ಮರೆತೋಗ್ತೇವೆ. ಆದರೆ ಯಾರ ಮೇಲೆ ನಮಗೆ ದ್ವೇಷ ಇದೆ ಅವರನ್ನು ಯಾವಾಗಲೂ ನೆನೆಸ್ಕೊಳ್ತಾ ಇರ್ತೇವೆ. ಹಾಗಾಗಿ ಭಗವಂತನ ಸ್ಮರಣೆ ಪ್ರೀತಿ ಮಾಡೋರಿಗಿಂತ ದ್ವೇಷ ಮಾಡೋರಿಗೆ ಜಾಸ್ತಿ ಇರುತ್ತೆ. ಆದ್ದರಿಂದ ನಾವು ದ್ವೇಷದಿಂದಲೂ ಮೋಕ್ಷ ಪಡೆಯಬಹುದು ಹಾಗಾದರೆ ಅನ್ನುವಂಥ ಒಂದು ಪ್ರಧಾನವಾದ ಅಂಶದ ಪ್ರಶ್ನೆಯನ್ನು ಧರ್ಮರಾಜರು ನಾರದರಿಗೆ ಮಾಡಿದ್ದಾರೆ. ನಾರದರು ಹೇಳಿದ್ರು, ಸ್ವಲ್ಪ ನಿನ್ನ ಪ್ರಶ್ನೆಯನ್ನು ವಿವರಿಸಿ ಉತ್ತರ ಕೊಡ್ತೇನೆ ಅಂತ ಹೇಳ್ತಾ ಇರ್ತಾರೆ. ಮೊಟ್ಟ ಮೊದಲು ನಮ್ಮ ಸ್ತೋತ್ರದಿಂದ
ನಮ್ಮ ಹೊಗಳಿಕೆಯಿಂದ ಮತ್ತೊಬ್ಬರ ದ್ವೇಷ ತೆಗಳಿಕೆಯಿಂದ ಭಗವಂತನಿಗೆ ಯಾವ ವಿಕಾರಗಳು ಆಗೋದಿಲ್ಲ ಅನ್ನೋದು ಮೊದಲು ಅರ್ಥ ಮಾಡ್ಕೋಬೇಕು. ದೈತ್ಯರು ಬೈತಾರೆ ಅಂತ ಅವರನ್ನು ಕೊಲ್ತಾನೆ, ದೇವತೆಗಳು ಹೊಗಳ್ತಾರೆ ಅಂತ ಅವರನ್ನು ಕಾಪಾಡ್ತಾರೆ ಅಲ್ಲಪ್ಪ. ನಮ್ಮ ಹೊಗಳಿಕೆಯಿಂದ ನಮ್ಮ ತೆಗಳಿಕೆ ದ್ವೇಷಗಳಿಂದ ದೇವರಿಗೆ ಯಾವ ವಿಕಾರವೂ ಆಗಲ್ಲ, ಅವನು ಪರಿಪೂರ್ಣ. ಹಾಗಾದರೆ ಹೀಗ್ಯಾಕೆ ಆಗ್ತಾರೆ ಅಂದರೆ, ಒಂದು ಪುಟ್ಟ ಮಗು ಇದೆ, ಆ ಮಗುವಿಗೆ ನಮ್ಮ ಪರಿಚಯ ಏನೂ ಇಲ್ಲ. ಆ ಮಗು ಬಹಳ ಒಳ್ಳೆ ಚುರುಕು ಮಗು ಅದು. ಆ ಮಗುವನ್ನು ಹತ್ತಿರ ಹೋಗಿ ಎತ್ತಿ ಹೊಡೆಯುತ್ತರ ಕೈ ಎತ್ತಿದರೆ, ತುಂಬ ಆ್ಯಕ್ಟಿವ್ ಆಗಿದ್ರೆ ಮಗು ನಮಗೂ ವಾಪಸ್ ಕೈ ಎತ್ತತ್ತು. ಅದೇ ಮಗುವನ್ನು ನಗನಗುತ್ತಾ ಕೆನ್ನೆ ಹಿಂಡಿ ಮುದ್ದು ಮಾಡಿದ್ರೆ ಅದು ನಗತ್ತೆ, ಡೈಟ್ ಟಾಟಾ ಅಂತ ಇರುತ್ತೆ, ಬೈ ಬೈ ಇರುತ್ತೆ, ಏನೇನೋ ಅನ್ನತ್ತೆ. ಆ ಮಗುವಿಗೆ ನಮ್ಮ ಮೇಲೆ ರಾಗವೂ ಇಲ್ಲ, ದ್ವೇಷವೂ ಇಲ್ಲ. ಆ ಮಗುವಿನ ಮುಂದೆ ನಾವು ಹೇಗೆ ನಡ್ಕೊಂಡ್ವಿ, ಮಗು ಹಾಗೆ ಪ್ರತಿಕ್ರಿಯೆ ಕೊಡಿಸ್ತು. ಸಣ್ಣ ಮಗುವೇ ಹಾಗೆ ರಾಗದ್ವೇಷಗಳು ಇಲ್ಲದೆ ಇರೋ ಸಣ್ಣ ಮಗುವೇ ನಮ್ಮ ಕ್ರಿಯೆಗೆ ಅನುಗುಣವಾಗಿ ಪ್ರತಿಕ್ರಿಯೆ ಕೊಡುತ್ತೆ ತಂದಮೇಲೆ ನಮ್ಮ ಬಾಲಕೃಷ್ಣನು ಹಾಗೆ. ಯಾರು ಪ್ರೀತಿಯಿಂದ ಮಾತಾಡಿಸ್ತಾರೆ ಅವರಿಗೆ ಪ್ರೀತಿಯ ಪ್ರತಿಕ್ರಿಯೆ ಕೊಡ್ತಾನೆ, ಯಾರು ದ್ವೇಷದಿಂದ ಮಾತಾಡ್ತಾ ಅವರಿಗೆ ದ್ವೇಷದ ಪ್ರತಿಕ್ರಿಯೆ ಕೊಡ್ತಾನೆ. ಅವರವರ ಸುಖ ದುಃಖಗಳಿಗೆ ಅವರವರ ಈ ಭಕ್ತಿ ದ್ವೇಷಗಳ ಕಾರಣವೇ ಹೊರತು ಭಗವಂತ ಇವರು ಪೈರು ಅಂತ ಹೇಳಿ ಭಗವಂತ ಶಿಕ್ಷೆ ಕೊಡಬೇಕಾದ ಅನಿವಾರ್ಯತೆ ಭಗವಂತನಿಗಿಲ್ಲ. ಅದರಿಂದ ಮನೋವಿಕಾರವು ಭಗವಂತನಿಗೆ ಆಗೋದಿಲ್ಲ. ಹಾಗಾಗಿ ಶಿಶುಪಾಲನ ಒಳಗೆ ವಿಪರೀತ ಶಾಪಗ್ರಸ್ತನಾದ ಜಯ ಅನ್ನುವ ದ್ವಾರಪಾಲಕ ಇದ್ದಾನೆ, ಇನ್ನೊಬ್ಬ ಅಸುರ ಇದ್ದಾನೆ. ಇದುವರೆಗೆ ಕೃಷ್ಣನನ್ನು ನಿಂದನೆ ಮಾಡಿದವನು ಅಸುರ, ಅದರ ಒಳಗಿರೋ ಕೃಷ್ಣನ ಒಳಗೆ ಪ್ರವೇಶ ಮಾಡಿದವನು ಜಯ ದ್ವಾರಪಾಲಕ. ಹಾಗಾಗಿ ತನ್ನ ದ್ವಾರಪಾಲಕನಾದ ಜಯ ಅವನಿಗೆ ಇದು ಕೊನೆ ಜನ್ಮ. ಹಾಗಾಗಿ ಆ ಜನ್ಮ ಅಸುರ ಸಹವಾಸವನ್ನು ಬಿಡಿಸಿ ಅವನನ್ನು ತನ್ನೊಳಗೆ ಸೇರಿಸಿಕೊಂಡ. ಬೈದಂತಹ ಬಳಿಗಿರ್ತಕ್ಕ ಅಸುರನಿಗೆ ತಮಸ್ಸು ಪ್ರಾಪ್ತಿ ಆಯಿತು ಅಂತ ಬಿಡಿಸಿ ಹೇಳ್ತಾ ಇದ್ದಾರೆ. ಹೀಗೆ ಹೇಳುವಾಗ ಈ ಜಯ ವಿಜಯರು ಹಿಂದೆ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳಾಗಿ ಹುಟ್ಟಿದ್ರು. ಆಗ ಭಗವಂತ ವರಾಹ ನರಸಿಂಹನಾಗಿ ಸಂಹಾರ ಮಾಡಿದ. ಅನಂತರ ಅವರೇ ರಾವಣ ಕುಂಭಕರ್ಣರಾಗಿ ಹುಟ್ಟಿದರು. ಆಗ ರಾಮಚಂದ್ರನಾಗಿ ಭಗವಂತ ಸಂಹಾರ ಮಾಡಿದ. ಈಗ ಅವರು ಶಿಶುಪಾಲ ದಂತವಕ್ರರಾಗಿ ಬಂದಿದ್ದಾರೆ, ಕೃಷ್ಣ ಅವರನ್ನು ಸಂಹಾರ ಮಾಡಿದ. ಸನಕಾದಿಗಳು ಭಗವಂತನ ದರ್ಶನಕ್ಕೆ ಅಂತ ಹೋದಾಗ ಜಯ ವಿಜಯರು ಅವರನ್ನು ತಡೆದರು. ಭಗವಂತನ ದರ್ಶನಕ್ಕೆ ಬಂದ ನಮ್ಮನ್ನು ತಡೆದರು ಅಂತ ಹೇಳಿ ಸಿಟ್ಟುಕೊಂಡು ಅವರು ಶಾಪ ಕೊಟ್ಟು, ನೀವು ಅಸುರರಾಗಿ ಹುಟ್ಟಿರಿ ಅಂತ ಶಾಪ ಕೊಟ್ಟು. ಭಗವಂತ ಹೊರಗೆ ಬಂದು ಕೇಳಿದಾಗ ಏನಾಯಿತು, ಏನು ಸಮಾಚಾರ, ಹೀಗೆ ಶಾಪ ಕೊಟ್ಟಿದ್ದೇವೆ, ನಮಗೆ ದರ್ಶನಕ್ಕೆ ಅಡ್ಡಿಪಡಿಸಿದ್ದಾರೆ. ನೀವು ಎಲ್ಲ ಕಡೆ ಪ್ರವಚನ ಮಾಡಿ ದೇವರಿದ್ದಾನೆ ಅಂತ ಹೇಳಿದ್ರೆ ನಾನು ಎಲ್ಲ ಕಡೆ ಪ್ರಚಾರ ಆಗೋದು. ನಾನು ಇರೋದೇ ನಿಮ್ಮಿಂದ, ನಿಮಗೆ ಇವರು ಅನ್ಯಾಯ ಮಾಡಿದ್ದಾರೆ ಅಂತಂದರೆ ನಿಮ್ಮ ಶಾಪಕ್ಕೆ ನನಗೂ ಅನುಮೋದನೆ ಇದೆ ಎಂದ ಭಗವಂತರ. ಅವರಂದರು, ಅಪ್ಪ ಭಗವಂತ, ನಿಮ್ಮಿಂದ ನಾವಿರೋದಪ್ಪ, ನಾವು ನಿನ್ನ ಭಕ್ತರು, ನಿನ್ನ ದಾಸರು, ನೀನೇನೋ ಹಾಡಿ ಹೊಗಳಿದೆ ಅಂತ ಹೇಳಿ ನಾವು ಹಾಗೆ ನಂಬಿಬಿಟ್ರೆ ಗತಿ ಏನಾಗಬೇಕು. ಆದರೆ ನೀನು ಸರ್ವೋತ್ತಮನಾದ ಭಗವಂತ, ನಾವು ನಿನ್ನ ದಾಸರು. ಆ ನಂತರ ಅವರಿಗೆ ಅನುಗ್ರಹ ಮಾಡಿ ಕಳಿಸಿದ. ಜೈ ವಿಜಯರು ತನ್ನ ಸೇವಕರವರು ಅವ್ರಿಗೆ ಹೇಳಿದ, ಅವರ ಶಾಪವನ್ನು ನಾನು ವಿನಾಯಿತಿ ಕೊಡ್ತೇನೆ, 3 ಜನ್ಮ ನೀವು ಅಸುರರಾಗಿ ಕೊಟ್ಟರೆ ಆಮೇಲೆ ವಾಪಸ್ ಕಳಿಸ್ಕೊಡ್ತೇನೆ. ಇದು ಮ್ಯಾನೇಜ್ಮೆಂಟಿನ ರಹಸ್ಯ. ತನ್ನ ಕೆಲಸಗಾರನಿಂದ ಗ್ರಾಹಕರಿಗೆ ತೊಂದರೆ ಆದಾಗ ಗ್ರಾಹಕರ ಪರವಾಗಿ ನಿಂತು ತನ್ನ ಕೆಲಸಗಾರರನ್ನು ದಬಾಯಿಸ್ಬೇಕು. ಗ್ರಾಹಕರಿಗೆ ಖುಷಿ ಆಗುತ್ತೆ, ನಮ್ಮ ಸಪೋರ್ಟ್ ಮಾಡಿದ ಅಂಗಡಿ ಓನರು. ಅವನು ಹೋದ್ಮೇಲೆ ಅವರು ಒಂದು ದಿವಸ ಬಂದು ಹೋಗೋರು, ಇವು ಪರ್ಮನೆಂಟ್ ಕೆಲಸಗಾರ, ಇವರೇ ನಾವು ಬಿಟ್ಟು ಕಳ್ಸೋಕ್ಕಾಗತ್ತೇನು, ನೋಡಪ್ಪ ಅವ್ರು ಹೇಳ್ತಾರೆ, ನಿಮ್ಮ ಮೇಲೆ ಹಾಗೆ ನಡ್ಕೋಬೇಡಿ, ವಾಪಸ್ಸು ಸ್ವಲ್ಪ ಸಂಯಮದಿಂದ ನಡ್ಕೊಂಡಿದ್ದು ಅವ್ರ ಬುದ್ಧಿ ಹೇಳಿ ಅವ್ರು ಮತ್ತೆ ನಾವು ಕೆಲಸ ಕಂಟಿನ್ಯೂ ಮಾಡೋಣ. ಇದೇ ನಮ್ಮ ಭಗವಂತ ಮಾಡಿದ ಕೆಲಸ. ಹಾಗೆ ಹಿರಣ್ಯಾಕ್ಷನಾದಾಗ ಅವನು ಭೂಮಿಯನ್ನು ಅಪಹಾರ ಮಾಡದ ಅಂತ ಹೇಳಿ ಭಗವಂತ ವರಾಹನಾಗಿ ಬಂದು ಅವನನ್ನು ಸಂಹಾರ ಮಾಡ್ತಾನೆ. ಆ ಹಿರಣ್ಯಾಕ್ಷನ ಸಂಹಾರ ಆದಾಗ ಹಿರಣ್ಯಾಕ್ಷನ ಪರಿವಾರದವರೆಲ್ಲ ಒಬ್ಬರಿಗೆ ಮಗ ಆಗಬೇಕು, ಒಬ್ಬರಿಗೆ ತಂದೆ ಆಗಬೇಕು, ಒಬ್ಬರಿಗೆ ಗಂಡ ಆಗಬೇಕು, ಎಲ್ಲ ಪರಿವಾರ ವರ್ಗಗಳೆಲ್ಲ ಅಳ್ತಾ ಕೂತರು. ಆಗ ಹಿರಣ್ಯಕಶಿಪು ಒಳಗೆ ಜಯನ ಆವೇಶ ಪ್ರಭಾವ ಇತ್ತು. ಹಾಗಾಗಿ ಹಿರಣ್ಯಕಶಿಪು ಹೇಳಿದ್ರೆ, ಯಾಕೆ ಅಳ್ತೀರಿ ನೀವು, ಯಾಕೆಂದರೆ ಯಾರಿಗೂ ಸಾವು ಬರದೆ ಇವನು ಒಬ್ಬನು ಸತ್ತಿದ್ರೆ ನೀವು ಅಳಬೇಕು. ನೀವು ಒಂದಲ್ಲ ಒಂದು ದಿವಸ ಸಾಯೋರೆಲ್ಲ ಸೇರ್ಕೊಂಡು ಒಬ್ಬ ಸತ್ತ ಅಂತ ಯಾಕೆ ಅಳ್ತೀರಿ ನೀವು, ಅದೇ ಪ್ರಯೋಜನ ಇಲ್ಲ. ಅಥವಾ ಇಷ್ಟು ಹೊತ್ತು ಹತ್ತಿರ ಸತ್ತವರು ಬದುಕಿ ಬರ್ತಾರೆ ಅಂತ ಏನಾದ್ರು ಪ್ರೋಗ್ರಾಮ್ ಇದ್ದರೆ ನೀವು ಅಳಬಹುದು, ಅದು ಏನಿಲ್ಲ. ಅಂದಮೇಲೆ ಯಾಕೆ ಅಳ್ತೀರಿ, ಸತ್ತದ್ದು ನಿಮ್ಮ ಕಣ್ಣಿಗೆ ಕಾಣುವ ಶರೀರ, ಸಾಯದೇ ಇರೋದು ಅದರೊಳಗಿರ್ತಕ್ಕಂಥ ಆತ್ಮ. ಯಾರಿಗೆ ಸಾವಿಲ್ಲ ಅವನು ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ಯಾವುದಕ್ಕೆ ಸಾವಿದೆ ಅದು ಜಡ ವಸ್ತು. ಒಂದು ಗಡಿಗೆ ಬಿದ್ದು ಒಡೆದೋದ್ರೆ ಅಳ್ತಾ ಕೂತ್ಬಿಟ್ಟು ನಿನ್ನೆ ಜಡ ವಸ್ತು ಬಿದ್ದ ಒಡೆಯುತ್ತೆ, ಅದಕ್ಕೆ ಯಾರು ಅಳಲ್ಲ.
ಶರೀರವು ಜಡ, ಆದರೆ ಜಡವಾದ ಶರೀರವನ್ನು ತಾನೇ ಅಂತ ತಿಳ್ಕೊಂಡಿದ್ದಾರೆ. ನೀವು ಅದಕ್ಕೋಸ್ಕರ ನಿಮ್ಮ ಬಳಿ ಬರ್ತಾ ಇರೋದು ಅಂತ ಹೇಳೋದ್ರಿಗೆ ಬುದ್ಧಿವಾದ ಹೇಳಿದ. ಆ ಹಿರಣ್ಯಕಶಿಪುವಿನ ಹಿರಣ್ಯಾಕ್ಷರ ಪರಿವಾರದವರಿಗೆ ಸ್ವಲ್ಪ ಮನಸ್ಸಿಗೆ ಸಾಂತ್ವನ ಹೇಳಿದಾಗಾಯಿತು. ಅದೇ ಹಿರಣ್ಯಕಶಿಪು ಮತ್ತೆ ಬೀಟಿಕ್ ಮಾಡಿದ. ಒಳಗಿರುವಂತಹ ಅಸುರಾವೇಶ ಪ್ರಕಟವಾಯಿತು. ಅವನಂದ, ನನ್ನ ತಮ್ಮನನ್ನ ಕೊಂದ ವಿಷ್ಣುವಿಗೆ ಪ್ರತೀಕಾರ ತೀರಿಸ್ಕೋಬೇಕು, ಅದಕ್ಕೇನು ಮಾಡಬೇಕು ಅಂತೆಲ್ಲ ಕೇಳ್ದ. ಅವರೆಲ್ಲ ಹೇಳಿದ್ರು, ಈ ವಿಷ್ಣುವಿಗೆ ದೇವತೆಗಳಿಂದ ಬೆಂಬಲ ಇರೋದು. ದೇವತೆಗಳಿಗೆ ಬ್ರಾಹ್ಮಣರು ಮಾಡುವ ಯಜ್ಞಯಾಗಗಳಿಂದ ಬಲ. ಆ ಯಜ್ಞಯಾಗಗಳು ಮಾಡಿ ಇವರು ಆಹುತಿ ಆಗಿ ದೇವತೆಗಳನ್ನು ಬಲಪಡಿಸ್ತಾರೆ. ದೇವತೆಗಳಿಂದ ವಿಷ್ಣು ಬಹಳ ಬಲಿಷ್ಠನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ಇಲ್ಲಿಂದ ಅವರಿಗೆ ಆಹಾರ ಸರಬರಾಜಾಗೋದನ್ನು ನಿಲ್ಲಿಸ್ಬೇಕು. ಅದಕ್ಕೇನು ಮಾಡಬೇಕು? ಅವರು ಬ್ರಾಹ್ಮಣರಿಗೆ ಯಜ್ಞ ಮಾಡಲಿಕ್ಕೆ ಪ್ರಧಾನವಾಗಿ ಬೇಕಾಗತ್ತು ಮಂತ್ರ ಮತ್ತು ಹಸುವಿಗೆ ತುಪ್ಪ ಸಿಗತ್ತೆ. ಆ ತುಪ್ಪದಿಂದ ಆಹುತಿ ಹಾಕ್ತಾರೆ. ಅದರಲ್ಲಿ ಎಲ್ಲ ಗೋವುಗಳನ್ನು ಕೊಲ್ಲಬೇಕು. ಅನಂತರ ಎಲ್ಲೆಲ್ಲಿ ವೇದ ಪಾಠಗಳಾಗತ್ತೆ ಅದನ್ನು ಹಾಳು ಮಾಡಬೇಕು. ಈಗ ಮಂತ್ರ ಗೋವು ಎರಡನ್ನು ಹಾಳು ಮಾಡಬೇಕು. ಅದನ್ನು ಉಪಯೋಗಿಸಿಕೊಂಡು ಹೋಮ ಮಾಡುವಂತಹ ಬ್ರಾಹ್ಮಣರನ್ನು ನಾಶ ಮಾಡಬೇಕು. ಈ ಊರನ್ನು ಕೊಂದರೆ ದೇವತೆಗಳಿಗೆ ಇಲ್ಲಿಂದ ಆಹಾರ ಹೋಗೋದು ನಿಲ್ಲತ್ತೆ, ಅವರು ದುರ್ಬಲರಾಗ್ತಾರೆ, ಭಗವಂತನು ದುರ್ಬಲನಾಗ್ತಾರೆ ಅಂತ ಹೀಗೆ ಅವನದೇ ಆದಂತಹ ಒಂದು ಲೆಕ್ಕಾಚಾರ ಇಟ್ಟುಕೊಂಡು ತನ್ನ ದೈತ್ಯ ಭೃತ್ಯರಿಗೆ ಹೇಳ್ತಾನೆ. ಅವರೆಲ್ಲ ಸಂಚಾರ ಮಾಡಿ ಎಲ್ಲಿ ತಪೋವನಗಳಿದೆ ಅದನ್ನು ಬೆಂಕಿ ಹಚ್ತಾರೆ, ಎಲ್ಲೆಲ್ಲಿ ಗೋಪುಗಳಿದೆ ಅದನ್ನು ಕೊಲ್ತಾರೆ, ಎಲ್ಲೆಲ್ಲಿ ಬ್ರಾಹ್ಮಣರು ವೇದವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ ಅಂಥವರನ್ನ ನಾಶ ಮಾಡ್ತಾ ಇರ್ತಾರೆ. ಏನು ನಳಂದ ವಿಶ್ವವಿದ್ಯಾಲಯ ಸುಟ್ಟು ಹಾಕಿದಾರಲ್ಲ, ಅದರ ಮೂಲ ಬೀಜಾಂಕುರ ಅವರೇ. ಅಲ್ಲಿಂದ ಅವರು ನೆಟ್ಟ ಬೀಜ ಹೆಮ್ಮರವಾಗಿ ಬೆಳೆದು ಇವತ್ತಿಗೂ ಮುಂದುವರಿತಾ ಇದೆ ರಾಜಕಾರಣಿಗಳ ಹೆಸರಲ್ಲಿ. ಹೀಗೆ ಆ ವೈದಿಕತನವನ್ನು ಧ್ವಂಸ ಮಾಡುವಂತಹ ಪ್ರವೃತ್ತಿ ಆಯಿತು. ಆನಂತರ ಹಿರಣ್ಯಕಶಿಪು ತಪಸ್ಸಿಗೆ ಹೋಗಿ ಬ್ರಹ್ಮದೇವರನ್ನ ಬಹಳ ಘೋರವಾಗಿ ತಪಸ್ಸು ಮಾಡಿ ಒಲಿಸಿಕೊಂಡ ಅನ್ನುವ ಬದಲು ಬ್ರಹ್ಮದೇವರು ಅನಿವಾರ್ಯವಾಗಿ ಒಂದು ವರ ಕೊಡಬೇಕಾಯ್ತು. ಯಾಕೆಂದರೆ ಹಿರಣ್ಯಕಶಿಪುವಿನ ತಪೋಜ್ವಾಲೆ ಮೇಲಿನ ಲೋಕಗಳಲ್ಲಿ ಸುಡ್ಲಿಕ್ಕೆ ಶುರುವಾಯಿತು. ತಪಸ್ಸು ಅನ್ನೋದು ಸಮಾಜಕ್ಕೆ ಶಾಂತಿಯನ್ನು ಕೊಡಬೇಕು, ಲೋಕವನ್ನು ಸುಡುತ್ತಾ ಇದೆ ಯಾಕೆ ಅಂತ ಕೇಳಿದರೆ, ಯಾರ ತಪಸ್ಸಿನ ಉದ್ದೇಶ ಕೆಟ್ಟದಿದೆ ಅವರ ತಪಸ್ಸಿನ ಜ್ವಾಲೆ ಲೋಕವನ್ನು ಸುಡುತ್ತೆ. ಯಾರ ತಪಸ್ಸಿನ ಉದ್ದೇಶ ಲೋಕಕ್ಕೆ ಒಳ್ಳೆಯದಾಗಲಿ ಅಂತಿರುತ್ತೆ ಅವರ ಆ ತಪಸ್ಸಿನಿಂದ ಲೋಕಕ್ಕೆ ಕ್ಷೇಮವಾಗುತ್ತೆ. ಹಿರಣ್ಯಕಶಿಪು ತಾನೇ ಬ್ರಹ್ಮನಾಗಬೇಕು ಅನ್ನುವಷ್ಟರ ಮಟ್ಟಿಗೆ ಉದ್ದೇಶ ಇಟ್ಟುಕೊಂಡು ತಪಸ್ಸು ಮಾಡ್ತಾ ಇದ್ದಾರೆ. ಯಾವ್ಯಾವ ರೀತಿ ಸಾವು ಬರಬಹುದು ಅಂತೆಲ್ಲ ಒಂದು ಲೀಸ್ಟ್ ಮಾಡ್ಕೊಂಡಿದ್ದಾರೆ. ಲೀಸ್ಟ್ ಮಾಡಿಕೊಂಡು ಇಂತಿಂಥ ರೀತಿಯಿಂದ ಸಾವು ಬರಬಹುದು ಅಂತ ಹೇಳಿ ಅದು ಯಾವುದರಿಂದಲೂ ಸಾವು ಬರಬಾರದು ಅಂತ ಪಟ್ಟಿ ಮಾಡ್ಕೊಂಡಿದ್ದಾರೆ. ಕೊನೆಯಲ್ಲಿ ಅಕಸ್ಮಾತ್ ನನ್ನ ಪಟ್ಟಿ ಯಾವ್ದಾದ್ರು ಮಿಸ್ ಆಗಿದ್ರೆ ಅದಕ್ಕೋಸ್ಕರ ನೀನು ಸೃಷ್ಟಿ ಮಾಡಿದ ಯಾವ ವಸ್ತುವಿನಿಂದಲೂ ನನಗೆ ಸಾವು ಬರಬಾರದು ಅಂತ ಕೊನೆ ಒಂದು ಲೈನ್ ಹಾಕ್ಕೊಂಡ. ಆದರೆ ನಿನ್ನನ್ನೇ ಸೃಷ್ಟಿ ಮಾಡುವವನೊಬ್ಬ ಇದ್ದಾನೆ ಅನ್ನೋ ಯೋಚನೆ ಅವನಿಗೆ ಬರಲಿಲ್ಲ. ಹಾಗಾಗಿ ಬ್ರಹ್ಮದೇವರು ಜವಾಬ್ದಾರಿ ಭಗವಂತ ನೋಡ್ಕೊಳ್ತಾ, ನಾನೇ ತಲೆ ಕೆಡಿಸ್ಕೊಂಡಿದ್ದೆ, ಅವನು ಕೇಳಿದ ವರವನ್ನೆಲ್ಲ ಭಗವಂತನ ಸಂಕಲ್ಪದಂತೆ ಕೊಟ್ಟಿದ್ದಾರೆ. ಇಂಥ ಅಪಾರವಾದ ಬಲವನ್ನು ಪಡೆದು ಅದನ್ನು ಸಮಾಜ ಘಾತುಕತನಕ್ಕೆ ಬಳಸಿಕೊಂಡ ಅವನು ದೇವಲೋಕಕ್ಕೆ ಲೆಕ್ಕ ಇಟ್ಟು ದೇವತೆಗಳನ್ನು ಹೋರಿಸಿ ತನ್ನದೇ ಆದ ಸಾಮ್ರಾಜ್ಯ, ತನ್ನದೇ ಆದ ಹೊಸ ಮಂತ್ರಿಮಂಡಲ ಎಲ್ಲ ರಚನೆ ಆಯಿತು. ದೇವತೆಗಳೆಲ್ಲ ಮೂಲೆ ಗುಂಪಾದರು. ದೇವತೆಗಳವರಿಗೆ ಹೆದರಿ ಕೆಲವರು ಭೂಲೋಕದಲ್ಲಿ ಎಲ್ಲೆಲ್ಲೋ ಅವರು ವೇಷ ಮರೆಸಿಕೊಂಡು ಓಡಾಡುವ ಸ್ಥಿತಿ ಬಂತು. ಅವರೆಲ್ಲ ಬ್ರಹ್ಮದೇವರಲ್ಲಿ ಹೋಗಿ ಕೇಳಿಕೊಂಡರು. ಬ್ರಹ್ಮದೇವರು ಬನ್ನಿ ಸಮಸ್ಯೆ ಪರಿಹಾರ ಮಾಡೋನು ಭಗವಂತ ಅವನ ಮುಂದೆ ಹೋಗೋಣ ಅಂತ ಕರ್ಕೊಂಡು ಹೋದರು. ಅವನನ್ನು ಸ್ತೋತ್ರ ಮಾಡಿದರು. ಭಗವಂತ ಹೇಳಿದ, ಏನು ಯೋಚನೆ ಮಾಡಬೇಡಿ, ಅವನು ಮಾಡ್ತಾ ಇರತಕ್ಕಂತಹ ಎಲ್ಲ ಕೆಲಸಗಳು ಸಾವು ಬರಬಾರದು ಅಂತ ಹೊರ ಕೇಳಿದ್ದಾನೆ. ತನ್ನ ಸಾವಿಗೆ ಬೇಕಾದ ಎಲ್ಲ ಏರ್ಪಾಡು ಅವನು ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಯಾರು ಗೋಹತ್ಯೆ, ವಿಪ್ರಹತ್ಯೆ, ಶಾಸ್ತ್ರನಾಶ ಇದನ್ನು ಯಾರು ಮಾಡ್ತಾರೆ ಇದೇ ಅವರನ್ನು ನಾಶ ಮಾಡುತ್ತೆ. ಆದ್ದರಿಂದ ಏನು ಗಾಬರಿ ಆಗಬೇಡ್ರಿ. ಆದರೆ ಮುಂದೆ ಅವನಿಗೆ ಪ್ರಹ್ಲಾದ ಅಂತ ಒಬ್ಬ ಮಗ ಹುಡ್ತಾನೆ. ಆ ಪ್ರಹ್ಲಾದನಿಗೆ ಅವನು ಯಾವಾಗ ದ್ರೋಹ ಮಾಡ್ತಾನೆ, ಏನೇ ವರಗಳಿದ್ರು ನಾನು ಅವನನ್ನು ಸಂಹಾರ ಮಾಡ್ತೇನೆ ಅಂಥೇಳಿ ಅವರಿಗೆ ಭರವಸೆ ಕೊಟ್ಟು ಪಡಿಸ್ತ. ಹಿರಣ್ಯಕಶಿಪುವಿಗೆ 4-5 ಮಕ್ಕಳಾಗ್ತಾರೆ. ಅವರಿಗೆ ಪ್ರಹ್ಲಾದ ಒಬ್ಬ. ಆ ಪ್ರಹ್ಲಾದ ಜನ್ಮ ವೈಷ್ಣವ ಅಂತ. ಈ ಹಿರಣ್ಯಕಶಿಪುವಿಗೆ ಪೂರ್ತಿ ವಿರುದ್ಧವಾದ ಸಂಸ್ಕಾರ ಸಂಪನ್ನನಾಗಿದ್ದಾನೆ ಆ ಪ್ರಹ್ಲಾದ. ಅವನು ಹುಟ್ಟಿದಾಗಲಿಂದ ಹರಿಭಕ್ತನಾಗಿದ್ದಾನೆ. ಎಲ್ಲ ಕಡೆಯಲ್ಲಿ ಭಗವಂತನನ್ನು ಕಾಣುವ ಸಂಸ್ಕಾರವನ್ನು ತುಂಬಿಸಿಕೊಂಡಿದ್ದ. ಅವನಿಗೆ ವಿದ್ಯಾಭ್ಯಾಸದ ವಯಸ್ಸು ಬಂತು ಅಂತ ಹೇಳಿ ತನ್ನ ಗುರುಕುಲದಲ್ಲಿ ಅವನಿಗೆ ವಿದ್ಯಾಭ್ಯಾಸಕ್ಕೆ ಏರ್ಪಾಡು ಮಾಡಿದ. ಶುಕ್ರಾಚಾರ್ಯರ ಕುಲಾಧಿಪತ್ಯದಲ್ಲಿ ತನ್ನ ಗುರುಕುಲ ನಡೀತಾ ಇತ್ತು.
ಶುಕ್ರಾಚಾರ್ಯರು ಯಾವುದೋ ಕಾರಣದಿಂದ ಅವರು ಗೈರು ಹಾಜರಾಗಿದ್ದರು. ಅವರ ಮಕ್ಕಳಾದ ಚಂಡಾಮರ್ಕರನ್ನು ಕರೆದು ನನ್ನ ಮಗನಿಗೆ ಶಿಕ್ಷಣದ ವ್ಯವಸ್ಥೆ ಮಾಡ್ರಿ ಅಂತ ಹೇಳ್ದ. ಏನು ಶಿಕ್ಷಣ ಕೊಡಬೇಕು? ಒಬ್ಬ ಯಶಸ್ವಿ ರಾಜಕಾರಣಿ ಆಗಲಿಕ್ಕೆ ಏನೇನು ಬೇಕೋ ಎಲ್ಲ ಹೇಳ್ಕೊಡು. ದಂಡ ನೀತಿ, ಅರ್ಥನೀತಿ ಎಲ್ಲ ಹೇಳ್ಕೊಡ್ರು. ಅಪ್ಪಿತಪ್ಪಿ ಧರ್ಮದ ಶಿಕ್ಷಣ ಕೊಡ್ಕೊಡು. ಹಾಗೆ ಸೆಕ್ಯುಲರ್ ಎಜುಕೇಷನ್ ಶುರು ಮಾಡಿದವನೇ ಹಿರಣ್ಯಕಶಿಪು. ಅವನ ಪರಿವಾರದವರೆಲ್ಲ ಇವತ್ತು ಮುಂದುವರಿಸ್ತಾ ಇದ್ದಾರೆ. ಹಾಗಾಗಿ ಧರ್ಮಾತೀತವಾದ ಶಿಕ್ಷಣವನ್ನು ತನ್ನ ಮಗನಿಗೆ ಏರ್ಪಾಡು ಮಾಡಿದ್ದಾನೆ ಹಿರಣ್ಯಕಶಿಪು. ಮಗನ ವಿದ್ಯಾಭ್ಯಾಸದ ಪ್ರಗತಿ ಹೇಗಿದೆ ಅಂತ ತಿಳ್ಕೊಳ್ಬೇಕು ಅಂತ ಅಪ್ಪನಿಗೆ ಆಸೆ ಇತ್ತು. ಆಸೆ ಇತ್ತು, ಕೆಲವರಿಗೆ ಅವಕಾಶಗಳಿರಲ್ಲ. ಇವತ್ತಿನ ಅಪ್ಪಂದರಿಗೆ ಹಿರಣ್ಯಕಶಿಪು ಪುರುಸೊತ್ತಿತ್ಪ. ಹಾಗಾಗಿ ಹಿರಣ್ಯಕಶಿಪು ಮಗನನ್ನ ಕರೆಸಿದ. ಆ ಪ್ರಹ್ಲಾದ ವಿನಯದಿಂದ ನಮಸ್ಕಾರ ಮಾಡಿ ಕೈ ಮುಗಿದ ನಿಂತ. ಹೇಳ್ದ, ನೀನು ಕಲಿತ ಒಳ್ಳೆಯ ಸಂಗತಿ ಹೇಳು ಹಾಗೆ ಕೇಳ್ದ. ಪ್ರಹ್ಲಾದ ಯೋಚನೆ ಮಾಡ್ದ, ನಮ್ಮಪ್ಪ ಪ್ರಶ್ನೆ ಸರಿಯಾಗಿ ಕೇಳಿದ್ದಾರೆ, ಒಳ್ಳೆಯ ಸಂಗತಿ ಹೇಳು ಅಂತ ಅಂದ ಇದ್ದಾರೆ. ನಮ್ಮ ಚಂಡಾಮರ್ಕರು ಯಾವ ಒಳ್ಳೆಯ ಸಂಗತಿನೂ ಹೇಳ್ಕೊಟ್ಟಿಲ್ಲ. ಆದ್ದರಿಂದ ಅವ್ರು ಹೇಳ್ಕೊಟ್ಟಿದ್ರೆ ಒಪ್ಪಿಸಬಾರದು ತೀರ್ಮಾನ ಮಾಡ್ಕೊಂಡು. ಅದಕ್ಕೆ ಅವನಂದ, ಸಂಸಾರದ ಏನು ಆಕರ್ಷಣೆಗಳಿದೆ ಇದೆಲ್ಲ ನಮಗೆ ಉದ್ವೇಗವನ್ನು ಉಂಟು ಮಾಡುತ್ತೆ. ಕ್ಷಣ ಕ್ಷಣಕ್ಕೂ ಉದ್ವೇಗವನ್ನು ಉಂಟು ಮಾಡುತ್ತೆ. ಹಾಗಾಗಿ ನಮಗೆ ಟೆನ್ಷನ್ ಕ್ರಿಯೇಟ್ ಮಾಡಿ ಭಗವಂತನ ಕಡೆಗೆ ಅಟೆನ್ಷನ್ನೇ ಬರದೇ ಇರೋ ಹಾಗೆ ಮಾಡುವಂತಹ ಸಾಂಸಾರಿಕ ರಗಳೆಗಳಲ್ಲೇ ಮುಳುಗುವ ಬದಲು ನಾವು ಸಜ್ಜನರ ಸಹವಾಸ ಮಾಡಿ ಅವರಿಂದ ಭಗವಂತನ ಮಹಿಮಾ ಶ್ರವಣ ಮಾಡಿ ಆ ಭಗವಂತನಲ್ಲಿ ಭಕ್ತಿ ಮಾಡೋದೇ ನಾನು ಕಲಿತ ಒಳ್ಳೆಯ ಸಂಗತಿ ಹಾಗೆ ಹೇಳಿದ. ಪುಟ್ಟ ಬಾಲಕನಲ್ಲಿ ದೊಡ್ಡ ವೇದಾಂತದ ಮಾತುಗಳನ್ನು ಕೇಳಿ ಹಿರಣ್ಯಕಶಿಪಿಗೆ ನಗು ಬಂತು. ಯಾರೋ ಹೇಳಿಕೊಟ್ಟಿದ್ದಾರೆ, ಯಾರೋ ವಿಷ್ಣು ಭಕ್ತರು ಅಕ್ರಮವಾಗಿ ಗುರುಕುಲದಲ್ಲಿ ಪ್ರವೇಶ ಮಾಡಿ ನನ್ನ ಮಗನಿಗೆ ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೊಂದು ಗುಮಾನಿ ಕೊಡ್ತು. ಹಾಗಾಗಿ ಅವನು ಮಗುವಿನ ಎದುರಿಗೆ ಕೋಪ ತೋರಿಸಲಿಲ್ಲ. ಚಂಡಾಮರ್ಕರನ್ ಕರೆದ ಹೇಳ್ದ, ಯಾರೋ ಅಕ್ರಮವಾಗಿ ವಿಷ್ಣು ಭಕ್ತರಾದು ನನ್ನ ಗುರುಕುಲಕ್ಕೆ ಸೇರಿಸಿ ನನ್ನ ಮಗನ ತಲೆ ಕೆಡಿಸುತ್ತಾರೆ, ಸರಿಯಾಗಿ ಎಚ್ಚರದಿಂದ ಪಾಠ ಹೇಳ್ರಿ ಹಾಗೆ ಅಂತ ಹೇಳಿ ಕಳಿಸ್ತ. ಅವರು ರಾಜಪುತ್ರ, ನಾವು ಹೇಳಿಕೊಟ್ಟದನ್ನು ಒಪ್ಪಿಸ್ತಾನೆ, ನಮಗೊಂದು ರಾಜನಿಂದ ಶಹಬಾಸ್ಗಿರಿ ಸಿಗತ್ತೆ ಅಂತ ಮೈ ಮರೆತು ಖುಷಿ ಇದ್ದಿದ್ರು. ಯಾವಾಗ ಇವರು ಹೇಳ್ಕೊಟ್ಟದ್ದೇ ಬೇರೆ, ಅವನು ಒಪ್ಪಿಸಿದ್ದೇ ಬೇರೆ, ರಾಜನಿಂದ ಬುದ್ಧಿ ಹೇಳಿಸ್ಕೊಂಡು ಬರೋ ಕಾರ್ಯಕ್ರಮ ಆಯಿತು. ಬಹಳ ಬೇಸರ ಆಯ್ತು ಅವರಿಗೆ. ದಾರಿಯಲ್ಲಿ ಕೇಳಿದ್ರು, ಪ್ರಹ್ಲಾದ ವತ್ಸ ಪ್ರಹ್ಲಾದ ಭದ್ರಂತೆ ನೀನು ಮಂಗಳವಾಗಿ ಹೇಳು, ಯಾರು ಹೇಳ್ಕೊಟ್ಟಿದ್ದೆಲ್ಲ ನಿನಗೆ ಹಾಗೆ ಕದರಿಸಿ ಕೇಳರು. ಪ್ರಹ್ಲಾದ ಹೇಳ್ದ, ಅವರು ಹೇಳ್ಕೊಡ್ತಾರೆ, ಇವರು ಹೇಳ್ಕೊಡ್ತಾರೆ, ನಾವು ಕಲ್ತ್ಕೋತೀವಿ, ಈ ಎಲ್ಲ ಭ್ರಮೆಗಳನ್ನು ನಿಮಗೆ ಕೊಟ್ಟಿದ್ದಾನಲ್ಲ ಆ ಭಗವಂತನೇ ನನ್ನ ದೊಡ್ಡ ನಮಸ್ಕಾರ ಅಂದ. ಪ್ರಯೋಜನ ಇಲ್ಲ ಅಂತ ಅವ್ನು ಬಡೋದು ಮತ್ತೆ ಪಾಠ ಹೇಳಿದ್ರು. ಮತ್ತೆ ಪಾಠ ಹೇಳಿ ಸ್ವಲ್ಪ ದಿವಸಗಳಾದ ಮೇಲೆ ಪ್ರಹ್ಲಾದನನ್ನು ಕರೆಸಿಕೊಂಡ ಹಿರಣ್ಯಕಶಿಪು. ಕರೆಸಿಕೊಂಡು ಈಗ ತನ್ನ ಪ್ರಶ್ನೆ ಬದಲಾಯಿಸಿಕೊಂಡ. ಗುರುಗಳು ನಿನಗೇನು ಹೇಳಿಕೊಟ್ಟಿದ್ದಾರೆ ಅದನ್ನು ಹೇಳಿ. ಯದಾ ಶಿಕ್ಷತ್ ಗುರೋರು ಅವಾಕ್, ಗುರುಗಳು ನಿನಗೇನು ಹೇಳಿಕೊಟ್ಟಿದ್ದಾರೆ ಅದನ್ನು ಹೇಳು ಅಂತ ಹಿರಣ್ಯಕಶಿಪು ಕೇಳ್ದ. ಚಂಡಾಮರ್ಕರನ್ನ ಗುರುಗಳನ್ನು ಕನ್ಸಿಡರೇ ಮಾಡಿರಲಿಲ್ಲ ಆ ಪ್ರಹ್ಲಾದ. ಹಾಗಾಗಿ ತಾನು ಯಾರನ್ನು ಗುರುಗಳಂತ ಒಪ್ಪಿಕೊಂಡಿದ್ದ ಆ ಗುರುಗಳ ಉಪದೇಶದ ಮಾತುಗಳನ್ನು ಅಪ್ಪನಿಗೆ ಉತ್ತರ ಕೊಟ್ಟ. ಅಲ್ಲ, ಗುರುಗಳಿಗೆ ಗೌರವ ಕೊಡಬೇಕು, ಅವ್ರು ಹೇಳಕ್ಕೆ ಕೇಳಬೇಕು ಅನ್ನೋ ಸಂಸ್ಕಾರವೇ ಐತೆ ಹೋದರೆ ಪ್ರಹ್ಲಾದರಿಗೆ ಅವನನ್ನೇ ನೀವು ಹಾಡಿ ಹೊಗಳ್ತೀವಿ ಅಂತ ಅನಿಸ್ಬೋದು. ಹಿಂಗೆ ಪ್ರಹ್ಲಾದನೇ ಹೇಳ್ತಾನೆ, ಗುರುವೇ ಆಗಿರ್ಬೋದು, ಅನರ್ಥ ಸಾಧನವನ್ನು ಪುರುಷಾರ್ಥ ಸಾಧನ ಅಂತ ಹೇಳ್ಕೊಟ್ರೆ ಗುರುವೇ ಹೇಳ್ಕೊಟ್ರು ನಾವು ಕೇಳಬಾರ್ದು. ನಮಗೆ ಪುರುಷಾರ್ಥ ಸಾಧನವಾದದ್ದನ್ನು ನಾವು ತಿಳ್ಕೊಳ್ಬೇಕೇ ಹೊರತು ಅನರ್ಥ ಸಾಧನವಾದದ್ದನ್ನು ಅದೇ ಪರಮ ಪುರುಷಾರ್ಥ ಅನ್ನೋ ಹಾಗೆ ಯಾರು ಹೇಳ್ಕೊಟ್ರು ಕೇಳಿಸ್ಕೋಬೇಡಿ, ಯಾಕೆಂದರೆ ಅದು ನಿಮ್ಮ ಉದ್ಧಾರಕ್ಕೆ ಕಾರಣ ಆಗಲ್ಲ ಅನ್ನೋದನ್ನು ಮಕ್ಕಳಿಗೆಲ್ಲ ತಿಳುವಳಿಕೆ ಹೇಳಿದ್ದ ಪ್ರಹ್ಲಾದ. ಹಾಗಾಗಿ ಪ್ರಹ್ಲಾದ ಯೋಚನೆ ಮಾಡಿ ಹೇಳಿದ, ನಾವು ಯಾವುದನ್ನು ಓದಬೇಕು ಅಂತಂದರೆ ಯಾವುದನ್ನು ಓದಿದರೆ ಭಗವಂತನಲ್ಲೇ ನಮಗೆ ಭಕ್ತಿ ಅಭಿವೃದ್ಧಿ ಆಗತ್ತೆ ಅಂಥದ್ದನ್ನೇ ಓದಬೇಕು. ಭಕ್ತಿ ಇದೆ ಅಂತ ನಮಗೆ ಗೊತ್ತಾಗತ್ತೆ. ಭಕ್ತಿ ಅಂದರೆ ಭಗವಂತನನ್ನೇ ಪ್ರೀತಿ ಮಾಡೋ. ಆ ಪ್ರೀತಿ ಮಾಡೋದನ್ನೋದು ಪ್ರೀತಿ ಅನ್ನೋದು ಒಳಗಿರುವ ವಸ್ತು, ಹೊರಗಡೆ ಕಣ್ಣಿಗೆ ಕಾಣಲ್ಲ. ಯಾರು ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ. ಹಾಗಾದರೆ ಪ್ರೀತಿಗೆ ಚಿಹ್ನೆಗಳಿದೆ, 9 ಚಿಹ್ನೆಗಳಿದೆ. ಮೊಟ್ಟ ಮೊದಲು ಶ್ರವಣ. ಯಾರು ಭಗವಂತನ ಮಹಿಮೆಯನ್ನು ಶ್ರದ್ಧೆಯಿಂದ ಶ್ರವಣ ಮಾಡ್ತಾ ಇದ್ರೆ ಇವರಿಗೆ ಭಗವಂತನಲ್ಲಿ ಭಕ್ತಿ ಇದೆ ಅಂತ ಅರ್ಥ. ಭಕ್ತಿ ಇಲ್ಲದೆ ಹೋದರೆ ಭಾಗವತಕ್ಕೆ ಕೂತ್ಕೊಳ್ಳೋದು ಬಹಳ ಚಿತ್ರ ಹಿಂಸೆಗಳು ಸಾಕು, ಸುಲಭ ಅಂತ. ಹಾಗಾಗಿ ಭಗವಂತನಲ್ಲಿ ಭಕ್ತಿಗೆ ಮೊದಲನೇ ಸೂಚನೆ ಶ್ರವಣ. ಶ್ರವಣವನ್ನು ಮಾಡಬೇಕು. ಭಗವಂತನ ಮಹಿಮಾ ಶ್ರವಣ ಮಾಡಬೇಕು. ಶ್ರವಣ ಏನು ಮಹಾಕಟ್ಟ. ಬೇಕಾದಷ್ಟು ಕಡೆ ಆಶ್ರಮಗಳಲ್ಲಿ ಪ್ರವಚನ ಆಗ್ತಾ ಇರ್ತದೆ, ಹೋಗಿ ಕೂತ್ರೆ ಶ್ರವಣ ಆಗುತ್ತೆ, ಅದೇ ದೊಡ್ಡ ಸಾಧನೆ ಅಂತ ನಾವು ಹಗುರವಾಗಿ ತಿಳ್ಕೊಂಡ್ರೆ. ಉಪನಿಷತ್ತಿನಲ್ಲಿ ಯಮದೇವರು ಹೇಳ್ತಾರೆ, ಶ್ರವಣಾಯಾಪಿ ಬಹುಭಿರಿಯೋ ನಲಕ್ಯ. ಭಗವಂತ ಕಣ್ಣಿಗೆ ಕಾಣಲ್ಲ, ಅಲ್ಲ ಅನೇಕ ಜನರಿಗೆ ಕಿವಿಗೆ ಬೀಳಲ್ಲ.
ಯಾಕೆಂದ್ರೆ ಹೇಳೋರಿಗೆ ಬಾಯಿ ಇದೆ, ಕೇಳೋರಿಗೆ ಕಿವಿ ಇದೆ, ಶ್ರವಣಾಗತ್ತೆ ತಿಳ್ಕೊಬೇಡ್ರಿ. ಮತ್ತೆ ಇವನಿಗೆ ನನ್ನ ಮಹಿಮಾ ಶ್ರವಣ ಮಾಡಿಸಿ ಇವನನ್ನು ಅನುಗ್ರಹ ಮಾಡಿ ಉದ್ಧಾರ ಮಾಡಬೇಕು ಅಂತ ಯಾರ ಬಗ್ಗೆ ಅವನಿಗೆ ಸಂಕಲ್ಪ ಬರುತ್ತೆ ಅವರಿಗೆ ತನ್ನ ಮಹಿಮೆಯನ್ನು ಶ್ರವಣ ಮಾಡಿಸ್ಲ. ಹಾಗಾಗಿ ಶ್ರವಣ ಅನ್ನೋದು ಅಷ್ಟು ಸುಲಭದ ಸಾಧನ ಅಲ್ಲ. ಆ ಶ್ರವಣ ಅನ್ನೋದು ಭಗವಂತನ ಸಂಕಲ್ಪದಂತೆ ಅವನ ಅನುಗ್ರಹ ಮಾಡಿದರೆ ನಮಗೆ ಗುರುಗಳಿಂದ ಶ್ರವಣ ಆಗತ್ತೆ ಅಂತ. ಆ ಶ್ರವಣ ಅನ್ನೋದು ಭಗವಂತನ ಜ್ಞಾನದ ಮೊದಲನೇ ಮೆಟ್ಲದು, ಭಕ್ತಿಯ ಮೊದಲನೇ ಮೆಟ್ಲು. ಶ್ರವಣ ಯಾವಾಗ ಆಗತ್ತೆ? ಹೇಳುವವರು ಬಂದಾಗ ಶ್ರವಣ ಆಗತ್ತೆ. ಹೇಳುವವರು ಬರದೇ ಇದ್ದಾಗ ನೀವು ಕೇಳಿದ್ದನ್ನೇ ಇನ್ನೊಬ್ಬರಿಗೆ ಹೇಳಿ. ಶ್ರವಣಂ ಕೀರ್ತನಂ ವಿಷ್ಣು. ನೀವು ಹೇಳುವವರು ಬಂದಾಗ ಕೇಳ್ತಾ ಕೂತ್ಕೊಳ್ಳೋದೇ ಸಾಧನೆ. ಕೇಳುವವರು ಬಂದಾಗ ನಾವು ಕೇಳಿದ್ದನ್ನು ಅವರಿಗೆ ಹೇಳೋದೇ ಸಾಧನೆ. ಹೇಳುವವರು ಬಂದಿಲ್ಲ, ಹೇಳೋರು ಯಾರೂ ಇಲ್ಲ. ಆವಾಗ ಏನು ಮಾಡಬೇಕು? ಸ್ಮರಣಂ. ನಾವು ಕೇಳಿದ್ದನ್ನು ಮನಸ್ಸಿನಲ್ಲಿ ಮೆಲುಕು ಹಾಕ್ತಾ ಇರಬೇಕು. ಹಸು ಒಟ್ಟಿಗೆ ಗಬಗಬಾಕ್ ಹುಲ್ಲು ತಿಂದ್ಬಿಡಕ್ಕೆ, ಆಮೇಲೆ ಆ ಹುಲ್ಲನ್ನು ಮತ್ತೆ ಮೆಲುಕು ಹಾಕ್ತಾ ಇರತ್ತೆ. ಹಾಗೆ ಒಂದು ಗಂಟೆ ನಾವು ಪ್ರವಚನ ಕೇಳುವುದು ಅಂದರೆ ಹಸು ಹುಲ್ಲು ತಿಂದ ಹಾಗೆ. ಆಮೇಲೆ ಅದನ್ನು ಮನಸ್ಸಿನಲ್ಲಿ ಮೆಲುಕು ಹಾಕ್ತಾ ಇರಬೇಕು. ಹಸು ಹೇಗೆ ಮತ್ತೆ ಮೆಲುಕು ಹಾಕುತ್ತಲ್ಲ ಹಾಗೆ ಅದನ್ನು ಮನನ ಅಂತ ಕರೀತಾರೆ, ಅದನ್ನು ಸ್ಮರಣೆ ಅಂತ ಕರೀತಾರೆ. ಹಾಗಾಗಿ ಹೇಳುವವರು ಬಂದಾಗ ಕೇಳ್ತಾ ಕೂತ್ಕೊಳ್ಬೇಕು, ಕೇಳುವವರು ಬಂದಾಗ ಹೇಳ್ತಾ ಕೂತ್ಕೊಳ್ಬೇಕು. ಇಬ್ಬರೂ ಬರದೇ ಇದ್ದಾಗ ಕೇಳಿದ್ದನ್ನು ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ಇರಬೇಕು. ಅನಂತರ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನ. ಭಗವಂತನ ಪಾದ ಸೇವೆ ಮಾಡಬೇಕು. ಭಗವಂತನ ಪಾದ ಸೇವೆ ಮಾಡೋದು ನಮಗೆ ಭಗವಂತ ಸಿಗೋದೇ ಇರಲ್ಲ. ಮತ್ತು ಭಗವಂತನ ಪಾದ ಸೇವೆ ನಾವು ಹೇಗೆ ಮಾಡೋಕ್ಕೆ ಸಾಧ್ಯ? ಅದಕ್ಕೆ ಭಗವದ್ ಭಕ್ತರ ಪಾದ ಸೇವೆ ಮಾಡಬೇಕು. ಅದನ್ನು ಭಗವಂತನ ಪಾದ ಸೇವೆ ಅಂತ ಮನಸ್ಸಲ್ಲಿ ಅನುಸಂಧಾನ ಮಾಡಿಕೊಳ್ಬೇಕು ನಾವು. ಆನಂತರ ಅರ್ಚನಂ. ಸಾಲಿಗ್ರಾಮಾದಿ ಪ್ರತಿಮೆಗಳಲ್ಲಿ ಭಗವಂತನನ್ನು ನಿತ್ಯ ಅರ್ಚನೆ ಮಾಡಬೇಕು. ಮಂತ್ರ ಸ್ತೋತ್ರಗಳನ್ನು ಹೇಳಿಕೊಂಡು ಭಗವಂತನನ್ನು ಅರ್ಚನೆ ಮಾಡಬೇಕು. ಬರೀ ಸಾಲಿಗ್ರಾಮಾದಿಗಳಲ್ಲಿ ಮಾತ್ರ ಅರ್ಚನೆ ಅಲ್ಲ, ಎಲ್ಲ ಜೀವರಾಶಿಗಳು ಭಗವಂತನ ಪ್ರತಿಮೆ ಅಂತ ತಿಳ್ಕೊಂಡು ಎಲ್ಲರನ್ನೂ ಗೌರವದಿಂದ ಕಾಣಬೇಕು. ಎಲ್ಲರಲ್ಲಿ ದಯಾ ಗೌರವ ಇದನ್ನೆಲ್ಲ ತೋರಿಸಿ ಅವರೊಳಗಿರುವ ಭಗವಂತನಿಗೆ ಇದು ಗೌರವ ಅಂತ ನಾವು ಅನುಸಂಧಾನ ಮಾಡಿಕೊಳ್ಬೇಕು. ಅನಂತರ ವಂದನಂ. ವಂದನ ಅಂದರೆ ಸ್ತೋತ್ರ ಮಾಡಬೇಕು ಮತ್ತು ನಮಸ್ಕಾರ ಮಾಡಬೇಕು. ನಮಸ್ಕಾರ ಅಂದರೆ ಬರೀ ನಮಸ್ಕಾರ, ವಂದನ ಅಂದರೆ ಎರಡು ಸೇರ್ಕೊಳ್ಳೋದು. ಬರೀ ಅಭಿವಾದನ ಸ್ತುತಿ. ಭಗವಂತನಿಗೆ ನಮಸ್ಕಾರ ಮಾಡೋದು, ಸ್ತೋತ್ರ ಮಾಡೋದು. ಸ್ತೋತ್ರ ಪುರಸ್ಸರವಾಗಿ ನಮಸ್ಕಾರ ಮಾಡೋದು. ಸಾಲಿಗ್ರಾಮಾದಿ ಪ್ರತಿಮೆಗಳಲ್ಲಿ ಭಗವಂತನನ್ನು ಪ್ರತಿನಿತ್ಯ ಷೋಡಶೋಪಚಾರ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ನಮಗೆ ಪುರುಷೊತ್ತಿಲ್ಲ, ನಾವು ಹೇಗೆ ಮಾಡೋದು ಹಾಗೆಂದು ನಾವು ತಕರಾರು ಹೇಳ್ತೇವೆ. ನಮಗೆ ಪುರುಷೊತ್ತಿಲ್ಲ ಅಂತ ನಾವು ದೇವರ ಪೂಜೆ ಬಿಟ್ಟರು ದೇವರಿಗೇನು ನಷ್ಟ ಇಲ್ಲ. ಅಕಸ್ಮಾತ್ ದೇವರಿಗೂ ನಮ್ಮ ಬುದ್ಧಿನೇ ಬಂದು ಒಂದು ವಾರ ನೀನು ನೋಡ್ಕೊಳಕ್ಕೆ ಪುರುಷೊತ್ತಿಲ್ಲ ಅಂತ ಕೈ ಅಲ್ಲಾಡಿಸಿ ನಮ್ಮ ಗತಿ ಏನು ಯೋಚನೆ ಮಾಡಿದಾಗ. ಆದ್ದರಿಂದ ಪೂಜೆ ತಪ್ಪಿಸಬಾರ್ದು. ಅಲ್ಲ ನಮ್ಮ ಪುರುಷೊತ್ತಿಲ್ಲ ಅಂತ ಹೇಳೋಕ್ಕೂ ಪುರುಷೊತ್ತಿಲ್ಲ ನಮಗೆ, ಅಷ್ಟೇ ಬ್ಯುಸಿ ನಾವು. ಹಾಗೆ ಅಂತ ಇವತ್ತಿನ ವಾತಾವರಣದಲ್ಲಿ ನಾವೆಲ್ಲ ಮಾತಾಡ್ತೇವೆ. ಅದಕ್ಕೆ ಶಾಸ್ತ್ರಕಾರ ಏನು ಹೇಳಿದ್ರು? ನಿನಗೆ 5 ನಿಮಿಷ ಇದ್ದರೆ 5 ನಿಮಿಷಕ್ಕೆ ಒಂದು ಪೂಜೆ ಹೇಳಿದ್ರು. ನಿನಗೆ 15 ನಿಮಿಷ ಪುರುಷೊತ್ತಿದ್ರೆ 15 ನಿಮಿಷಕ್ಕೆ ಒಂದು ಪೂಜೆ ಹೇಳಿದ್ರು. 50 ನಿಮಿಷ ಟೈಮ್ ಇದ್ದರೆ 50 ನಿಮಿಷ ಪೂಜೆ ಮಾಡು. ಎಲ್ಲ ನಿನಗೆ ಏನೇನು ಸೌಕರ್ಯ ಬೇಕೋ ಎಲ್ಲ ನಾವು ಮಾಡಿಕೊಡ್ತೇವೆ, ಪೂಜೆ ತಪ್ಪಿಸ್ಬೇಡ ಅಷ್ಟೇ. ಹಾಗೆ ಅಂತ ಬರೀ ನಾರಾಯಣ ಅಷ್ಟಾಕ್ಷರ ಹೇಳಿಕೊಂಡು ಷೋಡಶೋಪಚಾರ ಪೂಜೆ 5 ನಿಮಿಷದಲ್ಲಿ ಮಾಡಿ ಮುಗಿಸು. ಪುರುಷೊತ್ತಿದ್ರೆ 15 ನಿಮಿಷ ಇದ್ದರೆ ಪುರುಷ ಸೂಕ್ತದ 16 ಮಂತ್ರ ಹೇಳ್ಕೊಂಡು ಪೂಜೆ ಮಾಡು. ಇನ್ನೂ ಟೈಮ್ ಇದೆಯಾ? ಇವತ್ತು ಭಾನುವಾರ ಅಂತಂದರೆ ಅದರ ಪುಸ್ತಕ, ದೇವ್ರ ಪೂಜೆ ಪುಸ್ತಕ ಇಟ್ಕೊಂಡು ಎಲ್ಲ ಮಂತ್ರ ಹೇಳ್ಕೊಂಡು ನಿಶ್ಚಿಂತ ಪೂಜೆ ಮಾಡು. ಯಾಕೆಂದರೆ ಇದೊಂದೇ ನಿನಗೆ ಸಾಧನೆಗೆ ಹೋಗೋದಕ್ಕೆ ಬರೋ, ಇನ್ನು ಮಿಕ್ಕಿದ್ದನ್ನೆಲ್ಲ ಕಾರ್ಯಕ್ರಮ ಯಾವುದೋ ಜನ್ಮಾಂತರ ಪ್ರಯೋಜನ ಇಲ್ಲ. ಆದ್ದರಿಂದ ಪೂಜೆ ಮಾಡು. ನರಸಿಂಹ ಪುರಾಣದಲ್ಲಿ ಸಹಸ್ರಾನೀಕ ಅನ್ನುವ ಮಹಾರಾಜನಿಗೆ ಭಗವಂತನ ಪೂಜೆಯ ಮಹತ್ವವನ್ನು ಮಾರ್ಕಂಡೇಯರು ಹೇಳ್ತಾರೆ. ಬಹಳ ಸೊಗಸಾಗಿ ಹೇಳ್ತಾರೆ. ಅವರಂತಾರೆ, ಪೂಜೆಗೆ ಏನು ಬೇಕು ನಿನಗೆ? ಸಾಲಿಗ್ರಾಮ ಬೇಕು. ದೇವರು ಗಂಡಕಿ ನದಿಯಲ್ಲಿ ಸಾಲಿಗ್ರಾಮವನ್ನು ಸೃಷ್ಟಿ ಮಾಡಿದ್ದಾರೆ. ಚಕ್ರಾಂಕಿತ ಬೇಕು. ಗೋಮತಿ ನದಿಯಲ್ಲಿ ದ್ವಾರಕೆಯಲ್ಲಿ ಚಕ್ರಾಂಕಿತವನ್ನು ನಿರ್ಮಾಣ ಮಾಡಿದ್ದಾರೆ. ಅಭಿಷೇಕ ಮಾಡಕ್ಕೆ ಶಂಖ ಬೇಕು. ಸಮುದ್ರದಲ್ಲಿ ಬೇಕಾದಷ್ಟು ಶಂಖವನ್ನು ಸೃಷ್ಟಿ ಮಾಡಿದ್ದಾರೆ. ದೇವರ ಪೂಜೆ ಮಾಡಲಿಕ್ಕೆ ನೀರು ಬೇಕು. ನಿನ್ನ ಮನೆ ಬಾವಿ, ಸರೋವರ, ನದಿಗಳು ಎಲ್ಲ ಕಡೆ ನೀರನ್ನು ಸೃಷ್ಟಿ ಮಾಡಿದ್ದಾರೆ. ದೇವರ ಮೇಲೆ ಹಾಕ್ಲಿಕ್ಕೆ ತುಳಸಿ ಪುಷ್ಪ ಬೇಕು. ನಿನ್ನ ಮನೆ ಮುಂದೆ ಗರಿಕೆ ಬೆಳೆಸಿದ್ದಾನೆ, ತುಳಸಿ ಬೆಳೆಸಿದ್ದಾನೆ, ಹೂವು ಬೆಳೆಸಿದ್ದಾನೆ. ದೇವರ ನೈವೇದ್ಯಕ್ಕೆ ಹಣ್ಣು ಬೇಕು. ಬೇಕಾದಷ್ಟು ಗಿಡ ಮರಗಳನ್ನು ಸೃಷ್ಟಿ ಮಾಡಿ ಹಣ್ಣು ಹಂಪಲುಗಳನ್ನು ಸೃಷ್ಟಿ ಮಾಡಿದ್ದ ಭಗವಂತ. ವೇದ ಮಂತ್ರ ಬೇಕು. ಆ ಬ್ರಹ್ಮದೇವರಿಗೆ ಉಪದೇಶ ಮಾಡಿ ನಿಮ್ಮ ಮನೆ ಎದುರುಗಡೆ ಆಚಾರ ತನಕ ಮಂತ್ರವನ್ನು ಕಲ್ಪಿಸಿದಾಗ ನೀವು ಹೋಗಿ ಕಲ್ತ್ಕೊಂಡಿದ್ದಾರೆ. ಮಂತ್ರದ ವ್ಯವಸ್ಥೆ ಆಗಿದೆ. ಹೇಳೋದಕ್ಕೆ ನಾಲಿಗೆ ಬೇಕು, ನಾಲಿಗೆ ಕೊಟ್ಟಿದ್ದಾರೆ. ಪೂಜೆ ಮಾಡೋಕ್ಕೆ ಕೈ ಬೇಕು, ಕೈ ಕೊಟ್ಟಿದ್ದಾರೆ. ಎಲ್ಲ ಕೊಟ್ಟಿದ್ದಾರೆ. ಪೂಜೆ ಮಾಡೋಕ್ಕೆ ಸಾಲಿಗ್ರಾಮ ಅವನೇ ಸೃಷ್ಟಿ ಮಾಡ್ದ, ಚಕ್ರಾಂಗದ ಅವನೇ ಸೃಷ್ಟಿ ಮಾಡ್ದ, ನೀರು ಅವನೇ ಸೃಷ್ಟಿ ಮಾಡ್ಯಾನೆ, ಶಂಖ ಅವನೇ ಸೃಷ್ಟಿ ಮಾಡ್ಯಾನೆ.
ಫಲ ಪುಷ್ಪ ತುಳಸಿ ಅವನೇ ಸೃಷ್ಟಿ ಮಾಡಿದ್ದಾನೆ, ಮಂತ್ರ ಅವನೇ ಕೊಟ್ಟಿದ್ದಾನೆ, ನಾಲಿಗೆ ಅವನೇ ಕೊಟ್ಟಿದ್ದಾನೆ, ಕೈ ಅವನೇ ಕೊಟ್ಟಿದ್ದಾನೆ, ಎಲ್ಲ ಸಿದ್ಧವಾಗಿದೆ. ಮತ್ತೇನು ಒಂದೇ ಒಂದು ಬಾಕಿ, ಪೂಜೆ ಮಾಡಬೇಕು ಅಂತ ಮನಸ್ಸು ಮಾಡಿ ಇಷ್ಟೇ. ಇನ್ನೆಲ್ಲ ಪ್ರೋಗ್ರಾಮ್ ಸಿದ್ಧವಾಗಿದೆ. ಹೆಣ್ಮಕ್ಳು ಗೌರಿ ಪೂಜೆ ಮಾಡ್ತಾರೆ, ಪಾಪ ಎಲ್ಲ ಅವರೇ ಮಾಡ್ಕೊಂಡಿರ್ತಾರೆ. ಮಾರನೇ ದಿವಸ ಗಣಪತಿ ಪೂಜೆ, ಅವತ್ತು ಎಲ್ಲ ಒರಗಿಸಿ ಹೂವಾಗಿವ ಗೆಜೆ ವಸ್ತ್ರ ಎಲ್ಲ ರೆಡಿ ಮಾಡಿರ್ತಾರೆ. ಈ ಗಂಡಸರು ಅದನ್ನು ತಂದೆ ಗಣಪತಿ ಮೇಲೆ ಹಾಕಿ ನಾನು ಗಣಪತಿ ಪೂಜೆ ಮಾಡೋದು ಊರಲ್ಲೇ ಹೇಳ್ಕೊಂಡ್ಬರ್ತಾರೆ. ಎಲ್ಲ ಪಾಪ ಅವ್ರು ರೆಡಿ ಮಾಡಿಬಿಟ್ಟಿರ್ತಾರೆ. ಆಗ ದೇವರು ಎಲ್ಲ ಅವನ ಪೂಜೆಗೆ ಏನೇನು ಬೇಕೋ ಎಲ್ಲ ಅವನೇ ರೆಡಿ ಮಾಡಿಯಾನೆ. ಅವನ ವಸ್ತುವನ್ನು ಅವನ ತಲೆ ಮೇಲೆ ಹಾಕಿ ಕೃಷ್ಣಾರ್ಪಣ ಕೈ ಮುಗಿದು ನಿನಗೆ ನನ್ನ ಲೋಕದ ಒಂದು ಜಾಗ ಕೊಡ್ತೆ, ನೀನೇ ತರಬೇಡ, ನಿನ್ನ ಕೇಳಿ ಏನು ಮಾಡೋಕ್ಕಾಗಲ್ಲ, ಎಲ್ಲ ನಾನೇ ಸಿದ್ಧ ಮಾಡಿಯೇನೆ. ನಾನು ಸೃಷ್ಟಿ ಮಾಡಿರುವ ಶಂಖದಲ್ಲಿ ನಾನು ಸೃಷ್ಟಿ ಮಾಡಿರುವ ನೀರು ತುಂಬಿ ನಾನು ಸೃಷ್ಟಿ ಮಾಡಿರುವ ಸಾಲಿಗ್ರಾಮದ ಮೇಲೆ ನಾನು ಕೊಟ್ಟ ನಾಲಿಗೆಯಲ್ಲಿ ನಾನೇ ಹೇಳಿಕೊಟ್ಟ ಮಂತ್ರವನ್ನು ಹೇಳಿ ನೀನು ಅಭಿಷೇಕ ಮಾಡಿ ನಾನು ಕೊಟ್ಟಂತಹ ಹೂವು ತುಳಸಿಗಳನ್ನು ನನ್ನ ಮೇಲೆ ಹಾಕಿ ನೀನು ಕೃಷ್ಣಾರ್ಪಣ, ನಿಮ್ಮ ಮನೆಗೆ ಬಂದು ನಿಮ್ಮ ಮನೆ ಅರ್ಪಣ ತುಂಬ ನಿಮ್ಮ ಮನೆ ಬೆಳ್ಳಿ ತಮಗೆ ನಿಮಗೆ ಕೊಟ್ಟು ಕೃಷ್ಣಾರ್ಪಣ ಅಂದರೆ ಹೊಡಗ್ಬಿಡ್ತಾರೆ ಮನುಷ್ಯ. ಅದು ದೇವರೊಬ್ಬರೇ, ನಂದೇ ನಮ್ಗೆ ಕೊಟ್ಟು ಸಾಕಪ್ಪ ಕಡೆ ನಿಂದೇನು ಕೊಡಬೇಡ ಅಂತ. ಹೀಗೆ ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟು ನಾವು ಪೂಜೆ ಮಾಡೋಕ್ಕಾಗಲ್ಲ ಅಂತ ಕೈಯಲ್ಲಾಡಿಸಿದ್ರೆ, ಅವನೇ ನಿಮ್ಮನ್ನು ನೋಡ್ಕೊಳಕ್ಕಾಗಲ್ಲ ಅಂತ ಕೈಯಲ್ಲಾಡಿಸಿದ್ರೆ ನಮ್ಮ ಗತಿ ಏನು ಅನ್ನೋದು ಯೋಚನೆ ಮಾಡಿ. ಆದ್ದರಿಂದ ಮನುಷ್ಯ ಜನ್ಮ ಸಿಗೋದು ಬಹಳ ಕಷ್ಟ. ನಮಗೆ ಜನ್ಮಗಳಿಗೇನು ಕೊರತೆ ಇಲ್ಲ, 84 ಲಕ್ಷ ಯೋನಿಗಳಿಂದ ನಾನು ದೇವರು ನಾಮ ಆಡ್ತಾ ಇರ್ತೇವೆ. ಆದರೆ ಮನುಷ್ಯ ಜನ್ಮದಲ್ಲಿ ಮಾತ್ರ ನಮಗೆ ಸಾಧನೆ ಶ್ರವಣ ಎಲ್ಲ ಮಾಡೋದಕ್ಕೆ ಸಾಧ್ಯ. ಅಂಥ ಅಪರೂಪದ ಮನುಷ್ಯ ಜನ್ಮ ಬಂದಾಗ ಅದನ್ನು ವ್ಯರ್ಥವಾಗಿ ಕಳ್ಕೊಂಡ್ರೆ ಇನ್ನು ಎಷ್ಟು ಜನ್ಮ ಇನ್ನೆಷ್ಟು ಕಾಲ ಬೇಕೋ ನಮಗೆ ಇನ್ನೊಂದು ಮನುಷ್ಯ ಜನ್ಮ ಸಿಗಬೇಕಾಗುತ್ತೆ. ಆದ್ದರಿಂದ ಮನುಷ್ಯ ಜನ್ಮ ಸಿಕ್ಕಿದಾಗ ಅದನ್ನು ಸಾರ್ಥಕ ಮಾಡಿಕೊಳ್ತೇವೆ ಅನ್ನೋದನ್ನು ತಿಳಿಸ್ತಾ ಇರ್ತಾರೆ. ಹೀಗೆ ಅರ್ಚನಂ ವಂದನಂ ದಾಸ್ಯಂ, ನೀನು ಈಶ ನಾನು ದಾಸ, ನನ್ನಲ್ಲಿ ನನಗೆ ಯಾವ ಸ್ವಾತಂತ್ರ್ಯ ಇಲ್ಲ, ಎಲ್ಲವನ್ನೂ ನೀನು ಕೊಟ್ಟವನು, ಇಡೀ ಜಗತ್ತು ನಿನ್ನದು, ಆದರೆ ನೀನು ಜಗತ್ ಸ್ವಾಮಿ, ನಾನು ನಿನ್ನ ದಾಸ ಅನ್ನುವ ಚಿಂತನೆ ಇರಬೇಕು. ಅನಂತರ ಸಖ್ಯಂ, ದೇವರು ಅಂತ ಅಂದರೆ ಕೆಲವರಿಗೆ ದೇವರು ಒಂದು ಬರೀ ಶಾಪ ಕೊಡೋಕ್ಕೆ ಇರೋನು, ಬೇರೆ ಕೆಲಸ ಇಲ್ಲ ಅವನಿಗೆ ಅಂತ ನಮ್ಮ ತಲೆ ತುಂಬಿಬಿಡ್ತಾರೆ. ದೇವರು ಕಂಡ್ರೆ ಪ್ರೀತಿಯಿಂದ ಭಯ ತುಂಬಿಬಿಡ್ತಾರೆ. ಹಾಗಾಗಿ ಎಡಗಡೆ ತಿರುಗಿದ್ರೆ ಏನೋ ಶಾಪ ಕೊಡ್ತಾನೆ, ಮುಂದೆ ಎಡಗಡೆ ಇಟ್ಟರೆ ಏನೋ ಶಾಪ ಕೊಡ್ತಾನೆ ಅಂದ್ ಬರೀ ಶಾಪದ ಭಯದಿಂದಲೇ ನಾವು ದೇವರು ನಂಬ್ತಾ ಇರ್ತೇವೆ. ದೇವರಿಗೆ ಶಾಪ ಕೊಡೋದಕ್ಕಿಂತ ಬೇರೆ ಸಾವಿರ ಕೆಲಸಗಳಿವೆ, ಬರೀ ಶಾಪನೇ ಕೊಡ್ತಾ ಕೂತ್ಕೊಡ. ದೇವರು ಅಂದರೆ ನಮಗೆ ಎಲ್ಲರಿಗಿಂತ ಅತ್ಯಂತ ಹತ್ತಿರದ ಗೆಳೆಯ. ಸಖ್ಯಂ, ಭಗವಂತನಲ್ಲಿ ನಿಮಗೆ ನಾವು ತಂದೆ ತಾಯಿಗಳಲ್ಲಿ ಹೇಳಿಕೊಳ್ಳದೇ ಇರೋ ಸಂಗತಿಗಳಿಂದಲೇ ಗೆಳೆಯರ ಮುಂದೆ ಹೇಳ್ಕೊಡ್ತೇವೆ. ಅಂಥ ಆಪ್ತ ಗೆಳೆಯ ಭಗವಂತ. ಅವನಷ್ಟು ಹತ್ತಿರದವನು, ಅವನಷ್ಟು ಎತ್ತರದವನು, ಅವನಷ್ಟು ಗೊತ್ತಿಲ್ಲದೆ ಇರೋನು ಯಾರೂ ಇಲ್ಲ. ಆದಾಗ ಭಗವಂತ ನಮಗೆ ಎಲ್ಲರಿಗಿಂತ ಎತ್ತರನಾದ, ಎಲ್ಲರಿಗಿಂತ ಹತ್ತಿರನಾದ, ಆದರೂ ನಮಗೆ ಗೊತ್ತಿರದೇ ಇರುವ ಆಪ್ತ ಮಿತ್ರ ಆ ಭಗವಂತ. ಆ ಭಗವಂತನಲ್ಲಿ ನಮ್ಮನ್ನು ನಾವು ಅರ್ಪಿಸ್ಕೊಡ್ಬೇಕು. ಆ ಭಗವಂತನನ್ನು ಒಬ್ಬ ಆಪ್ತ ಮಿತ್ರ ಅನ್ನುವಂಥ ಭಾವನೆಯಲ್ಲಿ ಸಖ್ಯವನ್ನು ಬೆಳೆಸ್ಕೊಳ್ಬೇಕು. ಅನಂತರ ಆತ್ಮನಿವೇದ, ನಮಗೆ ಸಂಸಾರದಲ್ಲೂ ಭಗವಂತ ನಿಯಾಮಕನಾಗಿದ್ದಾನೆ, ಮೋಕ್ಷದಲ್ಲೂ ನಮಗೆ ಭಗವಂತ ನಿಯಾಮಕನಾಗಿದ್ದಾನೆ ಎಂಬ ತಿಳುವಳಿಕೆ. ಈ 9 ಚಿಹ್ನೆಗಳಿಂದ ಕೂಡಿದ ಭಕ್ತಿ ಯಾವ ಗ್ರಂಥದ ಅಧ್ಯಯನದಿಂದ ಬರುತ್ತೋ ಆ ಗ್ರಂಥವನ್ನು ನಾವು ಅಧ್ಯಯನ ಮಾಡಬೇಕು ಅಂತ ಪರಿಹಾದ ಮಾತು ಮುಗಿಸ್ತಾ. ಈಗ ಹಿರಣ್ಯಕಶಿಪುವಿಗೆ ಅವನ ತಾಳ್ಮೆ ಕಟ್ಟವರೆಯಿತು. ಇದು ಚಂದಾಮರ್ಕರದೇ ಕೆಲಸ ಅಂತ ಅವ್ರ ಮೇಲೆ ಆಪಾದನೆ ಮಾಡಿದ. ನನ್ನ ಮನೆಯ ಅನ್ನ ತಿಂದು ನನ್ನ ಮಗನಿಗೆ ನೀವು ತಲೆ ಕೆಡಿಸಿದ್ದೀರಿ ಹಾಗೆ ಅಂತ ಗದರಿಸ್ತಾ. ಅವರಂದರು, ಸ್ವಾಮಿ ನಾವು ಹೇಳಿಕೊಟ್ಟಿಲ್ಲ, ಬೇರೆ ಯಾರು ಅಕ್ರಮವಾಗಿ ಬಂದು ನಿಮ್ಮ ಮಗನಿಗೆ ಆ ಕೋಚಿಂಗ್ ಕೊಟ್ಟಿಲ್ಲ, ಆದ್ದರಿಂದ ನಮ್ದು ಅಪರಾಧ ಅಲ್ಲ, ನಮ್ಮನ್ನು ಯಾಕೆ ನೀವು ಗಂಡಿಸ್ತೀರಿ, ನಮ್ಮ ಮೇಲೆ ಯಾಕೆ ನಿಮ್ಗೆ ಕೋಪ ಅಂತ ದೈನ್ಯದಿಂದ ಕೇಳ್ಕೊಳ್ತಾರೆ. ಆಗ ಪ್ರಹ್ಲಾದನನ್ನೇ ಕೇಳ್ತಾರೆ, ರಚೇತ್ ಗುರುಮುಖಿ ಅಂತೆ, ಈಗ ಗುರುಮುಖರಿಂದ ಬಂದ ವಿದ್ಯೆ ಅಂತ ಹೋದರೆ ಇನ್ಯಾರಿಂದ ಬಂತು ಹಾಗೆ ಅಂತ ಕೇಳ್ತಾರೆ. ಅದಕ್ಕೆ ಅವರಿಂದ ಕಲಿತ ಇವರಿಂದ ಕಲಿತ ಇದೆಲ್ಲ ಬರೀ ಭ್ರಮೆ, ಅವನ ಸಂಕಲ್ಪ ಬರಬೇಕಷ್ಟೆ ಹಾಗೆ ಅಂತ ಹಾರಿಕೆಯ ಉತ್ತರವನ್ನು ಕೊಟ್ಟ ಪ್ರಹ್ಲಾದ. ಆ ಪ್ರಹ್ಲಾದನ ಈ ಒಂದು ವಿಷ್ಣು ನಿಷ್ಠೆಯನ್ನು ನೋಡಿ ಹಿರಣ್ಯಕಶಿಪುವಿಗೆ ತಾಳ್ಮೆ ಕೆಡತು. ಇವನನ್ನು ಕೊಂದೇ ಬಿಡಿ ಅಂತ ಆಜ್ಞೆ ಮಾಡ್ದ. ಯಾರು ತಾನು ಸಾಯಬಾರದು ಅಂತ ವರ ಪಡ್ಕೊಂಡ, ಅದು ತನ್ನ ಮಗ ಸಾಯಬೇಕು ಅಂತ ವ್ಯವಸ್ಥೆ ಮಾಡಕ್ಕೆ ಹೋಗ್ತಾ. ನಮಗೆ ಹೇಗೆ ಸಾಯಬಾರದು ಅಂತ ಇರುತ್ತೋ ಹಾಗೆ ಇನ್ನೊಬ್ಬರಿಗೂ ಸಾಯಬಾರದು ಅಂತ ಇರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋ ಯೋಚನೆ ಇಲ್ಲ. ಹಾಗಾಗಿ ತಾನು ಪ್ರಹ್ಲಾದನನ್ನು ಕೊಂದು ಬಿಡ್ರಿ ಅಂತ ಆಜ್ಞೆ ಮಾಡ್ತಾ ಇದ್ದಾರೆ. ಪ್ರಹ್ಲಾದನನ್ನು ನಾನಾ ರೀತಿಯಲ್ಲಿ ಕೊಲ್ಲಲಿಕ್ಕೆ ಪ್ರಯತ್ನ ಪಟ್ಟು ಅವನಿಗೆ ವಿಷ ಹಾಕಿದರು, ಬೆಂಕೀಲಿ ಹಾಕಿದರು, ಪರ್ವತದಿಂದ ಕೆಳಗೆ ದಬ್ಬಿದರು, ಆನೆಯನ್ನು ತುಳಿಸಿದರು, ಉಪವಾಸ ಹಾಕಿದರು, ಏನೇನೇನೇನು ಮಾಡಿದ್ರು ಪ್ರಹ್ಲಾದನನ್ನು ಕೊಲ್ಲಲಿಕ್ಕಾಗಿಲ್ಲ. ಎಲ್ಲಿ ತನಕ ಇದೇ ಹಿರಣ್ಯಕಶಿಪು ಹಿರಣ್ಯಾಕ್ಷ ಸತ್ತಾಗ ಅವನ ಪರಿವಾರದವರಿಗೆಲ್ಲ ಒಂದು ಉಪದೇಶ ಮಾಡಿತ್ತ. ಸರಕ್ಷಿತ ರಕ್ಷಿತಿ ಯೋಹಿ ಗರ್ಭೆ, ಗರ್ಭದಲ್ಲಿರುವ ಮಗುವನ್ನು ಯಾರು ರಕ್ಷಣೆ ಮಾಡ್ತಾರೆ
ಆ ಭಗವಂತನೇ ಎಲ್ಲರನ್ನೂ ರಕ್ಷಣೆ ಮಾಡೋದು. ಅವನು ಎಲ್ಲಿ ತನಕ ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾನೆ, ಅಲ್ಲಿ ತನಕ ನಮ್ಗೆ ಯಾರು ಏನು ಹಾನಿಯ ಮಾಡೋಕ್ಕಾಗಲ್ಲ. ಯಾವಾಗ ಅವನ ಸಂಕಲ್ಪಕ್ಕೆ ನಮ್ಮ ರಕ್ಷಣೆ ಬಂದಿಲ್ಲ, ಯಾರೂ ನಮ್ಮನ್ನು ಉಳಿಸೋದಕ್ಕೆ ಸಾಧ್ಯ ಇಲ್ಲ. ಪರೀಕ್ಷಿತ್ ಮಹಾರಾಜರ ಜನ್ಮದ ಆದಿ ಅಂತಗಳೇ ಅದಕ್ಕೆ ಉದಾಹರಣೆ. ಅಶ್ವತ್ಥಾಮರು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ರು ಕೂಡ ಪರೀಕ್ಷಿತನನ್ನ ರಕ್ಷಣೆ ಮಾಡಬೇಕು ಅಂತ ಸಂಕಲ್ಪ ಮಾಡ್ದ, ಗರ್ಭದಲ್ಲಿ ನಿಂತು ರಕ್ಷಣೆ ಮಾಡಿ ಕಾಪಾಡ್ದ. ಅದೇ ಪರೀಕ್ಷಿತ್ ಮಹಾರಾಜನಿಗೆ ತಕ್ಷಕನಿಂದ ಮರಣ ಅಂತ ಶಾಪ ಬಂದಾಗ ಅವನನ್ನು ರಕ್ಷಣೆ ಮಾಡಕ್ಕೆ ಹೋಗಲಿಲ್ಲ. ಯಾಕೆಂದ್ರೆ ಅವನ ಸಾಧನೆ ಮುಗಿಯಿತು, ಈ ಶರೀರದಿಂದ ಅವನಿಗೆ ಬಿಡುಗಡೆ ಆಗಬೇಕು ಅಂತ ದೇವರು ಸಂಕಲ್ಪ ಮಾಡ. ಹಾಗಾಗಿ ಎಲ್ಲಿ ತನಕ ಅವನ ರಕ್ಷಣೆ ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾನೆ, ಅಲ್ಲಿ ತನಕ ಎಂಥ ಭೀಕರ ಅಪಘಾತಗಳಲ್ಲೂ ನಾವು ಬದುಕಿ ಉಳಿತೇವೆ. ಆದರೆ ಅವನಿಗೆ ನಮ್ಮ ರಕ್ಷಣೆಯ ಸಂಕಲ್ಪ ಇರದೆ ಹೋದರೆ ಮನೆ ಮುಂದೆ ಎಡವಿಯೇ ಹರೆಯಮ್ಮ ಅಂತ ಹೊರಟೋಗ್ತೇವೆ. ಹಾಗಾಗಿ ಆ ಭಗವಂತನ ಒಂದು ಆ ರಕ್ಷಣೆಯಿಂದ ಆ ಪ್ರಹ್ಲಾದನಿಗೆ ಏನೂ ಮಾಡೋಕ್ಕಾಗಲಿಲ್ಲ. ಹಿರಣ್ಯಕಶಿಪು ಅಂದ್ಕೊಂಡ, ನಾನು ಬ್ರಹ್ಮದೇವರಲ್ಲಿ ನಾನು ಸಾಯಬಾರ್ದು ವರ ಕೇಳ್ಕೊಂಡು, ಏನೋ ಗಡಿಬಿಡಿ ಒಳಗೆ ನಮ್ಮ ಬ್ರಹ್ಮದೇವರು ನಿಮ್ಮ ವಂಶವರೇ ಸಾಯಬಾರ್ದು ವರ ಕೊಟ್ಟನೋ ಏನೋ, ವರ ತೊಗೊಂಡಿದ್ದು ನಾನು ಎಫೆಕ್ಟ್ ಆಗ್ತಾರೋ ಮಗನಿಗೆ ಹಾಗೆ ಅಂತ ಹಿರಣ್ಯಕಶಿಪು ತಲೆ ಕೆಡ. ಚಂಡಾಮರ್ಕರು ಹೇಳಿದ್ರು, ಸ್ವಲ್ಪ ಸೈಲೆಂಟ್ ಆಗಿರಿ, ಯಾಕೆ ತಲೆ ಕೆಡ್ಸ್ಕೊತೀವಿ, ಚಿಕ್ಕ ಮಕ್ಕಳು ದೇವರು ಎಲ್ಲ ಅಂತಾರೆ, ದೊಡ್ಡವರು ಆಮೇಲೆ ದೇವ್ರ ತಂಡೆಗೆ ಯಾರೋ ಹೋಗಲ್ಲ, ನಮ್ಮನೆ ಮಕ್ಕಳೆಲ್ಲ ಹಾಗೇನೆ, ನೀನು ತಲೆ ಕೆಡ್ಸ್ಕೊತೀವಿ ಅಂತ ಚಂಡಾಮರ್ಕರು ಸ್ವಲ್ಪ ಸಮಾಧಾನ ಹೇಳಿದ್ರು. ತಾತ್ಕಾಲಿಕವಾಗಿ ಸುಮ್ಮನೆ ಆದ. ಆದರೆ ಒಂದು ದಿವಸ ಗುರುಕುಲದಲ್ಲಿ ಚಂಡಾಮರ್ಕರು ಹೋರೋ ಹೆಚ್ಚಕ್ಕೆ ಹೊಟ್ಟೋಗಿತ್ತು, ಬರೀ ಮಕ್ಕಳೇ ಮಕ್ಕಳು. ಆಗ ಪರಿಹಾರ ಯೋಚನೆ ಮಾಡ್ದ, ಈ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಇಲ್ಲಿ ಕೂರಿಸಿ ಬಾಬಾ ಬ್ಲಾಕ್ಷಿಪ್ ಹೇಳ್ಕೊಂಡು ಇವ್ರ ಜೀವನ ಹಾಳು ಮಾಡ್ತಾ ಇದ್ದಾರೆ. ಒಂದು ದಿವಸ ಅವರು ಇವರು ಉದ್ಧಾರ ಆಗೋದನ್ನು ಇವರಿಗೆ ಬೋಧನೆ ಮಾಡಿಲ್ಲ, ಇವತ್ತು ನನಗೆ ಸಿಕ್ಕಿದ್ದಾರೆ ಈ ಮಕ್ಕಳು, ಇವರಿಗೆ ಆತ್ಮೋದ್ಧಾರದ ಉಪದೇಶ ಮಾಡಬೇಕು ಅಂತ ಪ್ರಹ್ಲಾದ ಸಂಕಲ್ಪ ಮಾಡ್ದ. ಆ ಪ್ರಹ್ಲಾದ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡ. ಪ್ರಹ್ಲಾದನ ಮಹಿಮೆ ನೋಡಿ ಕೇಳಿ ಆ ಮಕ್ಕಳಿಗೆಲ್ಲ ಪ್ರಹ್ಲಾದನ ಮೇಲೆ ಅಪಾರವಾದ ಗೌರವ ಬಂದಿತ್ತು. ಅವರೆಲ್ಲ ಅಸುರ ಬಾಲಕರೇ, ಆದರೆ ಸ್ವರೂಪದಲ್ಲಿ ಅವರೆಲ್ಲ ಅಸುರರಲ್ಲ, ಅವರೆಲ್ಲ ಮೋಕ್ಷಯೋಗ್ಯರಾದ ಉತ್ತಮ ಚೇತನರು. ಯಾವುದೋ ಶಾಪಾದಿಗಳಿಂದ ಯಾವುದೋ ಕರ್ಮ ಕಾರಣದಿಂದ ಅಸುರರಾಗಿ ಹುಟ್ಟಿದ್ರಷ್ಟೇ. ಹಾಗಾಗಿ ಪ್ರಹ್ಲಾದನ ಮಾತು ಕೇಳೋದಕ್ಕೆ ಎಲ್ಲರೂ ಶಿಸ್ತಾಗಿ ಕುದಿತಾರೆ. ಪ್ರಹ್ಲಾದ ಹೇಳ್ದ, ನೋಡಿ, ನಿಮಗಿಂತ ಚಿಕ್ಕ ಮಕ್ಕಳು ಸಾಯ್ತಾ ಇದ್ದಾರೆ, ಈ ಪ್ರಪಂಚ ನೋಡ್ತಾ ಇದ್ದೀವಿ, ಯುವಕರು ಸಾಯ್ತಾ ಇರ್ತಾರೆ, ವಯಸ್ಸಾದವರು ಸಾಯ್ತಾ ಇರ್ತಾರೆ, ರಾತ್ರಿ ಮಲಗದವರು ಬೆಳಗ್ಗೆ ಇಲ್ವೇ ಇಲ್ಲ ಅಂತ ಕಥೆಗಳನ್ನ ಕೇಳ್ತಾ ಇದ್ದೀವಿ ಇತ್ತೀಚೆಗೆ ನಾವು. ಹಾಗಾಗಿ ನಮ್ಮ ಬದುಕು ನಶ್ವರ ಅನ್ನೋದು ಮೊದಲು ಅರ್ಥ ಮಾಡ್ಕೊಳ್ಳಿ. ಆದರೆ ಕ್ರೀಡಾಂತಹ ಮಾ ಪ್ರಮಾದ್ಯಥ, ಆಟದಲ್ಲೇ ಮುಳುಗಿ ಎಚ್ಚರಗೇಡಿಗಳಾಗಿ ಜೀವನ ಹಾಳು ಮಾಡ್ಕೊಳ್ಬೇಡಿ ಹಾಗೆ ಮಕ್ಕಳಿಗೆ ಹೇಳ್ತಾ ಇರ್ತಾನೆ. ಹಾಗಾದ್ರೆ ಏನು ಮಾಡಬೇಕು? ಕೌಮಾರ ಆಚರೇತ್ ಪ್ರಾಜ್ಞ, ಕುಮಾರ ವಯಸ್ಸಿನಿಂದಲೇ ನೀವು ಧರ್ಮಾಚರಣೆ ಮಾಡಬೇಕು, ಸಣ್ಣ ವಯಸ್ಸಿನಿಂದಲೇ ನೀವು ಧರ್ಮಾಚರಣೆ ಮಾಡಿ. ಯಾಕೆಂದರೆ ನಮಗೆ ಮನುಷ್ಯ ಜನ್ಮ ಬಿಟ್ಟು ಬೇರೆ ಜನ್ಮಗಳಲ್ಲಿ ಸಾಧನೆ ಮಾಡಲಿಕ್ಕೆ ಆಗಲ್ಲ. ಈ ಮನುಷ್ಯ ಜನ್ಮ ಸಿಗೋದು ಕಷ್ಟ, ಸಿಕ್ಕಿದ್ರೆ ಉಳಿಯೋದು ಕಷ್ಟ. ಅಂಗಳದಲ್ಲಿ ದೀಪ ಹಚ್ಚಿದರೆ ಅದು ಆರಿ ಹೋದರೆ ಏನು ಆಶ್ಚರ್ಯ ಅಲ್ಲ, 4 ದಿಕ್ಕಿನಲ್ಲಿ ಗಾಳಿ ಬಿಸ್ತಾ ಇರುತ್ತೆ, ಅದು ಎಷ್ಟೊತ್ತು ಉರಿಯತ್ತೆ, ಅದೇ ಆಶ್ಚರ್ಯ. 9 ಬಾಗಿಲು ತೆರೆದಿಟ್ಟ ಪಂಜರದಲ್ಲಿ ಜೀವ ಅನ್ನುವ ಹಕ್ಕೇನು ಈ ದೇಹದಲ್ಲಿ ದೇವರು ಕೂಡಿಸಿದ್ದಾನಲ್ಲ, ಎಲ್ಲ ಬಾಗಿಲು ಓಪನ್ ಆಗಿದೆ, ಅದು ಹಾರಿ ಹೋದ್ರೆ ಏನು ಆಶ್ಚರ್ಯ ಅಲ್ಲ, ಎಷ್ಟೊತ್ತಿರುತ್ತೆ ಅದೇ ಆಶ್ಚರ್ಯ. ಆ ಇರುವಷ್ಟರೊಳಗೆ ನಾವು ಸಾಧನೆ ಮಾಡ್ಕೊಳ್ಬೇಕು ಹಾಗೆ ಅಂತ ಪ್ರಹ್ಲಾದ ಮಕ್ಕಳಿಗೆ ಹೇಳ್ತಾ ಇದ್ದ. ಆದ್ದರಿಂದ ನಮಗೆ ದುರ್ಲಭಂ ಮಾನುಷಂ ಜನ್ಮ ತದಪಿ ಅಧ್ರುವಂ ಅರ್ಥದಂ, ಮನುಷ್ಯ ಜನ್ಮ ಸಿಗೋದು ಕಷ್ಟ, ಸಿಕ್ಕಿದ್ರೆ ಉಳಿಯೋದು ಕಷ್ಟ, ಎಷ್ಟು ದಿವಸ ಉಳಿದಿರುತ್ತೆ ಅಷ್ಟರೊಳಗೆ ನಾವು ಸಾಧನೆ ಮಾಡ್ಕೊಳ್ಬೇಕು ಹಾಗೆ ಅಂತ ಮಕ್ಕಳಿಗೆಲ್ಲ ಬುದ್ಧಿ ಹೇಳಿದ. ಮಕ್ಕಳು ಕೇಳ್ತಾರೆ, ನಾವೆಲ್ಲ ದೊಡ್ಡವರಿಗೆ ನಮಸ್ಕಾರ, ನಾವೆಲ್ಲ 24 ದೇವರು ದಿಟ್ಟಿರೋಗ್ತಾರೆ ಕೂತ್ರೆ ನಾವು ನಮಗೂ ಲೈಫ್ ಎಂಜಾಯ್ ಮಾಡಬೇಕು, ಏನೇನೋ ಹೊಸ ಹೊಸ ಭಾಷೆ ನಾವು ಮಾತಾಡ್ತೇವೆ, ನಾವು ಲೈಫ್ ಎಂಜಾಯ್ ಮಾಡಬೇಕು. ಸುಮ್ಮನೆ 24 ಮೂವಿ ಇಟ್ಕೊಂಡು ಕೂತ್ಕೊಂಡ್ರೆ ನಮ್ಮ ಜೀವದ ಸುಖ ಪಡೋದು ಯಾವಾಗ ನಾವು? ಹಾಗೆ ಅಂತ ಮಕ್ಕಳು ನಮ್ಮೆಲ್ಲರ ಪರವಾಗಿ ಕೇಳಿದ್ರು. ಪರಿಹಾರ ಹೇಳ್ದ, ನೋಡಿ, ದುಃಖ ಅನುಭವಿಸಬೇಕು ಅಂತ ಯಾರು ಇಷ್ಟಪಡಲ್ಲ, ದುಃಖ ಅನುಭವಿಸಬೇಕು ಅಂತ ಯಾರು ಪ್ರಯತ್ನ ಮಾಡಲ್ಲ. ಆದರೆ ದುಃಖವನ್ನು ನಾವು ಬಯಸದೇ ಹೋದರು, ದುಃಖವನ್ನು ಅನುಭವಿಸಲಿಕ್ಕೆ ಅಂತ ಪ್ರಯತ್ನ ಮಾಡದೆ ಹೋದರು, ಎಲ್ಲರೂ ಅನೇಕ ಜನ ದುಃಖಗಳಿಗೆ ಅನುಭವಿಸೋದು ನೀವು ನೋಡ್ತಾ ಇದ್ದೀರ. ಹಾಗಾದ್ರೆ ಇವ್ರು ಇಷ್ಟಪಟ್ಟಿಲ್ಲ ದುಃಖ ಬೇಕು ಅಂತ, ದುಃಖ ಬೇಕು ಅಂತ ಯಾರು ಪ್ರಯತ್ನ ಮಾಡಿಲ್ಲ, ಆದರೂ ದುಃಖ ಪಡ್ತಾ ಇದ್ದಾರೆ. ಯಾಕೆ? ಜನ್ಮಾಂತರದ ಕರ್ಮ ಅಂತ ನಾನು ಉತ್ತರ ಕೊಟ್ಟು. ಹಾಗಾದ್ರೆ ಜನ್ಮಾಂತರದ ಕರ್ಮದಿಂದ ನಾವು ಬಯಸದೇ ಹೋದರೂ ನಮಗೆ ದುಃಖ ಬರೋದಾಗತ್ತೆ, ಜನ್ಮಾಂತರದ ಕರ್ಮದಿಂದಲೇ ಬಯಸದೇ ಹೋದರೂ ಸುಖವೂ ಬರುತ್ತೆ. ಯಾವ್ಯಾವ ಕಾಲಕ್ಕೆ ಏನೇನು ಸುಖಗಳು ಅನುಭವಿಸಬೇಕು ಅಂತ ಆ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಎಲ್ಲ ಲೆಕ್ಕಾಚಾರ ಮಾಡಿಟ್ಟಿದ್ದಾರೆ ಭಗವಂತ. ಆ ಕರ್ಮಾನುಗುಣವಾಗಿ ಹೇಗೆ ದುಃಖವನ್ನು ನಾವು ಬಯಸದೇ ಹೋದ್ರು ಅನುಭವಿಸ್ತೇವೋ, ಹಾಗೆ ಸುಖವನ್ನು ನಾವು ಬಯಸದೇ ಹೋದ್ರು ಕರ್ಮಾನುಗುಣವಾಗಿ ದೇವರು ಕೊಡ್ತಾರೆ. ಆದರೆ ಸುಖವಾಗಿ ಬದುಕಬೇಕು ಅನ್ನೋದನ್ನೇ ಜೀವನದ ಪ್ರಧಾನ ಗುರಿ ಇಟ್ಕೋಬೇಡಿ.
ದೇವರನ್ನ ಧ್ಯಾನ ಮಾಡೋದು ಪ್ರಧಾನವಾದ ಗುರಿ ಇಟ್ಕೊಂಡು ದೇವರಲ್ಲಿ ಭಕ್ತಿ ಮಾಡೋದು ಪ್ರಧಾನವಾಗಿ ಇಟ್ಕೋಬೇಕು. ನಾವು ಸೂರ್ಯನಿಗೆ ಮುಖ ಮಾಡಿ ಓಡದೇನೆ ನಮ್ಮ ನೆರಳು ಹಿಡ್ಕೊಳ್ಬೇಕು ಅಂದ್ರೆ ನೆರಳನ್ನ ಹಿಡ್ಕೊಳಕ್ಕೆ ಅಂತ ಓಡಿ ಹೋದ್ರೆ ನಾವು ಎಷ್ಟು ದೂರ ಓಡಿ ಹೋದ್ರೂ ನೆರಳು ದೂರ 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 ಓಡಿ ನಮ್ಮನ್ನು ಬೆಳೆಸತ್ತೆ ಹೊರತು ನಮ್ಮ ಕೈ ಸಿಗಲ್ಲ. ಆ ನೆರಳಿನ ಹಿಂದೆ ಹೋಗುವ ಆಸೆ ಬಿಟ್ಟು ಸೂರ್ಯನಿಗೆ ಮುಖ ಮಾಡಿ ಓಡಿದ್ರೆ ಅದೇ ನೆರಳು ಅದೇ ನಮ್ಮನ್ನು ಹಿಂಬಾಲಿಸ್ಕೊಂಡು ಓಡೋಡಿ ಬರ. ಇದೇ ಜೀವನದ ಪಾಠ ಅಂತ ಅದೇ ಹೇಳ್ತಾ ಇರ್ತಾರೆ. ನಾವು ಆ ಸುಖ ಬೇಕು ಈ ಸುಖ ಬೇಕು ಅಂತ ಅದರ ಕಡೆ ಓಡಿ ಓಡಿ ಹೋಗ್ತಾ ಇದ್ರೆ ಅದು ನಮ್ಮನ್ನು ಓಡಿಸಿ ದಣಿಸುತ್ತೆ ಹೊರತು ನಮಗೆ ತೃಪ್ತಿ ಅನ್ಕೊಳ್ಳೋದು. ಆದ್ರಿಂದ ಇದರ ಆಸೆ ಬಿಟ್ಟು ದೇವರಿಗೆ ಅಭಿಮುಖವಾಗಿ ಸೂರ್ಯನಿಗೆ ಅಭಿಮುಖವಾಗಿ ಓಡುವಂತೆ ದೇವರಿಗೆ ಅಭಿಮುಖವಾಗಿ ನಾವು ಓಡಿದರೆ ಎಲ್ಲ ಸುಖ ತಾನಾಗಿ ನಮ್ಮಿಂದ ಓಡಿ ಬರುತ್ತೆ. ಆದ್ದರಿಂದ ನಾವು ಬಯಸದೇ ಹೋದರೂ ಪ್ರಯತ್ನ ಮಾಡದೆ ಹೋದರೂ ಕರ್ಮಾನುಗುಣವಾಗಿ ದುಃಖವನ್ನು ಹೇಗೆ ಅನುಭವಿಸ್ತೇವೆ ಹಾಗೆ ಬಯಸದೇ ಹೋದರೂ ಅದಕ್ಕೋಸ್ಕರ ಅಂತ ಪ್ರಯತ್ನ ಮಾಡದೇ ಹೋದರೂ ಯಾವ್ಯಾವ ಕಾಲಕ್ಕೆ ಏನೇನು ಸುಖ ಅನುಭವಿಸ್ಬೇಕು ಅದನ್ನೆಲ್ಲ ದೇವರು ಒದಗಿಸಿಕೊಡ್ತಾರೆ. ದುರ್ಯೋಧನ ಅವನು ಮಹಾದ್ವೇಷಿ, ಆದರೂ ದುರ್ಯೋಧನ ಸುಖವಾಗಿ ಬೇಕಾದಷ್ಟು ಅಧಿಕಾರ ಸಂಪತ್ತು ಹೇಳ್ಕೊಂಡು ಸುಖವಾಗಿ ಇರ್ತಾನೆ. ನನ್ನ ಬೈತಾನೆ ಇವನು ಅಂತ ಹೇಳಿ ಅವನು ಕೊಡಬೇಕಾದದ್ದನ್ನು ಕ್ಯಾನ್ಸಲ್ ಮಾಡಿಲ್ಲ ಭಗವಂತ. ನಾವೆಲ್ಲ ಆದರೆ ಏನು ಮಾಡ್ತೇವೆ, ಯಾರಿಗೋ ಒಬ್ಬರಿಗೆ 100 ರೂಪಾಯಿ ಕೊಡ್ಬೇಕು, ತುಂಬ ಅಹಂಕಾರ ತೋರಿಸ್ತಾನೆ ಅವನಿಗೆ ಕೊಡಬಾರ್ದು ಅಂತ ಅವನು 100 ರೂಪಾಯಿ ಅವನು ಕೊಡೋಕೆ ಆಟ ಆಡಿಸ್ಬೇಕು ಅಂತ ನಾವು ಯೋಚನೆ ಮಾಡ್ತೇವೆ. ದೇವ್ರಿಗೆ ಇಂಥ ಒಳ್ಳೆ ಸಣ್ಣ ಬುದ್ಧಿ ಇಲ್ಲ. ಅವನು ಏನು ನನ್ನ ಹೊಗಳಿ ಏನು ಬೇಕಾದ್ರೂ ಮಾಡಲಿ, ಅವನೊಂದು ಕರ್ಮಾನುಸಾರವಾಗಿ ಏನೇನು ಕೊಡ್ಬೇಕು ಅದು ಆಯಾ ಕಾಲಕ್ಕೆ ಕೊಟ್ಕೊಂಡು ಹೋಗ್ತಾ ಇರ್ತಾರೆ ದೇವರು. ಆದ್ದರಿಂದ ಬರೇ ಭೌತಿಕ ಸುಖಕ್ಕೋಸ್ಕರವೇ ನೀವು ಶ್ರಮ ಪಡಬೇಡಿ, ಭಗವಂತನಿಗೆ ಅಭಿಮುಖವಾಗಿ ಜೀವನ ನಡೆಸೋದನ್ನು ಕಲ್ತ್ಕೊಳ್ಳಿ ಅದ ಹೇಳದ. ಮಕ್ಕಳು ಕೇಳ್ತಾರೆ, ನಾವೆಲ್ಲ ದೊಡ್ಡವರು ನಮಸ್ಕಾರ ಮಾಡಿದ್ರೆ ಶತಮಾನಂ ಭವತು ಅಂತ ಆಶೀರ್ವಾದ ಮಾಡ್ತಾರೆ. 100 ವರ್ಷ ನಮಗೆ ಆಯುಷ್ಯ. ನಾವಿನ್ನೂ ಚಿಕ್ಕ ಹುಡುಗರು, ಈಗೆಲ್ಲ ನಮ್ಗೆ ಯಾಕೆ ಅವಸರ ಮಾಡ್ತೀವಿ ದೇವ್ರ ಕಡೆ ಧರ್ಮಾಚರಣೆ ಮಾಡೋ ನಾವು ದೊಡ್ಡವರಾಗಿ ಮದುವೆ ಆಗಿ ಮಕ್ಕಳ ಮನೆಯಿಂದ ಕಳಿಸಿದ ಮೇಲೆ ಬರೋದೇ ಪುರಾಣಕ್ಕೆ. ಈಗಿಂದ ಯಾಕೆ ಅವಸರ, ಆದ್ದರಿಂದ ಇಷ್ಟು ಬೇಗ ಯಾಕೆ ನಾವು ದೇವರು ಧರ್ಮ ಅಂತ ಅನ್ಬೇಕು ಅಂತ ಮಕ್ಕಳು ಕೇಳ್ತಾವ. ಪ್ರಹ್ಲಾದ ಹೇಳ್ದ, 5 ವರ್ಷದ ಪುಟ್ಟ ಪ್ರಹ್ಲಾದ ನಮ್ಮ 100 ವರ್ಷದ ಜೀವನದ ಹಣೆ ಬರಹ ಏನು ಅಂತ ಅಂಕಿ ಅಂಶ ಸಮೇತ ಕೊಡ್ತಾರೆ. 100 ವರ್ಷ ಬದುಕಿದ್ದೇನೆ ಅಂತ ಅಂದ್ಕೊಂಡೇ ನಾವು ಮೋಸ ಹೋಗಿ. 100 ವರ್ಷ ಆಯುಷ್ಯ ಇದ್ದರೂ ಒಂದು ಪಕ್ಷ, 100 ವರ್ಷದಲ್ಲಿ 50 ವರ್ಷ ನಿದ್ರೆಯಲ್ಲೇ ಕಳೆಯುತ್ತೆ. 50 ವರ್ಷ ನಿಮ್ಗೆ ಸಿಗಲ್ಲ, ಅದು ಮತ್ತೆ ಕನ್ಫರ್ಮ್ ಮಾಡ್ಕೊಳ್ಳಿ. 50 ವರ್ಷ ನಿದ್ರೆಯಲ್ಲೇ ಹೋಗುತ್ತೆ. ಅದು ರಾತ್ರಿ ಮಾತ್ರ ನಿದ್ರೆ ಮಾಡಿದ್ರೆ, ಪುರಾಣದಲ್ಲೂ ಮುಂದುವರಿಸಿದ್ರೆ 75 ಆಗ್ಬೋದು. ಅಂತೂ 50 ವರ್ಷ ನಿದ್ರೆ ಒಳಗೆ ಹೋಗುತ್ತೆ. ಇನ್ನು 50 ವರ್ಷದಲ್ಲಿ ತಿಳುವಳಿಕೆ ಇಲ್ಲದೆ ಆಟ ಆಡಿ ಬಾಲ್ಯದಲ್ಲಿ 20 ವರ್ಷ ಕಳ್ಕೊಳ್ತೇವೆ. ಆಮೇಲೆ ಏನೇನು ಮಾಡಬೇಕು ಅಂತ ಎಲ್ಲ ಗೊತ್ತಾಯಿತು, ಕೈಲಾಗದೆ 20 ವರ್ಷ ವೃದ್ಧಾಪ್ಯದಲ್ಲಿ ಹೋಯ್ತು. 10 ವರ್ಷ ನಮ್ಮನ್ನು ಹೇಳೋರು ಕೇಳೋರು ಯಾರು ಇಲ್ಲತ್ತ ಅಹಂಕಾರ ಪಡ್ತೇವೆ. ನಿಮ್ಗೆ ಎಲ್ಲಿ ಪುರುಸದಿದೆ 53 ವರ್ಷದಲ್ಲಿ ಹೇಳ್ರಿ ಹಾಗೆ ಅಂತ ಪ್ರಹ್ಲಾದ ಕೇಳ್ತಾರೆ. ಆದ್ದರಿಂದ 100 ವರ್ಷ ಇದೆ 100 ವರ್ಷ ಇದೆ ಅಂತ ಅಂದ್ಕೊಂಡು ಸಮಯ ಹಾಳು ಮಾಡಬೇಡ್ರಿ. 50 ವರ್ಷ ನಮ್ಗೆ ಲೆಕ್ಕಕ್ಕೆ ಸಿಗಲ್ಲ. 50 ವರ್ಷದಲ್ಲಿ ತಿಳುವಳಿಕೆ ಇಲ್ಲದೆ ಬಾಲ್ಯದಲ್ಲಿ ಹಾಳಾಗಿ ಹೋಗುತ್ತೆ. ತಿಳುವಳಿಕೆ ಬಂದು ಕೈಲಾಗದೆ 20 ವರ್ಷ ಹೋಯ್ತು. ಇನ್ನು 10 ವರ್ಷದಲ್ಲಿ ಅಹಂಕಾರಕ್ಕೋಸ್ಕರ ಆಗ್ತೇವೆ. ಜಗತ್ತಿನ ಎಲ್ಲ ನಾವೇ ಅನುಭವಿಸ್ಬೇಕು ಅನ್ನುವ ಆ ಥರ ತೋರ್ತೇವೆ. ಹಾಗಾಗಿ ಪುರುಸತ್ ಸಿಗಲ್ಲ. ಹಾಗೆಲ್ಲ ಇನ್ನೂ ಬೇಕಾದಷ್ಟು ಟೈಮ್ ಇದೆ. ಮಕ್ಕಳು ಸ್ಕೂಲ್ಗೆ ಎಕ್ಸಾಮ್ ಇರುತ್ತೆ, ತಂದೆ ತಾಯಿಗಳಿಗೆ ಟೆನ್ಷನ್, ಮಕ್ಕಳಿಗೆ ಟೆನ್ಷನ್ ಇಲ್ಲ, ತಂದೆ ತಾಯಿಗಳಿಗೆ ಟೆನ್ಷನ್. ಒಂದೇ ತಿಂಗಳಿದೆ ಓದು ಅಂತ ಇವ್ರು ಹೇಳ್ತಾರೆ. ಅಪ್ಪ ಯಾಕೆ ತಲೆ ಕೆಡ್ಸ್ಕೊಳ್ತೀನಿ, ಒಂದೇ ತಿಂಗಳಲ್ಲ 30 ದಿವಸ ಇದೆ, ಯಾಕೆ ತಲೆ ಕೆಡ್ಸ್ಕೊಳ್ತೀನಿ ನೀವು ಹಾಗೆ ಅಂತ ಮಕ್ಕಳು ಹೇಳ್ತಾರೆ. ಇನ್ನೂ ಪರೀಕ್ಷೆ ಹತ್ತಿರ ಬಂದ್ಬಿಡ್ತೀವಿ, ಇನ್ನು ಒಂದೇ ವಾರ ಇರೋದು ಅಲ್ಲ, ಒಂದೇ ವಾರ ಅಲ್ಲ 7 ದಿವಸ ಇದೆ ಹಾಗೆ ಅಂತ ಮಕ್ಕಳು ಉತ್ತರ ಕೊಡ್ತಾರೆ. ಅಲ್ಲೋ ನಾಳೆನೇ ಪರೀಕ್ಷೆ, ಪುಸ್ತಕನೇ ಮುಟ್ಟಿಲ್ಲ, ಬರೀ ಮೊಬೈಲ್ ಇಟ್ಕೊಂಡು ಕೂತಿದ್ದಿಲ್ಲೋ ಅಂದರೆ ರಾತ್ರಿ ಎಲ್ಲ ಇನ್ನೇನು ಕೆಲಸ, ಪುಸ್ತಕ ಹಿಡಿತೀನಿ, ರಾತ್ರಿ ಎಲ್ಲ ಪುಸ್ತಕ ಇಡ್ತಾನೆ, ಪರೀಕ್ಷೆಯಲ್ಲಿ ಮರುತ್ತಾ. ಇಷ್ಟು ನಮ್ಮ ಹಣೆ ಬರೋಣ. ಆದ್ದರಿಂದ ಆ 3 ಗಂಟೆಯ ಪರೀಕ್ಷೆಗೆ ಇಡೀ ವರ್ಷ ಪೂರ್ತಿ ನಾವು ಹೇಗೆ ಶ್ರಮ ಪಡ್ತೇವೋ ಹಾಗೆ ಆ ಭಗವಂತನ ಸ್ಮರಣೆ ನಮಗೆ ಬಂದ ಉದ್ಧಾರ ಆಗುವುದಕ್ಕೋಸ್ಕರ ಇಡೀ ಜೀವನದ ಪರಿಶ್ರಮ ಅದರ ಉದ್ದೇಶವನ್ನು ಹೊಂದಿರಬೇಕು ಹಾಗೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಪ್ರಹ್ಲಾದ ಉಪದೇಶ ಮಾಡಿದಾಗ ಮಕ್ಕಳು ಕೇಳ್ತಾರೆ, ನಾವು ಚಂಡಾಮರ್ಕರ ಶಾಲೆಯಲ್ಲೇ ಓದ್ತಾ ಇರೋ, ನೀನು ಇದೇ ಶಾಲೆಯಲ್ಲೇ ಓದ್ತಾ ಇರೋ. ಚಂಡಾಮರ್ಕರೇ ನಮಗೂ ಗುರುಗಳು, ನಿನಗೂ ಗುರುಗಳು. ಆದರೆ ನಮಗೆ ತಿಳಿಯದೇ ಇರೋ ಸಂಗತಿಗಳನ್ನೆಲ್ಲ ನೀನು ತಿಳ್ಕೊಂಡಿದ್ದೆಲ್ಲ ನಿನಗೆ ಯಾರು ಹೇಳ್ಕೊಟ್ರು? ಇದು ಪ್ರಶ್ನೆ ಹಿರಣ್ಯಕಶಿಪುಗೂ ಕಾಡ್ತು, ಚಂಡಾಮರ್ಕರ್ಗೂ ಕಾಡಿತ್ತು. ಅವರಿಗೆಲ್ಲ ಸರಿಯಾದ ಉತ್ತರ, ನೇರವಾದ ಉತ್ತರ ಕೊಡ್ಲಿಕ್ಕ ಮುಕ್ತ ಮನಸ್ಸಿನ ನಿರ್ಮಲ ಮನಸ್ಸಿನ ಮಕ್ಕಳು ಕೇಳ್ತಾರೆ. ಪ್ರಹ್ಲಾದ ಹೇಳಿದ, ಹೌದಪ್ಪ, ನಮ್ಮ ಅಪ್ಪ ತಪಸ್ಸಿಗೆ ಅಂತ ಹೋದಾಗ ದೇವತೆಗಳು ಯೋಚನೆ ಮಾಡಿದರು, ಹಿರಣ್ಯಕಶಿಪು ತಪಸ್ಸಿಗೆ ಹೋಗಿದ್ದಾನೆ, ಈಗ ನಾವು ಎಲ್ಲ ದೈತ್ಯರನ್ನು ದಮನ ಮಾಡಬೇಕು ಅಂತ ದೈತ್ಯರ ಮೇಲೆ ಆಕ್ರಮಣ ಮಾಡಿದ್ವು. ನಾನು ನಮ್ಮ ತಾಯಿಯ ಗರ್ಭದಲ್ಲಿದ್ದೆ, ಈ ಕಯಾಧುದಿನ ಗರ್ಭದಲ್ಲಿರುವ ಮತ್ತೊಬ್ಬ ಹಿರಣ್ಯಕಶಿಪುವಿನ ಕುಡಿಯನ್ನು ನಾವು ಈಗಲೇ ಮುಗಿಸ್ಬೇಕು ಅಂತ ಹೇಳಿ ನಮ್ಮಮ್ಮನ ಕೈ ಹಿಡ್ದ. ನಾರದರು ಬಂದರು,
ಆಗ ಮಾಡಬೇಡ, ಭಾಗವತೋತ್ತಮ ಅವಳ ಗರ್ಭದಲ್ಲಿ ಬೆಳೀತಾ ಇದ್ದಾನೆ, ಅವನ ತಂಟೆಗೆ ಹೋಗಬೇಡ ಹಾಗೆ ಅಂತ ನಾರದರು ಹೇಳಿದರು. ಇಂದ್ರ ನಮ್ಮ ಅಮ್ಮನಿಗೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ ಹೋದ. ಆನಂತರ ನಾರದರು ನಮ್ಮ ಅಮ್ಮನನ್ನ ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋದ್ರು. ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಕೂರಿಸ್ಕೊಂಡು ಒಂದು ವರ ಕೊಟ್ರಂತ. ಏನು ವರ ಅಂದರೆ ಇಚ್ಛಾ ಪ್ರಸೂತಿ ವರ. ನೀನು ಯಾವತ್ತು ಅಡಿಬೇಕು ಅಂತ ಮನಸ್ಸು ಮಾಡಿದ್ಯೋ ಅಲ್ಲಿ ತನಕ ನಿನ್ನ ಮಗು ನೀನು ಒಟ್ಟೊಡೆ ಇಟ್ಕೊಂಡಿರ್ಬೋದು. ನಿನ್ನ ಮನಸ್ಸು ನೀನು ಅಡಿಬೇಕು ಅಂತ ಅಂದುಕೊಂಡೇ ನೀನು ಅಡಿಬೋದು ಅಂತ ಇಚ್ಛಾ ಪ್ರಸೂತಿ ವರವನ್ನು ಕೊಟ್ಟಿದ್ದಾರೆ ನಾರದರು ಆ ಕಯಾಧುರಿಗೆ. ಹಿರಣ್ಯಕಶಿಪು ಬಂದ ಮೇಲೆ ಅವಳ ಮಗುನ ಹಡಿದ್ಲು. ಅಲ್ಲಿ ತನಕ ಗರ್ಭದಲ್ಲೇ ಇಟ್ಕೊಂಡಿತ್ತು. ಸುಮ್ಮನೆ ಕೂರಿಸ್ಕೊಂಡಿರಲಿಲ್ಲ, ಎದುರಿಗೆ ಕೂರಿಸ್ಕೊಂಡು ಆ ನಾರದರು ನನಗೆಲ್ಲ ಅಧ್ಯಾತ್ಮದ ಉಪದೇಶ ಮಾಡಿದ್ರು. ಅಧ್ಯಾತ್ಮದ ಉಪದೇಶ ಮಾಡ್ತಾ ಇದ್ದಾಗ ಅಮ್ಮನ ಹೊಟ್ಟೆಯಿಂದಲೇ ಪ್ರಹ್ಲಾದ ಹೂಗುರ್ತಾ ಇದ್ದಂತ, ಹ್ಞೂ ಹ್ಞೂ ಅಂತ ಹೇಳ್ತಾ ಇದ್ದ. ಆ ನಂತರ ಅಮ್ಮನಿಗೆ ಗರ್ಭಧಾರಣೆ ಆಯಾಸ, ಮನೆಗೆಲಸಗಳ ಜವಾಬ್ದಾರಿ ಅವಳು ಮರೆತುಬಿಟ್ಳು. ಅದರ ನಾರದರು ನನಗೆ ಉಪದೇಶ ಮಾಡಿ, ನಾನು ಉಪದೇಶ ಮಾಡಿದ್ದು ಜೀವನದಲ್ಲಿ ಎಂದಿಗೂ ಮರೆಯದೇ ಇರಲಿ ಅಂತ ಅನುಗ್ರಹ ಮಾಡಿ. ವಿದ್ಯಾ ಅಭ್ಯಾಸ ಮಾಡೋದು ಬೇರೆ, ವಿದ್ಯಾಸಿದ್ಧಿ ಆಗೋದು ಬೇರೆ. ಗುರುಗಳು ಹೇಳಿಕೊಟ್ರೆ ವಿದ್ಯಾಭ್ಯಾಸ ಆಯ್ತು, ಆದರೆ ಓದಿದ್ದು ನಿನಗೆ ಸಾರ್ಥಕವಾಗಲಿ ಎಂದು ಗುರುಗಳ ಆಶೀರ್ವಾದ ಮಾಡಿದ್ರೆ ಅದು ವಿದ್ಯಾಸಿದ್ಧಿ ಆಗುತ್ತೆ. ಹಾಗಾಗಿ ಪ್ರಹ್ಲಾದನ ತಾಯಿಯೂ ಶ್ರವಣ ಮಾಡಿದ್ದಾಳೆ. ಆದರೆ ನಾರದರು ಪ್ರಹ್ಲಾದನಿಗೆ ನೀನು ಓದಿತ್ತು ಸಾರ್ಥಕವಾಗಲಿ, ನಿನ್ನ ಜೀವನ ಉದ್ದಕ್ಕೂ ನೀನು ಅದು ಕಾಪಾಡಲಿ ಅಂತ ಅವರು ಹರಿಸಿದ್ದಾರೆ. ಹಾಗಾಗಿ ನಾರದರು ನಮ್ಮ ಅಮ್ಮನ ಗರ್ಭದಲ್ಲಿರುವಾಗ ಮಾಡಿದ ಉಪದೇಶ. ಇದಕ್ಕೋಸ್ಕರವೇ ನಮ್ಮಲ್ಲಿ ಹೆಣ್ಮಕ್ಕಳು ಗರ್ಭವತಿಯರಾದಾಗ ಅವರನ್ನು ಮುಂದೆ ಕೂಡಿಸಿಕೊಂಡು ಭಾಗವತ, ಹರಿವಂಶ ಇದನ್ನೆಲ್ಲ ಪ್ರವಚನಗಳು ಮಾಡಿಸೋದು ಯಾಕೆಂದರೆ ಮಗುವಿನೊಳಗಿರುವ ಗರ್ಭಕ್ಕೆ ಸಂಸ್ಕಾರ ಸಿಗಲಿ ಹಾಗೆ ಅಂತ. ಆ ಗರ್ಭವತಿಯಾದವಳು ಭಾಗವತವನ್ನು ಶ್ರವಣ ಮಾಡೋದು ಬಿಟ್ಟು WWF ನೋಡ್ತಾ ಕೂತ್ಕೊಂಡ್ರೆ ಆ ಮಕ್ಕಳು WWF ಕಲಿಸ್ಬೇಕು ಅಷ್ಟೇ. ಅದರಿಂದ ಅವ್ರು ಹೇಗೆ ಕಾಲ ಕಳೀತಾರೆ ಆ ಸಂಸ್ಕಾರ ಮಕ್ಕಳಿಗೆ ಬರುತ್ತೆ. ಅದಕ್ಕೋಸ್ಕರ ಮಕ್ಕಳು ಒಳ್ಳೆ ಮಕ್ಕಳಾಗಬೇಕು ಅನ್ನೋ ಕಾಳಜಿ ಯಾವ ತಾಯಿಗಿದೆ, ಆ ತಾಯಿ ಗರ್ಭವತಿಯಾದಾಗ ಸಂಗೀತವನ್ನು ಕೇಳೋದು, ಭಗವಂತನ ಹಾಡುಗಳನ್ನು ಕೇಳೋದು, ಭಾಗವತವನ್ನು ಕೇಳೋದು, ಇದೆಲ್ಲ ಮಾಡ್ತಾ ಇದ್ರೆ ಆ ಒಳಗಿರುವ ಮಗುವಿಗೆ ಆ ಸಂಸ್ಕಾರ ಬರುತ್ತೆ ಅನ್ನುವುದನ್ನು ಪ್ರಹ್ಲಾದ ತಿಳಿಸ್ತಾ ಇದ್ದಾನೆ. ಇಷ್ಟೆಲ್ಲ ಪ್ರಹ್ಲಾದನ ಉಪದೇಶ ಆಗ್ತಾ ಇದೆ. ಚಂಡಾಮರ್ಕರು ವಾಪಸ್ ಬಂದರು, ಅವರು ವಿಷಯಕ್ಕೆ ಹೋದವರು. ಇಡೀ ಗುರುಕುಲದಲ್ಲಿ ಸದ್ದು ಗದ್ದಲ ಇಲ್ಲ. ಅಧ್ಯಾತ್ಮ ಗುರು ಇದ್ದರೂ ಕೂಡ ಗುರುಕುಲದಲ್ಲಿ ಮಕ್ಕಳ ಗಲಾಟೆ ಕೇಳಿಸ್ತಾ ಇರುತ್ತೆ. ನಾವಿಬ್ಬರೂ ಇಲ್ಲ, ಬರೀ ಮಕ್ಕಳೇ. ಇಷ್ಟು ನಿಶ್ಶಬ್ದವಾಗಿದೆಯಲ್ಲ, ಎಲ್ಲ ಮನೆಗೆ ಹೊರಟೋದ್ರು ಏನೋ ಗಾಬರಿ ಆಯ್ತು ಅವರಿಗೆ. ಬಂದು ನೋಡಿದರೆ ನಿಮ್ಮ ಹಾಗೆ ಶಿಸ್ತಾಗಿ ಕೂತ್ಕೊಂಡು ಪಾರೆ ಕೇಳ್ತಾ ಇದ್ದಾರೆ. ಅವರಂದರು, ಇಷ್ಟು ಶಿಸ್ತಾಗಿ ನಮ್ಮ ಸರ್ವಿಸಲ್ಲಿ ಗುರುಗಳನ್ನು ಕೂರ್ಸಕ್ಕೆ ಬಂದಿರಲಿಲ್ಲ, ಇಷ್ಟು ಏಕಾಗ್ರತೆಯನ್ನು ಕೇಳೋ ಹಾಗೆ ಪಾಠ ಮಾಡೋಕ್ಕೆ ನಮ್ಗೆ ಬಂದಿರಲಿಲ್ಲ, ಏನು ಸಮಾಚಾರ ಇದು ಅಂತ ನೋಡಿದ್ರು. ಪ್ರಹ್ಲಾದ ಅವರಿಗೆಲ್ಲ ಪಾಠ ಮಾಡ್ತಾ ಇರ್ತಾರೆ. ಆಗ ಅವರು ನೋಡಿದ್ರು, ಇನ್ನೂ ತಡ ಮಾಡಿದರೆ ಇಷ್ಟು ಸ್ಪೆಷಲ್ ಕ್ಲಾಸ್ ಅರೇಂಜ್ಮೆಂಟ್ಸಲ್ಲಿ ನಮ್ಮದೇ ಅಂತ ಅನ್ಕೊಂಡ್ಬಿಡ್ತಾನೆ ಹಿರಣ್ಯಕಶಿಪು. ಈಗಿಂದೀಗ ಅವನಿಗೆ ಸುದ್ದಿ ಮುಚ್ಚಬೇಕು ಅಂತ ಹೇಳಿ ಆ ಹಿರಣ್ಯಕಶಿಪುವಿನ ಹತ್ರ ಹೋದ ಚಂಡಾಮರ್ಕರು. ನಮ್ಮ ಹುಡುಗನನ್ನು ಯಾರು ಕೆಡಿಸ್ತಾರೆ ಅಂತ ನಮ್ಮ ತಲೆ ಕೆಡಿಸ್ತಾ ಇದ್ದಲ್ಲ, ನಿಮ್ಮ ಹುಡುಗ ಇಡೀ ಗುರುಕುಲವನ್ನು ಕೆಡಿಸ್ತಾ ಇದ್ದ ಹಾಗೆ ಅಂತ ಹೇಳಿ ಅವರು ದೂರು ಕೊಟ್ಟರು. ಆಗ ಆ ಪ್ರಹ್ಲಾದನನ್ನು ಕರೆಸಿದಾಗ ಆ ಸಂದರ್ಭದಲ್ಲಿ ಆ ಹಿರಣ್ಯಕಶಿಪು ಗದರಿಸಿ ಕೇಳ್ತಾ ಇದ್ದಾನೆ, ಹೇ ದುರ್ವಿನೀತ ಮಂದಾತ್ಮಂ ಕುಲಭೇದ ಕರಾಧಮ ಸ್ತಬ್ಧಂ ಮಚ್ಛಾಸುನೋದ್ವೃಕ್ಕಂ ಯೇಷ್ಯೇತ್ವಾದ್ಯಯಮಕ್ಷಯಂ ವೃತ್ತಸ್ಯ ಯಸ್ಯ ಕಂಪಂತೆ ತ್ರಯೋ ಲೋಕಾ ಸಹೇಶ್ವರಾಃ ತಸ್ಯ ಮೇ ಭೀತಂ ಮೂಢ ಶಾಸನಂ ಕಿಂಬಲೋತ್ಯಗಾಃ. ಆ ಪ್ರಹ್ಲಾದ ವಿನೀತನಾಗಿ ಕೈ ಮುಗಿದು ನಮಸ್ಕಾರ ಮಾಡಿ ನಿಂತ. ಅವನು ವಿನಯವನ್ನು ತೋರಿಸಿದಷ್ಟು ಇವನಿಗೆ ಕೋಪ ಕೇಳ್ತಾ ಇದೆ. ನೋಡಿದ್ರೆ ಇಷ್ಟು ವಿನೀತನಾಗಿದ್ದಾನೆ, ಅದು ನನ್ನ ಮಾತು ಒಂದು ಕೇಳದೆ ನನಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾನೆ ಇವನು ಅಂತ ಅವನಲ್ಲಿ ಸಂಕಟ ಜಾಸ್ತಿ ಆಯಿತು. ನಮ್ಮ ವಂಶವನ್ನು ಹಾಳು ಮಾಡ್ತಾ ಇರ್ತಕ್ಕಂಥ ಅಧಮ, ನನ್ನ ಮಾತನ್ನು ಮೀರಿ ನಡ್ಕೊಳ್ತಾ ಇದ್ದಿ, ನನ್ನ ಮಾತಿಗೆ ಬೆಲೆ ಕೊಡದೆ ನನ್ನ ಶಾಸನವನ್ನು ಮೀರಿ ನಡೀತಾ ಇರ್ತಕ್ಕ ನಿನ್ನನ್ನು ಯಮಲೋಕ ಕಟ್ತೇನೆ. ನಾನು ಕೋಪಗೊಂಡು ಉಪ್ಪು ಗಂಟಿ ಕೆದರೆ 3 ಲೋಕಗಳ ದಿಕ್ಪಾಲಕರು ಗಾಬರಿ ಆಗ್ತಾರೆ, ಗಡಗಡ ನಡುತ್ತಾರೆ. ಹಾಗಿರುವಾಗ ಪುಟ್ಟ ಬಾಲಕನಾಗಿ ನನ್ನ ಮಾತಿಗೆ ಎದವಲ್ಲ ಅಂದರೆ ನಿನಗೆ ಯಾರ ಬೆಂಬಲ ಹೇಳು ಹಾಗೆ ಅಂತ ಅಬ್ಬರಿಸಿ ಕೇಳಿದ. ಕಶಿಪು ಅಷ್ಟು ಅಬ್ಬರಿಸಿ ಕೇಳಿದರೆ ಪ್ರಹ್ಲಾದ ಶಾಂತನಾಗಿ ಹೇಳಿದ, ಅನ್ನಕ್ಕೆ ಗೊಲ್ಲಮನೆ ಭವತಶ್ಚ ರಾಜನ್. ಅಪ್ಪ, ನನಗೆ ಮಾತ್ರ ಅಲ್ಲ, ನಿನಗೂ ಅವನದ್ದೇ ಬಲ. ಯಾರ ಬಲ ಇಲ್ಲದೆ ಹೋದರೆ ಎಲ್ಲರೂ ಬಲ ಅನ್ನೋ ಶಬ್ದವನ್ನು ಹಿಂದ್ಮುಂದೆ ಮಾಡ್ಕೋಬೇಕಾಗತ್ತೆ. ಅಂತಹ ಭಗವಂತನ ಬಲದಿಂದಲೇ ನಿನ್ನ ಆರ್ಭಟ, ಅವನ ಬಲದಿಂದಲೇ ನನ್ನ ಧೈರ್ಯ. ಹಾಗಾಗಿ ಇದೆಲ್ಲ ಭಗವಂತನ ಬಲ ಹಾಗೆ ಅಂತ ಪ್ರಹ್ಲಾದ ಹೇಳ್ದ. ಹೇಳಿ ಅಪ್ಪನಿಗೆ ಹೇಳ್ತಾನೆ, ನೀನು 10 ದಿಕ್ಕುಗಳನ್ನು ಗೆದ್ದಿದ್ದೇನೆ ಅಂತ ಬೀಗ್ತಾ ಇದ್ದಿ. ನಿನ್ನ ಶತ್ರುಗಳು 10 ದಿಕ್ಕಿನಲ್ಲಿಲ್ಲ, ನಿನ್ನ ಶತ್ರುಗಳು 6 ಜನ, ಅವರು ನಿನ್ನೊಳಗೆ ಇದ್ದಾರೆ. ಆ ಒಳಗಿರತಕ್ಕ ಕಾಮಕ್ರೋಧಾದಿ 6 ಜನ ಶತ್ರುಗಳನ್ನೇ ಗೆಲ್ಲದೆ 10 ದಿಕ್ಕುಗಳನ್ನು ಗೆದ್ದಿದ್ದೇನೆ ಅಂತ ಬೀಗ್ತಾ ಇದ್ದಿ.
ಪ್ರಯೋಜನ ಇಲ್ಲ, ನಿನ್ನೊಳಗಿರೋ ಶತ್ರುಗಳನ್ನು ಮೊದಲು ಗೆಲ್ಲು. ಹಾಗೆ ಅಪ್ಪನಿಗೆ ಉಪದೇಶ ಮಾಡಿದ. ಅಪ್ಪ ಯೋಚನೆ ಮಾಡಿ, ಸುಮ್ಮನೆ ನಾನು ಹೀಗೆ ಕೇಳ್ತಾ ಕೊಟ್ರೆ ನಾನು ಅವನ ಸ್ಟೂಡೆಂಟ್ ಆಗಿ ಹೋಗ್ತೇನೆ ಅಂತ ಖಾಬರಿ ಆಯ್ತು ಅವನಿಗೆ. ಆಗ ಅವನು ಹೇಳ್ತಾ ಇರ್ತಾನೆ, ವ್ಯಕ್ತಂ ತ್ವಂ ಮರ್ತು ಕಾಮೋಸಿ ಜ್ಯೋತಿ ಮಾತ್ರಂ ವಿಕಥಸೆ ಮುಮೂರ್ಷೂಣಾಂ ಹಿ ಮಂದಾತ್ಮನ್ ಧನುಷ್ಯರ್ ವಿಪ್ಲವಾಗಿರಹ. ಖಂಡಿತವಾಗಿ ನಿನಗೆ ಸಾಯೋ ಬಯಕೆ ಜಾಸ್ತಿ ಆಗಿದೆ. ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಹೇಳ್ತಾರೆ. ಹಾಗಾಗಿ ನಿನಗೆ ಸಾವು ಸಮೀಪಿಸಿದೆ, ಅದಕ್ಕಾಗಿ ಇಷ್ಟು ಹುಚ್ಚು ಮಾತಾಡ್ತಾ ಇದ್ದಿ ಹಾಗೆ ಅಂತ ಗದರಿಸಿ ಕೇಳ್ದ. ನಿನ್ನ ತಲೆಯನ್ನು ಕತ್ತರಿಸಿ ಹಾಕ್ತೇನೆ. ನೀನು ನಂಬಿದ ಆ ದೈವ ಇದ್ದರೆ ಅದು ಹೇಗೆ ಕಾಪಾಡೋದು ನಾನು ನೋಡ್ತೇನೆ. ಎಲ್ಲಿದ್ದಾನೆ ನೀನು ನಂಬಿದ ದೈವ ಎಲ್ಲಿದ್ದಾನೆ ಹೇಳು ಅಂತಂದ. ಅವನು ಶಾಂತನಾಗಿ ಹೇಳಿದೆ, ಎಲ್ಲ ಕಡೆ ಇದ್ದಾನೆ, ನಿನ್ನೊಳಗೂ ಇದ್ದಾನೆ, ನನ್ನೊಳಗೂ ಇದ್ದಾನೆ. ಅವನು ಇಲ್ಲದೇ ಇರೋ ಜಾಗವೇ ಇಲ್ಲ, ಎಲ್ಲ ಕಡೆ ತುಂಬಿದ್ದಾನೆ ಭಗವಂತ. ಹೌದಾ? ಹಾಗಾಗಿ ಈ ಸಭಾ ಸ್ತಂಭದಲ್ಲಿ ಕಾಣ್ತಾನ. ಕಾಣೋರಿಗೆ ಎಲ್ಲ ಕಡೆ ಕಾಣ್ತಾರೆ, ಕಾಣದೇ ಇದ್ದವರಿಗೆ ಗರ್ಭೂಡಿಲೂ ಕಾಣಲ್ಲ. ನಾವೇನು ಮಾಡೋಣ? ಕಾಣೋ ಕಣ್ಣಿರಬೇಕು, ಕಾಣಿಸೋ ಮನಸ್ಸು ಇರಬೇಕು ಅವನಿಗೆ. ಹಾಗಾಗಿ ಎಲ್ಲ ಕಡೆ ಇದ್ದ. ಹಾಗೆ ಅಂತ ಹೇಳಿದ ಕೂಡ ತನ್ನ ಕೈಯಲ್ಲಿ ಪ್ರಹ್ಲಾದನನ್ನ ಹೊಡಿತೇನೆ ಅಂತ ಖಡ್ಗವನ್ನು ಹಿಡಿದಿದ್ದ. ಆ ಖಡ್ಗವನ್ನು ಎಡಗೈಲಿ ಹಿಡಿದು ಬಲಗೈ ಮುಷ್ಟಿ ಮಾಡಿ ಆ ಸಭಾಸ್ತಂಭವನ್ನು ಗಟ್ಟಿಯಾಗಿ ಗುದ್ದಿದಾಗ ಆ ಸಭಾಸ್ತಂಭದಿಂದ ಬೆಳಕು ಚಿಮ್ಮುತ್ತಾ ಇದೆ. ಆ ಬೆಳಕಿನ ರಾಶಿಯ ನಡುವೆ ಭಗವಂತ ನರಸಿಂಹನಾಗಿ ಪ್ರಕಟನಾಗ್ತಾ ಇದ್ದಾನೆ. ಸತ್ಯಂ ವಿಧಾತು ಯಕೃತ್ಯಭಾಷಿತಂ ವ್ಯಾಪ್ತಿಂಚ ಕೂಪೇಷು ಅಖಿಲೇಷು ತಾತ್ಮಃ ಅದೃಶ್ಯತ ಅತ್ಯದ್ಭುತ ರೂಪಂ ಸ್ತಂಭೇ ಸಭಾಯಾಂ ನಮೃಗಂ ನಮಾನುಷಂ. ತಾನು ಪ್ರಹ್ಲಾದನ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರ ತನ್ನ ಭೃತ್ಯನಾದ ಪ್ರಹ್ಲಾದ ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತ ಹೇಳಿತಾನಲ್ಲ, ತನ್ನ ಭೃತ್ಯನ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರ ಭಗವಂತ ಆ ಸಭಾಸ್ತಂಭದಲ್ಲಿ ಪ್ರಕಟನಾಗಿದ್ದಾನೆ. ಮತ್ತು ತಾನು ತನ್ನ ಭಕ್ತರಾದ ಜೈವಿಜಯರಿಗೆ ನಿಮ್ಮನ್ನು 3 ಜನ್ಮದಲ್ಲಿ ನಾನೇ ಬಂದು ಸಂಹಾರ ಮಾಡ್ತೇನೆ ಅಂತ ಮಾತು ಕೊಟ್ಟಿದ್ದಾನ. ತಾನು ತನ್ನ ಭೃತ್ಯರ ಬಗ್ಗೆ ಕೊಟ್ಟಿರುವ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರ ಭಗವಂತ ಸಭಾಸ್ತಂಭದಲ್ಲಿ ಪ್ರಕಟನಾಗಿದ್ದಾನೆ. ಭಗವಂತ ನಮೇ ಭಕ್ತ ಪ್ರಣಶ್ಯತಿ, ನನ್ನನ್ನು ನಂಬಿದವರು ಎಂದೂ ನಾಶಕ್ಕೆ ಬಲಿಯಾಗಲ್ಲ ಅಂತ ತಾನು ತನ್ನ ಭಕ್ತರ ಬಗ್ಗೆ ಏನು ಭರವಸೆ ಕೊಟ್ಟಿರ್ತಾನೆ, ಆ ಭಕ್ತರ ಬಗ್ಗೆ ತಾನು ಕೊಟ್ಟಿರುವ ಭರವಸೆಯ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರ ಆ ಭಗವಂತ ಸಭಾಸ್ತಂಭದಲ್ಲಿ ಪ್ರಕಟನಾಗಿದ್ದ. ದೇವಕಿಗೆ ಹುಟ್ಟಿದರೆ ದೇವಕಿ ನಂದನ ಅಂತ ಕರಿಬಹುದು, ಕೌಸಲ್ಯಾನಂದನ ಅಂತ ರಾಮದೇವರನ್ನು ಕರಿಬಹುದು. ಕಂಬಕ್ಕೆ ಹುಟ್ಟಿದರೆ ಏನು ಹೇಳಬೇಕು? ಅದಕ್ಕೆ ಕಂಬಕ್ಕೆ ಹುಟ್ಟಿದರೆ ಸ್ತಂಭಾರ್ಭಕಾಸಹನ ಬಿಂಬಾಯ ದತ್ತವರ ಗಂಭೀರ ನಾದ ನೃಹರೇ. ಶ್ರೀಮದ್ ವಾದಿರಾಜರು ನರಸಿಂಹದೇವರನ್ನು ಸ್ತೋತ್ರ ಮಾಡ್ಬೇಕಾದ್ರೆ ಸ್ತಂಭಾರ್ಭಕ ಅಂತ, ಸ್ತಂಭಾರ್ಭಕ ಅಂದ್ರೆ ಸನ್ ಆಫ್ ಕಂಬ ಅಂತ. ಕಂಬಕ್ಕೆ ಮಕ್ಕಳು ಹುಡ್ತಾರ, ಅವನು ಹಾಗೆ ಬಂದರೆ ನಾವೇನು ಮಾಡೋಣ? ದೇವಕಿ ಹುಟ್ಟಿದ್ರೆ ದೇವಕಿ ನಂದನ ಅಂತ ಕರ್ಗೋಪ, ಕಂಬಕ್ಕೆ ಬಂದರೆ ಕಂಬದ ಮಗನೇ ಅಂತ ಕರಿತೇವೆ ನಾವು. ಹಾಗೆ ಅಂತ ವಾದರಾಜರು ಸ್ತಂಭಾರ್ಭಕ ಅಂತ ನರಸಿಂಹದೇವರನ್ನು ಕರೀತಾರೆ. ಕಣ್ಣು ಕುಕ್ಕುವ ಬೆಳಕು ಚಿಮ್ಮುತ್ತಾ ಇದೆ. ಹಿರಣ್ಯಕಶಿಪುವಿಗೆ ಕಣ್ಣು ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಸ್ವಲ್ಪ ಹೊತ್ತು ಸಾವರಿಸಿಕೊಂಡು ಆ ನರಸಿಂಹನನ್ನು ನೋಡ್ತಾ ಇದ್ದಾನೆ. ಪ್ರತಪ್ತ ಚಾಮೀಕರ ಚಂಡಲೋಚನಂ ಸ್ಫುರತ್ ಸಟಾ ಕೇಸರ ಜುಂಭಿತಾನನಂ ಕರಾಳ ದಂಷ್ಟ್ರಂ ಕರವಾಳ ಚಂಚಲಂ ಕ್ಷುರಾಂತ ಜಿಕ್ವಂ ಭೃಕುಟಿ ಮುಖೋದ್ಬಣಂ ಸ್ತಬ್ಧೋರ್ಧ್ವಕರ್ಣಂ ಗಿರಿಕಂಡರಾದ್ಭುತ ಯಾತ್ತಾಸ್ಯ ನಾಸಂ ಹನುಭೇದ ಭೀಷಣಂ ದಿವಿಸ್ಪೃಶತ್ಕಾಯ ಮದೀರ್ಘ ಪೀವರ ಗ್ರೀವೋರು ವಕ್ಷಸ್ಥಲಮಲ್ಪಮಧ್ಯಮಂ ಚಂದ್ರಾಂಶ ಗೌರಿಶ್ಚುರಿತಂ ತನೂರುಹೈ ವಿಶ್ವಭುಜಾನೀಕ ಶತೈರ್ನಕಾಯುಧಂ. ಆ ಭಗವಂತ ಹೇಗೆ ಕಾಣ್ತಾ ಇದ್ದಾನೆ? ಉದ್ದವಾಗಿ ಚಾಚಿದಂತಹ ಕತ್ತಿಯ ಅಲೆಗನಂತೆ ಹರಿತವಾದ ನಾಲಿಗೆ, ಬೆಕ್ಕಿ ಉಗುಳುವಂತಹ 3 ಕಣ್ಣುಗಳು, ಆನಂತರ ಪರ್ವತದ ಗುಹೆಯಂತೆ ತೆರೆದ ಬಾಯಿ, ಮೂಗಿನ ಹೊರಳೆಗಳು, ಆ ಕೇಸರ ರಾಶಿ ಸುತ್ತಲೂ ತಲೆ ತುಂಬ ಕೇಸರ ರಾಶಿ ಇದೆ. ಅಂತಹ ಭಗವಂತನನ್ನು ನೋಡಿದ ನಿಮಿರಿ ನಿಂತ ಕಿವಿಗಳು, ಆ ಉಗ್ರವಾದ ಕಣ್ಣು, ಅಯಕ್ಕರವಾಗಿ ತೆರೆದ ಬಾಯಿ, ಅಂಥ ಉಗ್ರ ನರಸಿಂಹನನ್ನ ಹಿರಣ್ಯಕಶಿಪು ನೋಡಿ ಅವನು ಅಂದುಕೊಂಡ, ನಾನು ಬ್ರಹ್ಮದೇವರು ಪ್ರತ್ಯಕ್ಷ ಆದಾಗ ಸಿಂಹದಿಂದ ಸಾಯಬಾರದು ಅಂತಲೂ ಕೇಳ್ಕೊಂಡಿದ್ದೆ, ನರರಿಂದ ಸಾಯಬಾರದು ಅಂತಲೂ ಕೇಳ್ಕೊಂಡಿದ್ದೆ. ಇಂಥ ಒಂದು ಮಿಶ್ರ ತಳಿ ಇರುತ್ತೆ ಅಂತ ನನಗೆ ಐಡಿಯಾನೇ ಬರಲಿಲ್ಲ. ಸಿಂಹದ ಮುಖ, ಮನುಷ್ಯನದೇ, ಇಂಥದ್ದು ಒಂದು ಪ್ರಾಣಿ ಇರುತ್ತೆ ಅಂತ ನನ್ನ ಕಲ್ಪನೆಗೆ ಬರಲಿಲ್ವಲ್ಲ. ಬಂದಿದ್ರೆ ಇಂಥ ಪ್ರಾಣಿ ಅಂದರೂ ಸಾಯಬಾರ್ದು ಅಂತ ಕೇಳ್ಕೊಳ್ಬಹುದಿತ್ತು. ಹಾಗೆ ಯೋಚನೆ ಮಾಡ್ತಾ ಇದ್ದಾನೆ. ಆಗ ಆ ಹಿರಣ್ಯಕಶಿಪು ನರಸಿಂಹನನ್ನು ನೋಡಿ ಕೋಪದಿಂದ ಅವನ ಮೇಲೆ ನುಗ್ಗಿ ಯುದ್ಧಕ್ಕೆ ಹೋಗ್ತಾ ಇದ್ದಾನೆ. ಭಗವಂತ ಸ್ವಲ್ಪ ಕಾಲ ಅವನ ಜೊತೆಲಿ ಯುದ್ಧದ ವಿನೋದ ಮಾಡ್ದ. ಸಂಧ್ಯಾಕಾಲ ಬರಲಿ ಅಂತ ಅವನು ಕಾಯ್ತಾ ಇದ್ದ. ಇದೇ ಸಂಧ್ಯಾಕಾಲ ಬಂತು. ಅವನು ಏನೇನು ಕೇಳಿಕೊಂಡಿದ್ದ, ಯಾವ ವರವನ್ನು ಮೀರಿರಬಾರ್ದು, ಆದರೆ ವರವನ್ನು ಕೇಳಿದವನು ಉಳಿದಿರಬಾರ್ದು. ಇದು ಭಗವಂತನ ಸಂಕಲ್ಪ.
ಹಗಲು ಸಾಯಬಾರ್ದು, ರಾತ್ರಿ ಸಾಯಬಾರ್ದು ಅಂತ ಕೇಳ್ಕೊಂಡಿದ್ದ. ಪ್ರಾಯ ನಮ್ಮ ಹಾಗೆ ಅವನು ಸಂಧ್ಯಾವನೆ ಬಿಟ್ಟಿತ್ತು ಏನೋ, ಸಂಧ್ಯಾಕಾಲ ಸಾಯಬಾರ್ದು ಅಂತ ಕೇಳ್ಕೊಂಡಿರಲಿಲ್ಲ ಅವನು. ಹಾಗಾಗಿ ಸಂಧ್ಯಾಕಾಲದ ನಿರೀಕ್ಷೆಯನ್ನು ಮಾಡಿದ ಭಗವಂತ. ಒಳಗೆ ಸಾಯಬಾರ್ದು, ಹೊರಗೆ ಸಾಯಬಾರ್ದು ಅಂತ ಕೇಳಿದ. ಕಂಸನನ್ನು ಒಳಗೆ ಸಾಯಿಸಿದ್ದ, ತೃಣಾವರ್ತನ ಆಕಾಶದ ಸಾಯಿಸಿದ್ದ. ಹಾಗಾಗಿ ಒಬ್ಬೊಬ್ಬರು ಒಂದೊಂದು ಕಡೆ ಸಾಯಿಸ್ತಾನೆ. ಅದಕ್ಕೋಸ್ಕರ ಅವನು ಒಳಗೆ ಹೊರಗೆ ಮೇಲೆ ಕೆಳಗೆ ಸಾಯಬಾರ್ದು ಅಂತ ಕೇಳ್ಕೊಂಡಿದ್ದ. ಒಳಗೂ ಬೇಡ, ಹೊರಗೂ ಬೇಡ, ಮೇಲೂ ಬೇಡ, ಕೆಳಗೂ ಬೇಡ ಅಂತ ಹೇಳಿ ತನ್ನ ಮನೆಯ ಹೊಸ್ತಿಲಲ್ಲಿ ಕೂತ ತನ್ನ ತೊಡೆಯ ಮೇಲೆ ಹಿರಣ್ಯಕಶಿಪವನ್ನು ಹಾಕಿಕೊಂಡ. ಯಾವ ಆಯುಧಗಳಿಂದಲೂ ನಾನು ಸಾಯಬಾರ್ದು ಅಂತ ಕೇಳ್ಕೊಂಡಿದ್ದ. ನನಗೆ ಆಯುಧಗಳೇ ಬೇಕಾಗಿಲ್ಲ ಅಂತೇಳಿ ತನ್ನ ಕೂನುಗುರುಗಳಿಂದಲೇ ಹಿರಣ್ಯಕಶಿಪುವಿನ ಉದರವನ್ನು ಸೀಳಿ ಅವನ ಕರುಳ ಮಾಲೆಯನ್ನು ಹಾಕಿಕೊಂಡು ನಿಂತಿದ್ದಾನೆ. ಎಲ್ಲ ದೇವಲೋಕದ ದೇವತೆಗಳೆಲ್ಲ ಅವನ ನರಸಿಂಹನ ಮೇಲೆ ಭೂಮಳೆ ಸುರಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಹಿರಣ್ಯಕಶಿಪುವನ್ನ ನರಸಿಂಹದೇವರು ಸೀಳಿ ಕೊಂದರು 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 ಎಂದು ಮಾತಾಡ್ಕೊಳ್ತಾ ಇದ್ದಾರೆ. ಯಾರೋ ಭಗವದ್ ಭಕ್ತರು ಕಿವಿಗೆ ಬಿತ್ತು. ಅವರೊಂದು ನರಸಿಂಹದೇವರು ಹಿರಣ್ಯಕಶಿಪುವನ್ನು ಕೊಂದೇ ಇರೋರು, ಯಾಕೆ ಸುಮ್ಮನೆ ಹೀಗೆಲ್ಲ ಹೇಳ್ತೀರಿ ನೀವು? ಸ್ವಾಮಿ, ನಾವು ಎದುರಿಗೆ ನಿಂತು ನೋಡಿದ್ದೇವೆ, ಹಿರಣ್ಯಕಶಿಪುವನ್ನ ನರಸಿಂಹ ಕೊಂದದ್ದು, ಸೀಳಿ ಕೊಂದದ್ದು ನಾವು ನೋಡಿದ್ದೇವೆ ಅಂತ ಇವರಂದ್ರು. ನೋಡಿದ್ದೀರಿ, ಆದರೆ ಸರಿಯಾಗಿ ತಿಳ್ಕೊಂಡಿಲ್ಲ ನೀವೊಂದು. ಯಾಕೇನಾಯ್ತು? ಪ್ರಹ್ಲಾದನಂತಹ ಉತ್ತಮ ರತ್ನವನ್ನು ನೋಡಿ, ಪ್ರಹ್ಲಾದನಂತಹ ಇನ್ನೆಷ್ಟು ರತ್ನಗಳು ಹೊಟ್ಟೆ ಒಳಗೆ ನೋಡೋಣ ಅಂತ ಬದಿಗೆ ನೋಡ್ತಾ ಇರೋದಷ್ಟೇ, ಕೊಂದಾಕ ನೀವು ತಿಳ್ಕೊಂಡ್ಬಿಟ್ರಿ. ಹಾಗೆ ಅಂತಂತಾರೆ. ನಿಮ್ಗೆ ಹೇಗ್ರಿ ಗೊತ್ತಾಯ್ತು ಅಂದ್ರೆ, ಬೇಕಾದಷ್ಟು ಜನ ಅಸುರರನ್ನು ಕೊದ್ದಿದ್ದಾನೆ, ಎಲ್ಲೂ ಕರುಳು ಮಾಲೆ ಹಾಕೊಂಡಿಲ್ಲ. ಇಲ್ಲಿ ಕರುಳು ಮಾಲೆ ಹಾಕೊಂಡ. ಯಾಕೆಂದ್ರೆ ನನ್ನ ಪ್ರಹ್ಲಾದನ ಅಪ್ಪ, ಅವನ ಕರುಳು ಸಂಬಂಧ ನನಗೂ ಇರಲಿ ಹಾಕೊಂಡು ಕೂತೀಯಾನ ಸ್ವಾಮಿ. ಆದ್ದರಿಂದ ಅವನು ಪ್ರಹ್ಲಾದನನ್ನು ನೋಡಿ ಖುಷಿ ಆಯ್ತು. ಇಂಥ ಪ್ರಹ್ಲಾದರು ಎಷ್ಟು ಜನ ಇದ್ದಾರೆ ನೋಡೋಣ ಅಂತ ಅವನ ಬಟ್ಟೆ ಬಗೆದು ಹುಡುಕ್ತಾ ಇದ್ದಾನಷ್ಟೇ, ಸ್ವಂತದ್ದೇ ಅಲ್ರಿ. ಹಾಗೆ ಅಂತ ಹರಿದಾಸರು ತಮ್ಮ ದೇವರ ನಾಮದಲ್ಲಿ ಸೊಗಸಾಗಿ ಇದನ್ನು ವರ್ಣನೆ ಮಾಡ್ತಾರೆ. ಆಗ ಹಿರಣ್ಯಕಶಿಪು ಅಂದುಕೊಂಡ, ನರಸಿಂಹ ಪುರಾಣದಲ್ಲಿ ಹೇಳ್ತಾರೆ, ನಾನು ಯುದ್ಧಕ್ಕೆ ಹೋದರೆ ಅಷ್ಟ ದಿಗ್ಗಜಗಳು ನನ್ನ ಮೈಗೆ ತಿವಿದು ಅವುಗಳು ದಂತಗಳು ಮುರಿದು ಹೋಗ್ತಾ ಇತ್ತು, ನನಗೇನು ಆಗ್ತಾ ಇರಲಿಲ್ಲ. ಅಂಥ ಮಹಾಬಲಿಷ್ಠನಾದ ನನ್ನನ್ನ ಒಂದು ಉಗುರಿನಿಂದ ಫುಲ್ ಸೀಡೋ ಹಾಗೆ ಬರೇ ಉಗುರಿನಿಂದಲೇ ನನ್ನನ್ನು ಸೀಳು ಹಾಕಿದ್ನಲ್ಲ, ದೈವ ಕೈ ಕೊಟ್ಟರೆ ಏನು ಬೇಕಾದ್ರೆ ಆಗತ್ತೆ, ನಾನೇ ಸಾಕ್ಷಿ ಅಂತ ಹಿರಣ್ಯಕಶಿಪು ಆ ನರಸಿಂಹದೇವರ ತೊಡೆ ಮೇಲೆ ಬಿದ್ದಾಗ ಮನಸ್ಸಲ್ಲಿ ಅಂದುಕೊಂಡ ಅಂತ ನರಸಿಂಹ ಪುರಾಣದಲ್ಲಿ ಹೇಳ್ತಾ. ಹಾಗೆ ಎಲ್ಲ ದೇವತೆಗಳು ಕೂಡ ಪರಮಾತ್ಮನ ಮೇಲೆ ಭೂಮಳೆ ಸುರಿಸಿದ್ದಾರೆ. ಆ ಪ್ರಹ್ಲಾದ ಭಗವಂತ ಯಾಕೆ ತನ್ನ ತೊಡೆ ಮೇಲೆ ಹಾಕಿಕೊಂಡು ಸಂಹಾರ ಮಾಡ್ದ ಅಂದರೆ, ಅವನೊಳಗೆ ತನಗೆ ಬೇಕಾದ ಜಯ ಅನ್ನುವ ಭಗವಂತ ತಪ್ತಾ ಇದ್ದ. ಹಾಗಾಗಿ ಅವನಿಗೆ ಸದ್ಗತಿಯಾಗಬೇಕು ಅಂತ ಹೇಳಿ ತಾನು ಅವನನ್ನು ತೊಡೆ ಮೇಲೆ ಕೂಡಿಸ್ಕೊಂಡು ಆ ಅಸುರ ಶರೀರವನ್ನ ನಾಶ ಮಾಡಿದ್ದ. ದ್ವಾರಪಾಲಕರು ಬರ್ತಾರೆ, ಸ್ವಾಮಿ ನೀನು ಹಿರಣ್ಯಕಶಿಪುವನ್ನು ಕೊಂದದ್ದೇ ಪರಮಾನುಗ್ರಹನು. ಯಾಕೆಂದರೆ ತುಂಬ ನರಳ್ತಾ ಇರ್ತಾರೆ ನೋಡಿ, ಆವಾಗ ಆಪರೇಷನ್ ಮಾಡಿ ಅವರು ಸಕ್ಸಸ್ ಆಗದೆ ಹೋದ್ರೇನೆ ಒಳ್ಳೇದು. ಯಾಕಂದ್ರೆ ಇದು ಬದುಕಿದ್ದು ಇನ್ನಷ್ಟು ನರಳ್ತಾರೆ ಪಾಪ. ಮಕ್ಕಳೆಲ್ಲ ವಿದೇಶದಲ್ಲಿ ಇರ್ತಾರೆ, ಅವ್ರು ಬರೋ ತನಕ ಇವರು ಇಟ್ಕೊಳಕ್ಕಾಗಲ್ಲ, ಬಹಳ ಸಮಸ್ಯೆ ಈ ಕಾಲದಲ್ಲಿ. ಹಾಗಾಗಿ ಕೆಲವು ಚಿಕಿತ್ಸೆಗಳಿಗೆ ಆಪರೇಷನ್ ಆಗಲೇಬೇಕು, ಸೀಳಿದ್ರೇನೆ ಪರಿಹಾರ ಅನ್ನೋ ತರಹದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ. ಹಾಗಾಗಿ ಅವರೊಂದು, ನೀನು ಹಿರಣ್ಯಕಶಿಪುವನ್ನು ಕೊಲ್ಲದೇ ಇದ್ದಿದ್ರೆ ಅವನಿಗೆ ಒಂದು ಅಸುರ ಜನ್ಮ ಪರಿಹಾರವೇ ಆಗ್ತಾ ಇರೋ. ಈ ಅಸುರ ಜನ್ಮ ಪರಿಹಾರ ಮಾಡಿದ್ದು ನೀನು ಅವನನ್ನು ಕೊಂದದ್ದು, ನೀನು ಮಾಡಿದ ಸಂಹಾರ ಅವನಿಗೆ ಅನುಗ್ರಹ ಅಂತ ನಾವು ತಿಳ್ಕೊಳ್ತೇವೆ. ಹಾಗೆ ಉಳಿದ ದ್ವಾರಪಾಲಕರು ಬಂದವರು ಸ್ತೋತ್ರ ಮಾಡ್ತಾ ಇರ್ತಾರೆ. ಬ್ರಹ್ಮಾದಿ ದೇವತೆಗಳೆಲ್ಲ ಭಗವಂತನ ಮುಂದೆ ಬಂದು ನಿಂತಿದ್ದಾರೆ. ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ ನರಸಿಂಹದೇವರನ್ನ, ಭಗವಂತ ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲವನ್ನು ನಡೆಸುವ ಮಹಾಪ್ರಭು ನೀನು, ಹಾಗೆ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ರುದ್ರದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ, ಪ್ರಳಯ ಕಾಲದಲ್ಲಿ ಇಂಥ ಭಯಂಕರವಾದ ರೂಪವನ್ನು ತಾಳಿ ಜಗತ್ ಪ್ರಳಯ ಮಾಡ್ತೀನಿ ಅಂತ ಮಾಡ್ತೀನಿ ಕೇಳಿದ್ದೇವೆ. ಜಗತ್ ಪ್ರಳಯದ ಸಮಯ ಅಲ್ಲ, ಅವನನ್ನು ಕೊಂದಿದ್ದಾಯ್ತಾರೆ, ಇನ್ನಾರು ಸ್ವಲ್ಪ ಪ್ರಸನ್ನನಾಗಪ್ಪ ಹಾಗೆ ಎಂದು ರುದ್ರದೇವರು ಕೇಳ್ತಾ ಇರ್ತಾರೆ. ಹೀಗೆ ಬಂದ ದೇವತೆಗಳೆಲ್ಲ ಎಷ್ಟು ಸ್ತೋತ್ರ ಮಾಡಿದ್ರು ಭಗವಂತ ತನ್ನ ಮುಖದಲ್ಲಿ ಉಗ್ರತೆಯನ್ನ ಪರಿಹಾರ ಮಾಡಲಿಲ್ಲ, ಶಾಂತತೆಯನ್ನ ತೋರಲಿಲ್ಲ. ಆಗ ಬ್ರಹ್ಮದೇವರು ಅವರಮ್ಮನ ಕರೆದು, ಅಮ್ಮ ನೀವು ಹೋಗಿ ಸ್ತೋತ್ರ ಮಾಡ್ರಿ, ಯಜಮಾನ್ರು ಯಾವಾಗ ಏನೇನು ಅವತಾರ ಆಗ್ತಾ ಇರ್ತಾರೆ ಅದನ್ನೆಲ್ಲ ಉಪಸಂಹಾರ ಮಾಡಕ್ಕೆ ಮನೆಯವರಿಗೆ ಗೊತ್ತಿರೋದು, ಬೇರೆಯವ್ರಿಗೆ ಗೊತ್ತಿರಲ್ಲ ಪಾಪ. ಹಾಗಾಗಿ ನೀವೇ ಹೋಗಿ ಸ್ತೋತ್ರ ಮಾಡಿ ಸ್ವಲ್ಪ ಈ ಕೋಪವನ್ನು ಉಪಶಮನ ಮಾಡಿಸ್ರಿ ಹಾಗೆ ಅಂತ ಲಕ್ಷ್ಮೀ ದೇವಿಯಲ್ಲಿ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾರೆ. ಪರಮಾತ್ಮ ಮನೆಯಿಂದ ಹೊರಡಬೇಕಾದ್ರೆ ಲಕ್ಷ್ಮಿಗೆ ಒಂದು ಆಜ್ಞೆ ಮಾಡಿರ್ತಾರೆ, ನಾನು ಪ್ರಹ್ಲಾದನ ಸ್ತೋತ್ರ ಕೇಳಬೇಕು ಕೂತಿರ್ತೇನೆ, ನಾನು ಎದುರು ನಿಂತ್ಕೊಂಡು ನನ್ನ ಮೂರು ಕೇಳಿಸ್ಬೇಡ ನೀ ಅಂತ ಮೊದಲೇ ಮಾತು ಅನ್ಕೊಂಡು ಬಂದ್ಬಿಡಿ ಗಂಡ ಹೇಳ್ತಿ. ಅದಕ್ಕೆ ಲಕ್ಷ್ಮಿ ಹೇಳಿದ್ರೆ, ಇಂಥ ಭಯಂಕರವಾದ ರೂಪವನ್ನ ಯಾರು ಇದುವರೆಗೂ ನೋಡಿಲ್ಲಪ್ಪ, ನಾನು ಅದ್ರ ಮುಂದೆ ಹೋಗಲ್ಲ ಅಂತ ಅವಳು ಪಕ್ಕಕ್ಕೆ ಸೇರ್ಮಿತ್ತ. ಆಗ ಬ್ರಹ್ಮದೇವರಾಗ್ತಾರೆ, ಮಗು ಪ್ರಹ್ಲಾದ ನಿನಗೋಸ್ಕರ ಬಂದವನವು, ನೀನು ಸ್ತೋತ್ರ ಮಾಡು ಅಂತ ಕೇಳಿದಾಗ ಪ್ರಹ್ಲಾದನಿಗೆ ಮೈ ರೋಮಾಂಚನ ಆಗ್ತಾ ಇದೆ. ದೇವರಿದ್ದಾನೆ ಅಂತ ನಾವು ಹೇಳಿದೆ, ಆದರೆ ಅಂದ್ರೆ ಬರಲ್ಲ, ಇಲ್ಲಿ ಅಲ್ಲೇ ಬಿಟ್ಟೆ ಪರಮಾತ್ಮ. ನನ್ನಂಥ ಚಿಕ್ಕ ಬಾಲಕ ದೇವರ ಮೇಲೆ ನಂಬಿಕೆ ಇಟ್ಟು ಕಂಬದಲ್ಲಿ ಇದ್ದಾನೆ ಅಂತಂದ್ರೆ ಇದ್ದೇನೆ ಅಂತ ತೋರಿಸ್ಬಿಟ್ನಲ್ಲ ದೇವರು, ಅದನ್ನೇ ಅವನಿಗೆ ಮೈ ರೋಮಾಂಚನ ಆಗ್ತಾ ಇದೆ. ಆಗ ಭಗವಂತನ ಮುಂದೆ ಸಾಷ್ಟಾಂಗ ಪ್ರಣಾಮ ಮಾಡ್ದ.
ಕೈ ಮುಗಿದು ಕಣ್ಣಿನಲ್ಲಿ ಆನಂದ ಬಾಷ್ಪ ಸುರಿಸ್ತಾ ಇರ್ತಾರೆ. ಭಕ್ತಿ ಪರವಶತೆಯಿಂದ ಮೈಯಲ್ಲಿ ನಡುಕ ಉಂಟಾಗಿದೆ. ಆ ಪ್ರಹ್ಲಾದನನ್ನ ನೋಡಿ ನರಸಿಂಹದೇವರೊಂದು ಮಗು, ನರಸಿಂಹದೇವರಿಗೆ ಕೋಪ ಬಂದದೇ ಮರ್ತೋಯ್ತು ಮಗು ನೋಡಿದಾಗ. ಹಾಗಾಗಿ ತುಂಬಾ ಮಾವನವ್ರಿಗೆ ತುಂಬಾ ಸೀಟು ಬಂದಿದ್ರೆ ಮೊಮ್ಮಕ್ಕಳನ್ನ ಒಬ್ಬನ ಕಳಿಸ್ಬಿಡ್ಬೇಕು. ಆ ಮೊಮ್ಮಕ್ಕಳು ಆ ತಾತ ಕೂಡ ಇವರೆಲ್ಲ ಶಾಪ ಕೋಪ ಎಲ್ಲ ಹರೆಯರು ಮಾತಾಡ್ತಾರೆ. ಅದೆಲ್ಲ ತಂತ್ರಗಳು ಕಲಿಸಿರ್ಬೇಕು ಹೆಣ್ಮಕ್ಳು. ಹಾಗಾಗಿ ಆ ಯಾವಾಗ ಪ್ರಹ್ಲಾದ ಮುಂದೆ ನಿಂತ ನರಸಿಂಹದೇವರ ಪ್ರಹ್ಲಾದನ ಮುಖ ನೋಡಿ ಕೋಪ ಮಾಡಿಕೊಟ್ಟಿದ್ದೇ ಮರ್ತೋಯ್ತು. ಆಗ ಪ್ರಹ್ಲಾದ ಹೇಳ್ತಾನೆ, ನನಗಿಂತ ದೊಡ್ಡ ದೊಡ್ಡ ದೇವತೆಗಳೆಲ್ಲ ಈಗ ಸೇರಿದ್ದಾರೆ, ರಮಾ ಬ್ರಹ್ಮಾದಿ ದೇವತೆಗಳೆಲ್ಲ ಸೇರಿದ್ದಾರೆ. ಅವರು ನಿನ್ನನ್ನು ಎಷ್ಟು ತಿಳ್ಕೊಂಡಿದ್ದಾರೆ ಅಷ್ಟು ನಾ ತಿಳ್ಕೊಂಡಿಲ್ಲ. ಅವರೆಲ್ಲ ವೇದಾಭಿಮಾನಿ ದೇವತೆಗಳು. ನಿನ್ನ ಒಂದು ಗುಣವನ್ನ ಎಷ್ಟು ಕಾಲ ಲೆಕ್ಕ ಹಾಕಿರೂ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಗುಣಪರಿಪೂರ್ಣ ನೀನು. ಅಂತಹ ಅನಂತ ಗುಣಪರಿಪೂರ್ಣನಾದ ನಿನ್ನನ್ನ ರಮಾಬ್ರಹ್ಮಾದಿ ದೇವತೆಗಳೆಲ್ಲರೂ ಸ್ತೋತ್ರ ಮಾಡಿದ ಮೇಲೆ ನನಗೆಲ್ಲಿ ಸ್ತೋತ್ರ ಮಾಡಕ್ಕೆ ಏನು ತಿಳ್ಕೊಂಡು ನಾನು ಚಿಕ್ಕ ಹುಡುಗ. ಆದರೂ ಕೂಡ ಅವರೆಲ್ಲರ ಸ್ತೋತ್ರ ಕೇಳಿದ ಮೇಲೂ ನನ್ನ ಸ್ತೋತ್ರ ಕೇಳಬೇಕು ಅಂತ ಪುರುಸೊತ್ತು ಮಾಡ್ಕೊಂಡು ಕೂತಿದ್ಯಲ್ಲ, ಅದಕ್ಕೆ ನಿನ್ನನ್ನು ದೇವರು ಅಂತಮ್ಮ. ದೊಡ್ಡ ದೊಡ್ಡ ಮನುಷ್ಯರು ಬಂದಾಗ ಚಿಕ್ಕ ಮಕ್ಕಳನ್ನ ಗದರ್ಸ್ ಕಳಿಸ್ಬಿಡ್ತಾರೆ. ಅಂತ ದೊಡ್ಡ ದೊಡ್ಡ ಮನುಷ್ಯರು ಬಂದಾಗಲೂ ಕೂಡ ಚಿಕ್ಕ ಮಕ್ಕಳನ್ನ ಪ್ರೀತಿಯಿಂದ ನೋಡೋದಿದೆಯಲ್ಲ, ಅದು ಅಪರೂಪ ಎಲ್ರಿಗೂ ಆಗೋದಿಲ್ಲ ಕೆಲಸ. ಹಾಗಾಗಿ ಬ್ರಹ್ಮಾದಿ ದೇವತೆಗಳೆಲ್ಲ ಬಂದು ಸ್ತೋತ್ರ ಮಾಡಿದ ಮೇಲೂ ಕೂಡ ನಿನ್ನ ಶತ್ರುವಿನ ಮಗ ನಾನು, ಅಸುರ ಜಾತಿಯ ಹುಡುಗ, ನನ್ನ ಜಾತಿ ಸರ್ಟಿಫಿಕೇಟ್ ಏನೂ ನೋಡ್ದೇನೆ ನನ್ನನ್ನು ಪ್ರೀತಿಯಿಂದ ನೋಡಿ ನನ್ನ ಸ್ತೋತ್ರ ಕೇಳಬೇಕು ಪುರುಸೊತ್ತು ಮಾಡ್ಕೊಂಡು ಕೂತಿದ್ದಾರೆ ಭಗವಂತ. ನಿನಗೆ ಮೊಟ್ಟ ಮೊದಲು ಇದಕ್ಕೆ ನಮಸ್ಕಾರ, ಕೂತಿದ್ದಕ್ಕೆ ನಮಸ್ಕಾರ ಹಾಗೆ ಅಂತ ಪ್ರಹ್ಲಾದ ಹೇಳ್ತಾ ಇದ್ದಾನೆ. ಆಗ ಪ್ರಹ್ಲಾದ ಹೇಳಿದ, ನನಗೆ ಒಂದು ಖಚಿತ ಆಯಿತು, ನಿನ್ನನ್ನು ಒಲಿಸಿಕೊಳ್ಳೋದಕ್ಕೆ ನಮ್ಮ ಪಾಂಡಿತ್ಯ, ನಮ್ಮ ಸೌಂದರ್ಯ, ನಮ್ಮ ಶ್ರೀಮಂತಿಕೆ ಇದೆಯಾ, ನಮ್ಮ ಜನ್ಮ, ನಮ್ಮ ವಂಶದ ಹೆಗ್ಗಳಿಕೆ ಇದ್ಯಾವುದು ಕೂಡ ನಿನ್ನನ್ನು ಒಲಿಸ್ಕೊಳ್ಳೋದಕ್ಕೆ ಸಾಧನ ಆಗಲ್ಲ. ಕೇವಲ ಭಕ್ತಿಗೆ ಮಾತ್ರ ನೀನು ಒಲಿಯುವವನೇ ಹೊರತು ಇನ್ಯಾವ ಇನ್ಫ್ಲುಯೆನ್ಸ್ಗೂ ಒಳಗಾಗಿ ದರ್ಶನ ಕೊಡುವಂಥ ಮಹಾನುಭಾವ ಅಲ್ಲ ನೀನು. ಆ ಗಜೇಂದ್ರನಿಗೆ ಯಾವ ಸೌಂದರ್ಯ ಇತ್ತು, ಯಾವ ಪಾಂಡಿತ್ಯ ಇತ್ತು, ಯಾವ ವಂಶದ ಹೆಗ್ಗಳಿಕೆ ಇತ್ತು, ಅಂಥ ಒಂದು ಆನೆ ಕಾಪಾಡೋದಕ್ಕೆ ವೈಕುಂಠದಿಂದ ಓಡಿ ಬಂದಿಲ್ಲ ನೀನು. ಯಾಕೆಂದ್ರೆ ಅವನ ಭಕ್ತಿಗೆ ಮೆಚ್ಚಿ ಓಡಿ ಬಂದನೆ. ಅದನ್ನು ಭಕ್ತಿಯಿಂದ ಮಾತ್ರ ನಿನ್ನನ್ನು ಒಲಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಹೊರತು ಬೇರೆ ಯಾವುದರಿಂದಲೂ ನಿನ್ನನ್ನು ಒಲಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಅಂತ ಪ್ರಹ್ಲಾದ ಹೇಳ್ತಾ ಇದ್ದಾರೆ. ಅನಂತರ ಮತ್ತೊಂದು ಮಾತು ಹೇಳ್ತಾ ಇದ್ದಾನೆ ಭಗವಂತ, ನಾವೆಲ್ಲರೂ ಕೂಡ ನಿನಗೆ ಪೂಜೆ ಮಾಡ್ತೇವೆ, ನಿನಗೆ ವಸ್ತುಂ ಸಮರ್ಪ್ಯಾಮಿ ಅಂತೇವೆ, ಆಭರಣ ಸಮರ್ಪ್ಯಾಮಿ ಅಂತೇವೆ, ಸ್ನಾನ ಎಲ್ಲ ಉಪಚಾರ ಮಾಡ್ತೇವೆ. ನಾವು ನಿನಗೆ ಮಾಡುವ ಪೂಜೆ ಯಾವುದು ನಿನಗೆ ಅವಶ್ಯಕತೆ ಇಲ್ಲ, ನೀನು ಪರಿಪೂರ್ಣ. ಆದರೂ ನಮ್ಮ ಮೇಲಿನ ಕರುಣೆಯಿಂದ ನಮ್ಮ ಪೂಜೆಯನ್ನು ಸ್ವೀಕಾರ ಮಾಡೋದು. ನಾವು ನಿನಗೆ ಪೂಜೆ ಮಾಡೋದು ಯಾಕೆಂದರೆ ನಾವು ಸುಖವಾಗಿರಬೇಕು ಅಂತ ಅಷ್ಟೇ. ನಿನಗೆ ಮಾಡುವ ಪೂಜೆ ಎಲ್ಲ ಅದರ ಲಾಭ ಎಲ್ಲ ನಮಗೇನೆ. ಕನ್ನಡಿಗೊಳಗೆ ನಮ್ಮ ಮುಖ ಸುಂದರವಾಗಿ ಕಾಣಬೇಕು ಅಂತ ನಮಗೆ ಆಸೆ ಇದ್ದರೆ ಕನ್ನಡಿನೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿ ಮುಖ ನೋಡ್ಕೊಂಡ್ರೆ ಪ್ರಯೋಜನ ಇಲ್ಲ. ಫೋಟೋದಲ್ಲಿ ನಾವು ಸುಂದರವಾಗಿ ಕಾಣಬೇಕು ಅಂತ ಕ್ಯಾಮರಾಗೆಲ್ಲ ಅಲಂಕಾರ ಮಾಡಿ ಫೋಟೋ ತೆಗೆಸ್ಕೊಂಡ್ರೆ ಪ್ರಯೋಜನ ಇಲ್ಲ. ಮುಖಕ್ಕೆ ಅಲಂಕಾರ ಮಾಡಿಕೊಂಡ್ರೆ ಕನ್ನಡಿಯಲ್ಲಿ ಪ್ರತಿಬಿಂಬ ಸುಂದರವಾಗಿ ಕಾಣುತ್ತೆ, ಫೋಟೋದಲ್ಲಿ ಸುಂದರವಾಗಿ ಕಾಣುತ್ತೆ. ನಮ್ಮದೆಲ್ಲ ಕಾರ್ಯಕ್ರಮ ಏನು ಅಂದರೆ ನಾವು ಸುಂದರವಾಗಿ ಕಾಣಬೇಕು ಅಂತೇಳಿ ಕ್ಯಾಮರಾಗೆ ಅಲಂಕಾರ ಮಾಡ್ತೇವೆ, ಕನ್ನಡಿಗೆ ಅಲಂಕಾರ ಮಾಡ್ತಾ ಇದೆ. ಕ್ಯಾಮ್ರಾ ಕನ್ನಡಿ ಅಂದರೆ ನಮ್ಮ ದೇಹಕ್ಕೆ ಅಲಂಕಾರ ಮಾಡಿಕೊಂಡ್ರೆ ನಾವು ಸುಂದರವಾಗಿ ಕಾಣೋದು ಸಾಧ್ಯ ಇಲ್ಲ. ನಮ್ಮ ಬಿಂಬರೂಪಿಯಾದ ಭಗವಂತನಿಗೆ ಅಲಂಕಾರ ಮಾಡಬೇಕು. ಭಗವಂತನಿಗೆ ನಾವು ವಸ್ತ್ರಂ ಸಮರ್ಪ್ಯಾಮಿ ಅಂದರೆ ನಮ್ಮ ಅವನು ವಸ್ತ್ರ ಕೊಡ್ತಾ, ಅವರಿಗೆ ಸ್ನಾನ ಮಾಡಿದರೆ ಸ್ನಾನಂ ಸಮರ್ಪ್ಯಾಮಿ ಅಂದರೆ ನಮ್ಗೆ ಸ್ನಾನ ಮಾಡೋ ಭಾಗ್ಯ ಕೊಡ್ತಾ. ಹಾಗಾಗಿ ಬಿಂಬಕ್ಕೆ ಅಲಂಕಾರ ಮಾಡಿದರೆ ಪ್ರತಿಬಿಂಬದಲ್ಲಿ ನಾವು ಅದನ್ನು ಹೇಗೆ ಕಾಣ್ತೇವೆ ಹಾಗೆ ನಮ್ಮೆಲ್ಲರ ಬಿಂಬರೂಪಿಯಾದ ಭಗವಂತನಿಗೆ ನಾವು ಷೋಡಶೋಪಚಾರ ಪೂಜೆ ಮಾಡಿದರೆ ಅವನ ಪ್ರತಿಬಿಂಬರಾದ ನಮಗೇ ಅದರ ಲಾಭ ಹೊರತು ಪರಮಾತ್ಮನಿಗೆ ಇದರ ಯಾವುದರ ಅವಶ್ಯಕತೆಯೂ ಇಲ್ಲ. ಅವನು ಸ್ವಯಂ ಪರಿಪೂರ್ಣನಾಗಿದ್ದಾನೆ. ಭಗವಂತ ಎಲ್ಲರೂ ಕೂಡ ನಿನ್ನನ್ನು ನೋಡಿ ಹೆದರ್ತಾ ಇರ್ತಾರೆ. ನರಸಿಂಹ ಅಂತಂದರೆ ಭಯ ಪಡ್ತಾರೆ. ಭಗವಂತ ಹೇಳಿದ, ಭಯ ಪರಿಹಾರ ಮಾಡೋಕ್ಕೆ ನೀನು ಬಂದು ನಿನ್ನನ್ನೇ ನೋಡಿ ಭಯ ಪಟ್ಬಿಟ್ರೆ ಮತ್ತು ಭಯ ಪರಿಹಾರ ಮಾಡೋರು ಯಾರು? ಹಾಗಾಗಿ ಎಲ್ಲರೂ ಕೂಡ ನಿನ್ನನ್ನು ನೋಡಿ ಹೆದರ್ತಾರೆ, ಆದರೆ ನಿನ್ನನ್ನು ನೋಡಿ ನನಗೇನು ಹೆದರಿಕೆ ಇಲ್ಲ. ಸಿಂಹವನ್ನು ನೋಡಿದ್ರೆ ಕಾಡಿನ ಪ್ರಾಣಿಗಳೇ ಹೆದರ್ಕೊಳ್ಳುತ್ತೆ, ಆದರೆ ಸಿಂಹದ ಮರಿಗೆ ಸಿಂಹ ಅಂದರೆ ಅವರ ಅಮ್ಮ ಅದು ಹೆದರ್ಕೊಳ್ಳೋದು. ಹಾಗೆ ನೀನು ನಮಗೆ ಮಾತಾನು ಸಿಂಹ ಪಿತಾನು ಸಿಂಹ, ನಮಗೆ ನೀನು ತಂದೆ ತಾಯಿ ಎಲ್ಲವೂ ನೀನೇ. ಹಾಗಾಗಿ ಎಲ್ಲರೂ ನಿನಗೆ ಹೆದರಿದರೆ ನಾನು ನಿನಗೆ ಹೆದರಲ್ಲ ಸ್ವಾಮಿ, ನೀನು ನನ್ನ ತಂದೆ ತಾಯಿ ಗುರು ಎಲ್ಲವೂ ನೀನೇ ಆಗಿತ್ತು. ಹಾಗೆ ಅಂತ ಹೇಳಿ ನನಗೆ ಭಯ ಇಲ್ಲ ಅಂತ ನನಗೂ ಭಯ ಇದೆ. ಅದು ಯಾರನ್ನು ನೋಡಿದರೆ ಅಂದರೆ ನನಗೆ ಸಂಸಾರವನ್ನು ನೋಡಿದರೆ ಭಯ, ನಮಗೆ ದೇವರನ್ನು ನೋಡಿದರೆ ಭಯ, ಸಂಸಾರದ ಭಯ ನಮಗಿಲ್ಲ. ಪ್ರಹ್ಲಾದನಿಗೆ ನಮ್ಗೆ ವಿರುದ್ಧ ಅವ. ಭಗವಂತನ ಕಂಡ್ರೆ ಅವನಿಗೆ ಭಯ ಇಲ್ಲ, ಆದರೆ ಸಂಸಾರದ ಕಂಡ್ರೆ ಭಯ. ಯಾಕೆ ಸಂಸಾರದ ಕಂಡ್ರೆ ಭಯ ಅಂದರೆ ಯಾವುದು ಹಚ್ಕೊಳ್ತೇವೋ ಅದು ಜಾಡ್ಸ್ಕೊಂಡು ಹೋಗ್ತಾ ಇರ್ತೇವೆ, ಯಾವ್ದು ಜಾಡ್ಸ್ಕೋಬೇಕು ಅಂತೀವೋ ಅದು ಅಂಟ್ಕೊಂಡು ಒದ್ದಾಡ್ತಾ ಇರ್ತೇವೆ. ಹೀಗೆ ಪ್ರಿಯ ವಿಯೋಗ ಅಪ್ರಿಯ ಸಂಯೋಗ, ಇದರ ಸಂಸಾರ ಚಕ್ರ ಕದನದಲ್ಲಿ ಸಿಲುಕಿ ನೆಲೆಗೆ ಹೋಗ್ತಾ ಇದ್ದೇವೆ ನಾವು.
ಅದರ ಭಗವಂತ ಈ ಸಂಸಾರದಿಂದ ಬಿಡುಗಡೆಗೊಳಿಸಿ ನಿನ್ನ ದಾಸ್ಯ ಯೋಗವನ್ನು ನಮಗೆ ಯಾವಾಗ ಕೊಡ್ತಿ, ಅದಕ್ಕಾಗಿ ನಾನು ಹಂಬಲಿಸ್ತಾ ಇದ್ದೇನೆ. ನನಗೆ 10 ಇಂದ್ರಿಯಗಳನ್ನು ಕೊಟ್ಟಿದ್ದೀನಿ, ಕಣ್ಣು ಕಿವಿ ಮೂಗು ಎಲ್ಲ ಇಂದ್ರಿಯಗಳನ್ನು ಕೊಟ್ಟಿದ್ದೆ. ಆದರೆ ನಮ್ಗೆ ಏನಾಗುತ್ತೆ ಅಂದರೆ ಈ ಎಲ್ಲ ಇಂದ್ರಿಯಗಳು 10 ದಿಕ್ಕಿಗೆ ನಮ್ಮನ್ನು ಎಳೆದುಕೊಂಡು ಹೋಗಿ ನಮಗೆ ಮನಸ್ಸಿಗೆ ಏಕಾಗ್ರತೆನೇ ಬರೋದಿಲ್ಲ ಅಂತಾಗಿದೆ. ನಾವು ನಿನ್ನ ಧ್ಯಾನ ಮಾಡ್ತೇವೆ ಅಂದರೆ ದೇವರ ಮನೆಗೆ ಕೂತಿರ್ತೇವೆ, ಪಕ್ಕದ ಮನೆ ಹೋಟ್ಲಲ್ಲಿ ಒಂದು ಒಗ್ಗರಣೆ ಹಾಕ್ತಾರೆ, ಮೂಗು ಅಲ್ಲಿ ಹೊರಟೋಗುತ್ತೆ. ಅದು ಏನು ರುಚಿ ಏನೇನು ಹಾಕಿರ್ತಾರೆ ಮಸಾಲೆ ಎಲ್ಲ ಅಲ್ಲಿ ಹೊರಟೋಗೋ, ತಲೆಯೆಲ್ಲ ಅಲ್ಲಿ ಯೋಚನೆ ಮಾಡಿಬಿಡುತ್ತೆ. ಇದು ಕಡೆ ಕನ್ನಡ ರಾಜ್ಯೋತ್ಸವ ಅಂತ ಒಂದು ಸಿನಿಮಾ ಹಾಡು ಹಾಕ್ಬಿಟ್ಟಿದ್ದಾರೆ, ನಮ್ಮ ಕಿವಿ ಅಲ್ಲಿ ಹೊರಟೋಯ್ತು. ಯಾರೋ ಹೀರೋ ಯಾರು ಹೀರೋಯಿನ್, ಯಾವತ್ತು ಹೋಗಿದ್ವಿ, ಹೇಗೆ ಹೋಗಿದ್ವಿ, ಯಾವ ಜೊತೆಗೆ ಹೋಗಿದ್ವಿ, ಹೇಗಿದಲ್ಲಿ ಮನಸ್ಸೆಲ್ಲ ಅಲ್ಲಿ ಆಲೋಚನೆ ಹೊರಟೋಯ್ತು. ಈಗ ನಮ್ಮ ಎಲ್ಲ ಇಂದ್ರಿಯಗಳು ನಮ್ಮನ್ನು ಎಲ್ಲೆಲ್ಲಿಗೋ ಕೊಂಡೊಯ್ತಾ ಇದೆ. ಆ ಇಂದ್ರಿಯಗಳ ಮಧ್ಯೆ ಸಿಲುಕಿ ಇರ್ತಕ್ಕಂಥ ನಮ್ಮ ಪಾಡು ಹೇಗೆ? ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಒಬ್ಬ ಪುರುಷನಿಗೆ 10 ಹೆಂಡತಿ ಇದಕ್ಕೆ ಅವನ ಗತಿ ಏನು? ಒಬ್ಬಳು ಪಾರ್ಕಿಗೆ ಬಾ ಅಂತಾಳೆ, ಒಬ್ಳು ಪುರಾಣಿಗೆ ಬಾ ಅಂತಾಳೆ, ಒಬ್ಳು ದೇವಸ್ಥಾನಕ್ಕೆ ಬಾ ಅಂತ, ಒಬ್ಳು ಹೋಟ್ಲಿಗೆ ಬಾ ಅಂತಾಳೆ. 10 ಹೆಂಡತಿಯರ ಕೈಗೆ ಸಿಲುಕಿದ, ಎಲ್ಲರೂ ಒಂದೊಂದು ದಿಕ್ಕಿಗೆ ಜಗ್ಗಿದರೆ ಆ ಜಗ್ಗೇಶನ ಗತಿ ಏನಾಗಬೇಕು? ನಮ್ಮ ಬಾಡು ಹಾಗಾಗಿದೆ ಭಗವಂತ. ನಮ್ಮನ್ನು ಎಲ್ಲ ಕಡೆ ಇಂದ್ರಿಯಗಳು ಎಳ್ಕೊಂಡು ಹೋಗ್ತಾ ಇದೆ. ನಿನ್ನ ಕಡೆಗೆ ನಮಗೆ ಏಕಾಗ್ರತೆ ಬರೋದೇ ಕಷ್ಟ ಆಗಿದೆ, ನಮ್ಮನ್ನು ರಕ್ಷಣೆ ಮಾಡಬೇಕು ಭಗವಂತ, ಹಾಗೆ ಅಂತ ಕೇಳ್ತಾ ಇರ್ತಾರೆ. ಹೀಗೆ ಅಲ್ಲ, ಸಂಸಾರದಲ್ಲಿ ಸುಖವಾಗಿದ್ದೇವೆ ಅಂತ ನಾವು ಕಾಗದ ಬರಿತಾ ಇರ್ತೇವೆ, ನಾವು ಕ್ಷೇಮ ನೀವು ಕ್ಷೇಮ ಬರಿತಾ ಇರ್ತೀವಲ್ಲ. ಅಂದರೆ ಅದಕ್ಕೆ ಪರಮಾತ್ಮ ಪ್ರಹ್ಲಾದ ಹೇಳ್ತಾನೆ, ಕಚ್ಚಿ ಬಂದಾಗ ತುಂಬ ತುರಿಸ್ಕೋಬೇಕು ಅಂತ ಚಡಬಡಿಕೆ ಆಗ್ತಾರೆ. ತುರಿಸ್ಕೊಳ್ತಾ ಇದ್ದಾಗ ಹಾಯಾಗಿರುತ್ತೆ, ತುರಿಸ್ಕೊಳ್ಳೋದು ಇರಿಸಿದ್ಕೊಡಿ ಮತ್ತೆ ಚಡಪಡಿಕೆ ಶುರುವಾದ. ಸಂಸಾರದ ಸುಖ ಕಜ್ಜಿ ತುರಿಸ್ಕೊಳ್ಬೇಕಾದ ಹಾಯಿ ಅನ್ಸುತ್ತದೆ ಹಾಗೆ ಅಂತ. ಇದಕ್ಕಿಂತ ಇನ್ನೊಂದು ದೃಷ್ಟಾಂತ ಕೊಡೋದು ಸಾಧ್ಯ ಇಲ್ಲ. ಅಂತಹ ದೃಷ್ಟಾಂತವನ್ನು ಪ್ರಹ್ಲಾದ ಕೊಡ್ತಾ ಇದ್ದಾರೆ. ನಾವೆಲ್ಲ ಸಾಮಾನ್ಯವಾಗಿ ಪಂಡಿತರು ಪಾಮರರು ಅಂತ 2 ಶಬ್ದ ಬಳಸ್ತಾ ಇರ್ತೇವೆ. ಪಂಡಿತರು ಪಾಮರರೇನೆ, ಯಾಕಂದ್ರೆ ಪಾಮರ ಶಬ್ದದ ಅರ್ಥ ನಮ್ಗೆ ಗೊತ್ತಿಲ್ಲ. ಆದ್ದರಿಂದ ನಾವು ಪಂಡಿತರು ಪಾಮರರು, ನಾವೆಲ್ಲ ಪಾಮರರು, ಮೇಲೆ ಕೂತವರು ಪಂಡಿತರು ಅಂತ ತಿಳ್ಕೊಳ್ತಿದೆ. ಮೇಲ್ ಕೂತವರು ಪಾಮರರೇ, ಕೆಳ ಕೂತವರು ಪಾಮರರೇ, ಅವರು ಪಂಡಿತರೇ, ಇವರು ಪಂಡಿತರೇ. ಪಾಮರ ಅಂದ್ರೇನು? ಸಂಸ್ಕೃತದಲ್ಲಿ ಪಾಮ ಅಂದರೆ ಕಜ್ಜಿ ಬಂದಾಗ ತುರಿಸ್ಕೊಳ್ಳೋ, ರಾ ಅಂದರೆ ಅದರಿಂದ ಖುಷಿ ಪಡೋ, ಅವರನ್ನ ಪಾಮರ ಕರೀತಾರೆ. ಅಂದ್ರೆ ಅಂತಹ ನಶ್ವರವಾದ ನಶ್ವರವಾದ ಸುಖದಲ್ಲಿ ಮೈ ಮರೆಯೋರು ಇದಾರಲ್ಲ, ಅವರನ್ನ ಪಾಮರರು ಕರೀತಾರೆ. ಪಂಡಿತರು ಇದೇ ಅವಸ್ಥೆನ, ಅವರು ನಶ್ವರವಾದ ಸುಖಕ್ಕೆ ಹಾತೊರಿತಾ ಇರ್ತಾರೆ. ಮೇಲ್ ಕೂಡಿಸಿದ್ದು ಪ್ರವಚನ ಮಾಡ್ತಾರೆ, ಕೆಳಗೆ ಕೂಡಿಸೋದು ನಮ್ದು ಅದೇ ಹೇಳಿ ಬರೋದು. ಹಾಗಾಗಿ ಗಿಳಿಯನ್ನ ಪಂಜರದಲ್ಲಿ ತಂದ ಹಾಗೆ ರಾಮ ಕೃಷ್ಣ ಗೋವಿಂದ ಅಂತೆಲ್ಲ ಯಜಮಾನ ಹೇಳ್ಕೊಡ್ತಾ ಇರ್ತಾರೆ. ಅದು ರಾಮ ಕೃಷ್ಣ ಗೋವಿಂದ ಎಲ್ಲ ಹೇಳ್ತು. ಯಾರೋ ಬಂದು ಪಂಜರದ ಬಾಗಿಲು ತೆಗೆದ್ರೆ ರಾಮ ಕೃಷ್ಣ ಎಲ್ಲ ಗೋವಿಂದ. ಹಾಗೆ 1 ಗಂಟೆ ಹೊತ್ತು ನಾವೆಲ್ಲ ಪಂಜರದಲ್ಲಿರೋ ಗಿಳಿಗಳು, ನಮ್ಮಟ್ಟು ಅಧ್ಯಾತ್ಮದ ಧಾರ್ಮಿಕರು ಇನ್ನೊಬ್ಬರಿಲ್ಲ. ಆ 1 ಗಂಟೆ ಮುಗಿದ ಮೇಲೆ ನಮ್ಮ ಅವತಾರಗಳೆಲ್ಲ ಬೇರೆ ಬೇರೆ ಶುರುವಾಗ. ಇದು ನಮ್ಮ ಪಾಡು. ಹಾಗಾಗಿ ಆ ಭಗವಂತ ನಮ್ಮನ್ನು ನಾವು ನಿನ್ನ ಕಡೆಗೆ ಗಮನ ಹರಿಸುವಂತೆ ನಮಗೆ ಅನುಗ್ರಹ ಮಾಡು ಹಾಗೆ ಅಂತ ಪ್ರಹ್ಲಾದ ಹೇಳ್ತಾ ಇದ್ದ. ಕೊನೆಯಲ್ಲಿ ಒಂದು ಪ್ರಾರ್ಥನೆ ಹೇಳ್ತಾನೆ, ನನ್ನ ಕಣ್ಣು ನಿನ್ನನ್ನು ಕಾಣುವ ತವಕವನ್ನು ಹೊಂದಬೇಕು, ನನ್ನ ಕಿವಿ ನಿನ್ನ ಮಹಿಮೆಯನ್ನು ಕೇಳುವುದಕ್ಕೆ ಮೀಸಲಾಗಿರಬೇಕು, ನನ್ನ ಮೂಗು ನಿನಗೆ ಅರ್ಪಿಸಿದ ನಿರ್ಮಾಲ್ಯವನ್ನು ಆಘ್ರಾಣಿಸುವುದಕ್ಕೆ ಮೀಸಲಾಗಿರಬೇಕು, ನನ್ನ ದೇಹ ನಿನಗೆ ಅರ್ಪಿಸಿದ ಗಂಧವನ್ನು ಹಚ್ಚಿಕೊಂಡು ಸಾರ್ಥಕವಾಗಬೇಕು, ನನ್ನ ಕೈಗಳು ನಿನ್ನನ್ನು ಮುಟ್ಟಿ ಪೂಜೆ ಮಾಡಿ ಸಾರ್ಥಕ ಆಗಬೇಕು, ನನ್ನ ಪಾದಗಳು ನಿನ್ನ ತೀರ್ಥಕ್ಷೇತ್ರ ಯಾತ್ರೆ ಮಾಡಿ ಸಾರ್ಥಕ ಆಗಬೇಕು. ಹೀಗೆ ಷಡಂಗ ಸಹಿತವಾದ ಭಕ್ತಿಯನ್ನು ನನಗೆ ಕೊಟ್ಟು ಅನುಗ್ರಹ ಮಾಡು ಅಂತ ಪ್ರಹ್ಲಾದ ಕೇಳ್ತಾ ಇದ್ದಾರೆ. ಆಗ ನರಸಿಂಹದೇವರ ಗುರು, ಮಗು ನಿನ್ನ ಸ್ತೋತ್ರ, ನಿನ್ನ ಪ್ರಾರ್ಥನೆ ಎಲ್ಲ ಕೇಳಿ ನಂಗೆ ತುಂಬ ಖುಷಿಯಾಗಿದೆ. ಏನು ಬೇಕಾದರೂ ವರವನ್ನು ಕೇಳ್ಕೊಡ್ತೆ. ಹಿರಣ್ಯಕಶಿಪು ಮನೆ ಬಿಟ್ಟು ಕಾಡಿಗೆ ಹೋಗಿ ತಪಸ್ಸು ಮಾಡಿದಕ್ಕೆ ಬ್ರಹ್ಮದೇವ್ ಸಿಕ್ಕಿತ್ತು. ಹಿರಣ್ಯಕಶಿಪು ಮಗನಿಗೆ ಮನೆ ಒಳಗೆ ಬ್ರಹ್ಮದೇವರ ಅಪ್ಪ ಬಂದರು ಅನುಗ್ರಹ ಮಾಡ. ಇದು ತಂದೆ ಮಗನಿಗೆ ಇರ್ತಕ್ಕಂಥ ವ್ಯತ್ಯಾಸ. ಆ ಹಿರಣ್ಯಕಶಿಪು ಮನೆ ಮಠ ಬಿಟ್ಟು ಕಾಡಿಗೆ ಹೋಗಿ ತಪಸ್ಸು ಮಾಡಿ ಎಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡಿದ ಮೇಲೆ ಬ್ರಹ್ಮದೇವರು ಬಂದರು. ಆದರೆ ಹಿರಣ್ಯಕಶಿಪು ಮಗನಿಗೆ ಅವನು ಕಾಡು ಬಿಟ್ಟು ಹೋಗಲಿಲ್ಲ, ಮನೆಯಲ್ಲೇ ಇದ್ದಾರೆ. ಮನೆಯಲ್ಲೇ ಇರುವ ಪ್ರಹ್ಲಾದನಿಗೆ ಬ್ರಹ್ಮದೇವರ ಅಪ್ಪ ಬಂದರು ವರ ಕೊಡೋದು. ಇದೇ ಕಾಡು ಹೋಗೋರೆಲ್ಲ ಮನೆಯಲ್ಲೇ ಇರ್ಬೇಕಾದ್ರೆ ಬೇರೆ ಕಾಡಿಗೆ ಹಾಕ್ಬೇಕು ಹೇಳಿ. ಆದ್ದರಿಂದ ಕಾಡಿಗೆಲ್ಲ ಹೋಗ್ಬೇಕಾಗಿಲ್ಲ, ಮನೆ ಒಳಗೆ ಇದ್ದು ಭಗವಂತನನ್ನು ನಾವು ಸ್ಮರಣೆ ಮಾಡಿಕೊಂಡ್ರೆ ಮನೆಗೆ ಬಂದು ಅನುಗ್ರಹ ಮಾಡ್ತಾನೆ ದೇವರು ಅನ್ನೋದನ್ನು ತಿಳಿಸ್ತಾ ಇದೆ. ಹೀಗೆ ಆ ಪ್ರಹ್ಲಾದನಿಗೆ ನರಸಿಂಹದೇವರು ಏನು ಬೇಕಾದ್ರೂ ವರ ಕೇಳಿ ಕೊಡ್ತೇನೆ, ನನ್ನನ್ನು ಕಾಣೋದು ಕಷ್ಟ, ಕಂಡ ಮೇಲೆ ಅದು ಕಂಡಿದ್ದು ವೇಸ್ಟ್ ಆಗಬಾರ್ದು, ಏನು ಬೇಕಾದ್ರೂ ವರ ಕೇಳು. ಆಗ ಪ್ರಹ್ಲಾದ ಹೇಳ್ದ, ಇಲ್ಲೇ ನಮ್ಮನ್ನೆಲ್ಲ ನೀನು ಮೋಸ ಮಾಡು, ಏನು ಬೇಕಾದ್ರೂ ಕೇಳು ಅಂತ ನಮಗೆ ಆಯ್ಕೆಗೆ ಬಿಡ್ತೀಯಲ್ಲ, ಆವಾಗ ನಾವೆಲ್ಲ ಮೋಸ ಹೋಗೋಣ. ಈ ಕೊಡ್ತೇನೆ ತೊಗೊಂಡು ಹೋಗಿ ಬಾಯಿ ಮುಚ್ಕೊಂಡು ತಂದರೆ ನಿಶ್ಚಿತ ಕೆಲಸ. ಆದರೆ ಏನು ಬೇಕಾದ್ರೆ ಕೇಳು ಅಂತಂದರೆ ನಮ್ಗೆ ಏನೇನು ಕೇಳಬೇಕು ಅಂತಲೂ ತಲೆ ತುಂಬ ಗಿರಿಗಿಟ್ಲೆ ಆಗುತ್ತೆ. ಶ್ರೀನಿವಾಸ ದೇವರ ಮುಂದೆ ಹೋಗ್ತೇವೆ, ಗಂಟೆ ಕ್ಯೂ ನಿಂತ್ಕೊಂಡು ವಿಷ್ಣು ಸಹಸ್ರನಾಮ ಪಾರಾಯಣ ಏನು ಮತ್ತೊಂದು ಪಾರಾಯಣ ಮಾಡಿದ್ದೇ ಮಾಡಿದ್ದು. ಆ ಗರ್ಭಗುಡಿ ಶ್ರೀನಿವಾಸ ದೇವರ ಮುಂದೆ ನಿಂತ ಮೇಲೆ
ನಾವು ಏನೇನು ಕೇಳಬೇಕು ಅಂತ ಲೀಸ್ಟ್ ಹಾಕೊಂಡಿದ್ವಿ, ಯಾವ್ದು ಮಿಸ್ ಆಗಿರುತ್ತೋ ಏನೋ ಅದ್ರ ಚಿಂತೆ ಶುರುವಾಗುತ್ತೆ. ಅವನ ಕಿರೀಟ ನೋಡಬೇಕು, ಅವನ ಪಾದ ನೋಡಬೇಕು, ಅವನ ಹಾರ ನೋಡಬೇಕು, ಅರ್ಚಕರು ನೋಡಬೇಕು, ಜೊತೆ ಬಂದವರು ಭಕ್ತರು ನೋಡಬೇಕು, ಎಲ್ಲ ಕನ್ಫ್ಯೂಷನ್. ಹೊರಗೆ ಬಂದ ಮೇಲೆ ಮತ್ತೆ ಕಲ್ಯಾಣ ಬುಡಕಾತ್ರ ಶುರುವಾಗುತ್ತೆ. ಒಳಗಿದ್ದಾಗ ಕಲ್ಯಾಣ ಬುಡಕಾತ್ರ ಶ್ಲೋಕನು ಬರ್ತೋಗುತ್ತೆ. ಇದು ನಮ್ಮ ಬಾಳು. ಹೀಗೆ ಶಿಲಾಮಯನಾಗಿ ಶ್ರೀನಿವಾಸ ನಮ್ಮ ಕಣ್ಣಿಗೆ ದರ್ಶನ ಕೊಡೋದು. ಶಿಲಾಮಯನಾದ ಶ್ರೀನಿವಾಸನನ್ನು ಕಂಡಾಗಲೇ ಭಕ್ತರ ಪಾಡು ಹೀಗಾಗಲೇ. ತಪಸ್ಸು ಮಾಡಿರೋ ಭಕ್ತರಿಗೆ ಭಗವಂತ ಬಂದು ಕಣ್ಮುಂದೆ ನಿಂತರೆ ಅವರ ಪಾಡು ಹೇಗಿರಬೇಕು. ಹಾಗಾಗಿ ಪ್ರಹ್ಲಾದ ಹೇಳ್ದ, ನಾನು ವರ ಕೇಳೋದಕ್ಕೆ ನೀನು ಹತ್ರ ಬಂದಿಲ್ಲ, ಮತ್ತೆ ನಾನು ವರ ಕೇಳೋಕ್ಕೆ ಬಂದಿಲ್ಲ, ನೀನನ್ನು ಸ್ತೋತ್ರ ಮಾಡಿ ಕಣ್ತುಂಬ ನೋಡೋಕ್ಕೆ ನಾನು ಬಂದಿರೋದು. ಯಾವ ವರಗಳು ಬೇಡ. ಇಲ್ಲ ಹೇಳಿದ ನರಸಿಂಹದೇವರಂದರು, ಇದಾಗಪ್ಪ ನೀನು ವರ ಕೇಳಬೇಕು. ಯಾಕೆಂದರೆ ನೀನು ಇಷ್ಟೆಲ್ಲ ಅಪ್ಪನ ಕೈಲಿ ಕಷ್ಟ ಅನುಭವಿಸಿತಿ. ನಾನು ವರ ಕೊಡ್ತೇನೆ, ನಾನು ಬಂದಿದ್ದೇನೆ, ನಾನು ವರ ಕೊಡ್ತೇನೆ, ನೀನು ಬೇಡ ಬೇಡ ಅಂತ ಅಂದರೆ ನಾನು ಹಾಗೆ ಹೊರಟೋದರೆ ಪುರಾಣ ಕೇಳಿದವರೆಲ್ಲ ನನ್ನ ಬೈಕೊಂಡು ಹೋಗ್ತಾರೆ. ಪ್ರಹ್ಲಾದನೇನು ದಾಕ್ಷಿಣ್ಯ ದೇವರಿಗೇನು ಕೊಡೋಕ್ಕೇನಾಗಿತ್ತು ಅಂದು ನನ್ನ ಬೈಕೊಂಡು ಹೋಗ್ತಾರೆಯಾ, ನಾನು ಬೈಸ್ಕೋಬಾರ್ದು, ಏನಾದ್ರು ವರ ಕೇಳಲೇಬೇಕು, ನಾನು ಕೊಡಲೇಬೇಕು ಹಾಗೆಂದು ಭಗವಂತ ಒತ್ತಾಯ ಹೇರಿದ. ಆಗ ಪ್ರಹ್ಲಾದ ಹೇಳ್ತಾನೆ, ಹಾಗಾದ್ರೆ ಒಂದು ವರ ಕೇಳ್ತೆ. ನಮ್ಗನ್ಸುತ್ತೆ ಸ್ವಲ್ಪ ನಮ್ಮ ತಾರಿ ಬರ್ತಾ ಇರ್ತಾರೆ ಪ್ರಹ್ಲಾದ. ಹಾಗೆ ನಮ್ಗನ್ಸುತ್ತೆ ಏನು ಅಂದರೆ, ನಿನ್ನಂತಹ ಸರ್ವೋತ್ತಮ ಪ್ರಭು ನನ್ನ ಕಣ್ಮುಂದೆ ಬಂದು ನಿಂತಿರುವಾಗ ಏನಾದರೂ ವರ ಕೇಳಬೇಕು, ಅವಳು ಬುದ್ಧಿ ನನಗೆ ಬರಬಾರ್ದು, ಈ ಒಂದು ವರ ಕೊಟ್ಟು ಅನುಗ್ರಹ ಮಾಡು. ಹಾಗೆ ಕೊನೆಗೆ ಹಾಗೆ ಕೇಳ್ತಾ ಇರ್ತಾರೆ. ಏನು ಬೇಕಾದ್ರೆ ಕೇಳಯ್ಯ ಅಂದರೆ, ಏನೂ ಕೇಳದೇ ಇರೋ ಬುದ್ಧಿ ಕೊಡುವಂತ ದೇವ್ರನ್ನ ಕೇಳ್ತಾನಂದ್ರೆ ಎಂಥ ಪ್ರಹ್ಲಾದೆ. ನಮಗೆಲ್ಲ ಎಷ್ಟು ಸಿಟ್ಟು ಬರುತ್ತೆ. ನಾವೆಲ್ಲ ಲೀಸ್ಟ್ ಇಟ್ಕೊಂಡಿದ್ದೇವೆ, ಏನೇನು ಬೇಕು ಅಂತ ಲೀಸ್ಟ್ ಇಟ್ಕೊಂಡು ನಮ್ಮ ಲೀಸ್ಟ್ ನೋಡ್ಕೊಂಡು ನಮ್ಮ ಬಡಾವಣೆಗೆ ದೇವರು ಬರ್ತಾ ಇಲ್ಲ. ಆದರೆ ಕಣ್ಣೆದುರಿಗೆ ನಿಂತರೂ ಕೂಡ ಅದು ಬೇಕು ಇದು ಬೇಕು ಅಂತ ಕೇಳೋರು ಬಿಟ್ಬಿಟ್ಟು ಏನೂ ಬೇಡ ಅಂತಂತಾನೆ. ಎಂಥ ಹುಂಪ ಈ ಪ್ರಹ್ಲಾದ ಅಂತ ನಮ್ಗೆ ಅನಿಸಿದ್ರೆ ಏನು ಆಶ್ಚರ್ಯ ಇಲ್ಲ. ಆದರೆ ಆ ಭಗವಂತನ ಭಕ್ತನಾದ ಪ್ರಹ್ಲಾದ ವರ ಇದು ಹೇಗೆ ಅಂತಂದರೆ, ದೇವರಲ್ಲಿ ಏನು ಬೇಕಾದ್ರೆ ಕೇಳ್ತಾ ಇರ್ಬೋದು, ಆದರೆ ನಾವು ಎಷ್ಟೆಷ್ಟು ಕೇಳ್ತೀವೋ ಅಷ್ಟೆಷ್ಟು ನಮಗೆ ದೇವರು ದೂರ ಆಗ್ತಾರೆ. ನೀವು ಇಲ್ಲಿಂದ ತಿರುಪತಿಗೆ ಹೋಗೋ ಬಸ್ಸಿದೆ, ನಾನ್ ಸ್ಟಾಪ್ ಬಸ್ಸಲ್ಲಿ ಹತ್ತಿದರೆ ಬೇಗ ಹೋಗ್ತೀವಿ. ನಾನಾ ಸ್ಟಾಪ್ ಇರೋ ಬಸ್ಸಿಗೆ ಹೋದರೆ 8:30-9 ಗಂಟೆ ಪ್ರಯಾಣ ಆಗುತ್ತೆ. ಹಾಗಾಗಿ ಎಲ್ಲ ಸ್ಟೇಷನಲ್ಲೂ ಇಳಿಯೋ ಹೊರಗಡೆ ಕೇಳಬಾರ್ದು. ನಾವು ಡೈರೆಕ್ಟಾಗಿ ದೇವರನ್ನೇ ಕೇಳಿದರೆ ಸ್ಟಾಪ್ಗಳು ಕಮ್ಮಿ ಆಗುತ್ತೆ. ನಾನ್ ಸ್ಟಾಪಾಗಿ ದೇವ್ರ ಹತ್ರ ಹೋಗ್ತೇವೆ ನಾವು. ಆದರೆ ನಾನ್ ಸ್ಟಾಪ್ ಬಸ್ನಲ್ಲಿ ನಾವು ಹೋಗಿ ಬೇಗ ಹೋಗಿ ಸೇರಬೇಕು, ನಾನಾ ಸ್ಟಾಪ್ ಇರೋ ಬಸ್ಸಲ್ಲಿ ಹೋಗಿ 5 ಗಂಟೆ ಪ್ರಯಾಣವನ್ನು 15 ಗಂಟೆ ಮಾಡ್ಕೋಬೇಕು, ಯೋಚನೆ ಮಾಡಬೇಕು. ಪ್ರಹ್ಲಾದ ಬುದ್ಧಿವಂತ ಆಗಿರೋದ್ರಿಂದ ಭಗವಂತ ನನಗೆ ಯಾವ ವರಗಳು ಬೇಡ, ವರ ಕೇಳಬೇಕು ಅನ್ನೋ ಬುದ್ಧಿಯೇ ಬರಬಾರ್ದು, ಹಾಗೆ ಅನುಗ್ರಹ ಮಾಡು ಅಂತ ಕೇಳಿದ. ಭಗವಂತ ಮುಸಿ ನಗುತ್ತಾ ಇದ್ದಾನೆ. ಪ್ರಹ್ಲಾದ ನೀನು ಏನನ್ನು ಕೇಳಲ್ಲ ಅಂತ ನನಗೆ ಗೊತ್ತು, ಭಕ್ತರಿಗೆಲ್ಲ ಕನ್ಫರ್ಮ್ ಆಗಲಿ ಅಂತ ನಾನು ಒತ್ತಾಯ ಮಾಡಿದೆ ಹಾಗೆ ಅಂತ ಹೇಳ್ತಾ ಇದ್ದಾನೆ. ನಮಗೇನೆ ಯಾರ್ಯಾರು ಏನಾರು ಕೇಳಲ್ಲ ಅಂತಂದರೆ ಧೈರ್ಯವಾಗಿ ಅವ್ರ ಮುಂದೆ ಓಡಾಡ್ತೇವೆ. ಏನಾರು ಕೇಳ್ತಾನೆ ಗೊತ್ತಾದ್ರೆ ಹಿಂಗಡೆ ರಸ್ತೆಯನ್ನು ಓಡಾಡ್ತಾ ಇರ್ತೇವೆ. ನಮಗೇನೆ ಕೇಳೋರು ಕಂಡ್ರೆ ಇಷ್ಟು ಅಸಹ್ಯ ಹೋಗ್ತೈತೆ, ನೀನು ದೇವರಿಗೆ ಅನಿಸದೇ ಇರುತ್ತೇನೋ. ಹಾಗಾಗಿ ಭಗವಂತ ನೀನು ಏನೂ ಕೇಳಲ್ಲ ಅಂತ ಭಕ್ತರಿಗೆಲ್ಲ ಗೊತ್ತಾಗಲಿ ಅಂತ ನಾನು ಒತ್ತಾಯ ಪಡಿಸಿದೆ ಅಲೆ. ಹಾಗೆ ತಂದ ಸ್ವಾಮಿ ಇನ್ನೊಂದು ವರ ಬೇಕು ಅಂತ ಪ್ರಹ್ಲಾದ. ಏನು ಇದುವರೆಗೂ ಬೇಡ ಬೇಡ ಅಂತ ಇದ್ದೊಂದು ಒಂದೊಂದೇ ಸುಲಭವಾಯಿತು ಅಂತ ನಮ್ಗನ್ಸುತ್ತೆ. ನಿನ್ನ ಭಕ್ತ ಅನ್ನೋ ಕಾರಣಕ್ಕೋಸ್ಕರ ನನಗೆ ನಾನಾ ತರಹದ ತೊಂದರೆ ಕೊಟ್ಟಿದ್ದಾನೆ, ಹಿಂಸೆ ಕೊಟ್ಟಿದ್ದಾನೆ ನಮ್ಮಪ್ಪ. ನಿನ್ನ ಭಕ್ತರಿಗೆ ಯಾರು ಕೇಡು ಮಾಡ್ತಾರೆ ಅವರಿಗೆ ಮಹಾ ಅನರ್ಥ ಇದೆ ಅಂತ ನಾನು ಕೇಳಿದ್ದೇನೆ. ನನಗೆ ತೊಂದರೆ ಕೊಟ್ಟ ಅಂತ ನಮ್ಮಪ್ಪನಿಗೆ ಯಾವ ನರಕಗಳು ಆಗೋದು ಬೇಡ, ಅವನನ್ನು ಕಾಪಾಡಬೇಕು ಅಂತ ಪ್ರಹ್ಲಾದ ಕೇಳಿದ. ತನ್ನನ್ನು ಕೊಲ್ಲಲಿಕ್ಕೆ ಪ್ರಯತ್ನ ಪಟ್ಟಂತಹ ಅಪ್ಪನ ಬಗ್ಗೆ ದೇವರಲ್ಲಿ ಅವನಿಗೂ ಅನುಗ್ರಹ ಮಾಡೋ, ಅವನು ಜೀವ ಉದ್ಧಾರ ಆಗಲಿ ಪಾಪ ಅಂತ ಕೇಳಿಕೊಂಡಂತಹ ಮಹಾನುಭಾವ ನಮ್ಮ ಪ್ರಹ್ಲಾದ. ನಮಗೆ ಅಂಥ ಅಪ್ಪ ಇಂಥ ದೇವರು ಸಿಕ್ಕಿದರೆ ಬರೋ ಜನ್ಮಕ್ಕೆ ನಮ್ಮ ಅಪ್ಪ ನನಗೆ ಮಗನಾಗಿ ಹುಟ್ಟಬೇಕು, ಎಲ್ಲ ಹಳೆ ಬಾಕಿ ತೀರಿಸ್ಕೋಬೇಕು, ಒಂದು ಚಾನ್ಸ್ ಕೊಡೋದು ಕೇಳ್ತಾ ಇದ್ವಿ ನಾವು. ಅದಕ್ಕೆ ನಮ್ಮ ಪುರಾಣ, ನಮ್ಮ ಕಥೆ ಯಾವ ಪುರಾಣದಲ್ಲೂ ಸಿಗಲ್ಲ. ಆದರೆ ಪ್ರಹ್ಲಾದ ತನ್ನನ್ನು ಕೊಲ್ಲುವ ಪ್ರಯತ್ನ ಮಾಡಿದ ಅಪ್ಪನಿಗೂ ಒಳ್ಳೆಯದಾಗಲಿಂದ ದೇವರಲ್ಲಿ ಕೇಳ್ದ. ದೇವರವರು, ನೀನು ನಿಮ್ಮ ಒಪ್ಪನ ಬಗ್ಗೆ ಕೇಳ್ತಾ ಇದ್ದಿ, ನಾನು ನಿನ್ನ ವಂಶದ 21 ತಲೆ ಉದ್ಧಾರ ಆಗಲಿ ತರಿಸಿದ್ದೇನೆ ಅಂತ. ಯಾಕೆ ಅಂತ ಪ್ರಹ್ಲಾದನೇ ವಂಶ ನಾನು ನೋಡ್ತೀನಿ. ಈಗ ಹಿರಣ್ಯಕಶಿಪು ಮಗ ನೋಡಲ್ಲ, ಪ್ರಹ್ಲಾದನ ಅಪ್ಪ ಅಂತ ನೋಡ್ತೀನಿ. ಹಾಗಾಗಿ ಹಿರಣ್ಯಕಶಿಪು ಅಲ್ಲ, 21 ತಲೆನೇ ಇಲ್ಲ. ಬ್ರಹ್ಮದೇವರಿಗೆ ಮರೀಚಿ ಋಷಿಗಳ ಮಕ್ಕಳು, ಮರೀಚಿಗೆ ಕಶ್ಯಪಿಗೆ ಹಿರಣ್ಯಕಶಿಪು, ಮುಗಿದೇ ಹೋಯ್ತು ವಂಶ. 21 ತಲೆಯಲ್ಲಿ ಅಂತ ಅವನಂದ್ರೆ ನಾವು ತಲೆ ಎಲ್ಲಾಡ್ಸ್ಬಿಡೋದ, 21 ತಲೆನೇ ಇಲ್ಲಲ್ಲ. ಹಾಗೆ ತಂದರೆ ಎಷ್ಟೆಷ್ಟು ಬಾರಿ ಹಿರಣ್ಯಕಶಿಪು ಹುಟ್ತಾನು, ನೀನು ಎಷ್ಟೆಷ್ಟು ಬಾರಿ ನೀನು ಹುಟ್ಟಿಯೋ, ಯಾರ್ಯಾರು ನಿನ್ನ ತಂದೆ ತಾಯಿಗಳು ಆಗ್ತಾವೋ ಆ ಎಲ್ಲ 21 ತಲೆಯೂ ಉದ್ಧಾರ ಆಗಲಿ ಹಾಗೆ ಅಂತ ನರಸಿಂಹದೇವರು ಅನುಗ್ರಹ ಮಾಡುತ್ತಾರೆ. ಇದು ನಾವಿಲ್ಲಿ ಗಮನಿಸಬೇಕಾದ ಮಾತು. ರಾಮಾಯಣದಲ್ಲಿ ರಾಮದೇವರು ಬ್ರಹ್ಮದೇವರು ಒಂದು ಕೆಲಸ ಕೊಟ್ಟು, ರಾಮಾಯಣ ಎಲ್ಲ ಮುಗಿದ ಮೇಲೆ ನನ್ನ ರಾಮಾಯಣದಲ್ಲಿ ಯಾರ್ಯಾರು ಏನೇನು ಸಾಧನೆ ಮಾಡಿದ್ದಾರೆ, ಒಳ್ಳೆಯದೇ ಇರ್ಬೋದು ಕೆಟ್ಟದೇ ಇರ್ಬೋದು, ಅವರಿಗೆಲ್ಲ ಏನೇನು ಗತಿಯನ್ನು ಲೀಸ್ಟ್ ಮಾಡು, ನಾನು ಕೇಳಿದಾಗ ಓದಬೇಕು ಹಾಗೆ ಬ್ರಹ್ಮದೇವರು ಹೇಳಿದ್ರು.
ಎಲ್ಲ ಪಟ್ಟಾಭಿಷೇಕ ಎಲ್ಲ ಆದ್ಮೇಲೆ ಬ್ರಹ್ಮದೇವ್ ಕರೆದ್ರು, ಓದಪ್ಪ ಲೀಸ್ಟ್ ಓದು, ಯಾರ್ಯಾರಿಗೆ ಏನೇನು ಗತಿ ಕೊಟ್ಟಿದ್ದು ಓದು. ಹಾಗೆ ತಂದ್ರು. ಎಲ್ಲರೂ ಕಾಯ್ತಾ ಇದ್ದಿದ್ದು ಕೈಕೇಯಿಗೆ ಯಾವ ಗತಿ, ರಾಮದೇವರ ಕಾಡು ಗಟ್ಟಿದ್ದಾಳವಳು. ಆಗ ಕೈಕೇಯಿಗೆ ಯಾವ ಗತಿ ಎಂದು ಮೈಯೆಲ್ಲ ಕಿವಿಯಾಗಿಸ್ಕೊಂಡು ಕಾಯ್ತಾ ಇತ್ತು. ಬ್ರಹ್ಮದೇವರ ಪಟ್ಟಿ ಓದಿ ಓದಿ ಎಲ್ಲರೂ ಹೆಸರು ಹೇಳ್ತಾ ಹೇಳ್ತಾ ಕೈಕೇಯಿಗೆ ಸದ್ಗತಿ ಕೊಟ್ಟಿದ್ದೇನೆ ಅಂತ ಕೇಳಿಸ್ಕೊಂಡವ್ರು. ಲೀಸ್ಟ್ ಬರದಾಯ್ತು, ಎಲ್ಲೋ ಕನ್ಫ್ಯೂಷನ್ ಆಗೋಗಿದೆ ಬ್ರಹ್ಮದೇವನಿಗೆ. ಹೋಗಿ ಹೋಗಿ ಕೈ ಕಾಡುಗಟ್ಟಿದ್ದಾಳೆ ರಾಮನನ್ನ. ಅಂತಹ ಕೈಕೇಯಿಗೆ ಸದ್ಗತಿ ಆಗಲಿ ಅಂತ ಹೇಳ್ತಾ ಇದ್ದಾರಲ್ಲ, ಏನೋ ಅಲ್ಲ ವ್ಯತ್ಯಾಸ ಆಗಿದೆ ಲೆಕ್ಕಾಚಾರ. ಹಾಗೆ ತಿಳ್ಕೊಂಡು ಆಗ ಬ್ರಹ್ಮದೇವರನ್ನು ರಾಮನನ್ನ ಕಾಡಿಗೆ ಕಳಿಸಿದ ಕೈಕೇಯಿ ಈತ ನೋಡಲಿಲ್ಲ, ರಾಮನಿಗೆ ರಾಜ್ಯವನ್ನು ಸಮರ್ಪಣೆ ಮಾಡಿದ ಭರತರ ತಾಯಿ ಈತ ನೋಡಿ ಸದ್ಗತಿ ಕೊಟ್ಟಿದ್ದೇನೆ ಹಾಗೆ ಅಂತ ಬ್ರಹ್ಮದೇವರು ತನ್ನ ಲೆಕ್ಕಾಚಾರದ ಹಿಂದಿರೋ ಸೂತ್ರ ಏನು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮಕ್ಕಳು ಪ್ರಹ್ಲಾದ ಭರತ ಅಂಥವರಾದರೆ ಅವರಿಂದ ನಮಗೆ ಸದ್ಗತಿ ಆಗ್ತದೆ. ಹಾಗಾಗಿ ನಮ್ಗೆ ಸದ್ಗತಿ ಆಗಬೇಕಾದ್ರೆ ನಮ್ಮ ಮಕ್ಕಳಿಗೆ ನಾವು ಸರಿಯಾದ ವಯಸ್ಸೇ ಸರಿಯಾದ ಸಂಸ್ಕಾರಗಳನ್ನು ಕೊಡಬೇಕು. ಅವರು ರಾವಣ ಕುಂಭಕರ್ಣ ಆದರೆ ನಮ್ಮ ಗತಿ ಏನಾಗಬೇಕು ಯೋಚನೆ ಮಾಡಬೇಕು. ಹಾಗಾಗಿ ಆ ಮಕ್ಕಳಿಂದ ಎಲ್ಲ ಹಿಂದಿನ ಪಿತೃಗಳೆಲ್ಲ ಉದ್ಧಾರ ಆಗ್ತಾರೆ. ನರಸಿಂಹದೇವರು ಹಾಗೆ ಅನುಗ್ರಹ ಮಾಡಿದ್ದಾರೆ. ಆ ನಂತರ ಬ್ರಹ್ಮದೇವನ ಕರೆದು ಹೇಳ್ತಾರೆ, ಬ್ರಹ್ಮ ಹಿರಣ್ಯಕಶಿಪುಗೆ ವರ ಕೊಟ್ಟಿಲ್ಲ, ಇನ್ಮೇಲೆ ಹಾಗೆ ಎಲ್ಲರಿಗೂ ವರ ಕೊಡೋಕೆ ಹೋಗಬೇಡ ಹಾಗೆ ಹೇಳ್ತಾರೆ. ನಮಗನ್ಸತಿ ಬ್ರಹ್ಮದೇವರು ವರ ಕೊಟ್ಟು ಬಯಸ್ಕೊಂಡ್ರು ಪ್ರಪಂಚ ಕೈಗೆ, ಆದರೆ ಹಾಗೆ ಬಯಸ್ಕೊಳ್ಳೋರಲ್ಲ ಅದು. ಪರಮಾತ್ಮ ಹೇಳ್ದ, ಹಿರಣ್ಯಕಶಿಪಿಗೆ ಇಂಥ ವರ ಕೊಡ್ಲಿಕ್ಕೆ ನನ್ನ ಸಂಕಲ್ಪ ಇತ್ತು, ಕೊಟ್ಟಿದ್ಯಪ್ಪ. ಬೇರೆಯವ್ರಿಗೆ ಇಂಥ ವರ ಕೊಡೋಕೆ ನನ್ನ ಸಂಕಲ್ಪ ಇಲ್ಲ, ಕೊಡಬೇಡ. ಇದು ಭಗವಂತನ ಮಾತು ಅಂತ ಹೇಳ್ತಾ ಇದ್ದಾರೆ. ಮುಂದೆ ಆ ಪರಿಹಾದರಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ಪಟ್ಟಾಭಿಷೇಕ ಮಾಡಿ ಆ ಬ್ರಹ್ಮದೇವರ ಹರಿಸ ಅನುಗ್ರಹ ಮಾಡಿ, ನರಸಿಂಹದೇವರ ಹರಿಸ ಅನುಗ್ರಹ ಮಾಡಿ ಹೋಗ್ತಾರೆ. ಇದು ನರಸಿಂಹದೇವರ ಚರಿತ್ರೆ, ಇದು ಪರಿಹಾದನ ಚರಿತ್ರೆ, ಇದು ಭಕ್ತಿಯ ಚರಿತ್ರೆ, ಇದು ದ್ವೇಷದ ಚರಿತ್ರೆ. ಆ ನರಸಿಂಹದೇವರಲ್ಲಿ ಭಕ್ತಿ ಮಾಡಿದಾಗ ಭಗವಂತ ಹೇಗೆ ಒಲಿದು ಅನುಗ್ರಹ ಮಾಡ್ತಾನೆ ಅನ್ನುವುದನ್ನು ತಿಳಿಸುವಂತಹ ಕಥೆ. ನಾವು ಮನೆಯಲ್ಲಿಯೇ ಭಗವಂತನಲ್ಲಿ ಭಕ್ತಿ ಮಾಡಿದರೆ ಮನೆಗೆ ಬಂದು ಅನುಗ್ರಹ ಮಾಡ್ತಾನೆ ಅಂತ ತೋರಿಸಿದಂತಹ ಕಥೆ. ನಾವು ಭಗವಂತ ಭಕ್ತರಾದ ನಮ್ಮ ವಂಶದ ಹಿರಿಯರೆಲ್ಲ ಉದ್ಧಾರ ಆಗ್ತಾರೆ ಅಂತ ತೋರಿಸಿದ ಕಥೆ. ಅಂತಹ ನರಸಿಂಹಾವತಾರದ ಮಂಗಳ ಚರಿತ್ರೆಯನ್ನ ಈ ಒಂದು ಸಂಜೆ ಭಗವಂತನ ಅವತಾರದ ಸಂಧ್ಯಾ ಕಾಲದಲ್ಲಿಯೇ ಇಲ್ಲೆಲ್ಲ ನಾವು ಕೇಳ್ತಾ ಇದ್ದೇವೆ. ಈ ಸಂಸ್ಥೆಗೆ ಹೆಸರು ಇಟ್ಟಿರೋದು ನಚಿಕೇತ ಅಂತ. ನಚಿಕೇತ, ಪರಿಹಾರ ಇವರೆಲ್ಲ ದೊಡ್ಡ ದೊಡ್ಡ ರತ್ನಗಳು. ಆ ಯಮದೇವರು ಏನು ಬೇಕಾದ್ರೂ ಕೇಳು ಅಂತಂದರೆ ಏನು ಬೇಕಾದ್ರೂ ಕೇಳು ಅಂತೆಲ್ಲ ಲೀಸ್ಟ್ ಹೇಳಿದ್ರು. ಯಮದೇವರು ಲೀಸ್ಟ್ ಹೇಳ್ತಾರೆ, ಮಕ್ಕಳನ್ನ ಕೇಳ್ತೀವಮ್ಮ, ಸಂತಾನ ಕೇಳು, ಹೆಣ್ಣನ್ನು ಕೇಳು, ಆನೆ ಕುದುರೆ ಏನು ಬೇಕಾದ್ರೂ ಕೇಳೋ, ಯಾಕೆ ಕೊಡ್ತೇನೆ. ಎಷ್ಟು ವರ್ಷ ಬೇಕಾದ್ರೂ ಬದುಕೋದಾಗ ಆಯುಷ್ಯ ಕೊಡ್ತೇನೆ. ನೀನು ಎಲ್ಲಿ ಹುಟ್ಟಬೇಕು ಹೇಳು, ಯಾವ ಮೆಗಾ ಸಿಟಿಲಿ ಹುಟ್ಟಬೇಕು ಅಲ್ಲೇ ಹುಟ್ಟಕ್ಕೆ ಅವಕಾಶ ಕೊಡ್ತೇನೆ, ಏನು ಬೇಕಾದ್ರೂ ಕೇಳು ಅಂತ ಯಮದೇವರು ಆಪ್ಷನ್ ಕೊಟ್ಟರೆ, ಪ್ರಹ್ಲಾದ ನಚಿಕೇತ ಹೇಳ್ತಾನೆ, ಇದೆಲ್ಲ ಕೊಡ್ತೀಯಲ್ಲ, ಇದೆಲ್ಲ ಕೊಡೋ ನಿನ್ನ ಅಧಿಕಾರ ಎಷ್ಟು ದಿವಸ. ನಾಳೆ ನೀನು ರಿಟೈರ್ಡ್ ಆದಮೇಲೆ ಇನ್ನೊಬ್ಬರು ಯಮದೇವರು ಬಂದು ಇದನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ರೆ ಕೊಡ್ಸೋಕ್ಕೆ ನೀನು ಬರ್ತೀಯಾ ಅಂತ ನಚಿಕೇತ ಮೊದಲನೇ ಪ್ರಶ್ನೆ ಕೇಳ್ತಾನೆ. ಅಂದಮೇಲೆ ನೀನು ಕೊಡುವ ವಸ್ತುಗಳು ನಶ್ವರ, ಕೊಡುವ ನಿನ್ನ ಅಧಿಕಾರ ನಶ್ವರ, ಅದನ್ನು ಭೋಗಿಸುವ ನನ್ನ ಶರೀರ ನಶ್ವರ. ಸಾಕು, ಈ ಟೆಂಪರವರಿ ಹಿಂದೆ ಹೋಗಿ ಟೆಂಪರೇಚರ್ ಜಾಸ್ತಿ ಮಾಡ್ಕೊಳ್ಳೋ ಬದಲು ಭಗವಂತನ ಮಹಿಮೆ ನನಗೆ ಹೇಳು ಅಂತ ನಚಿಕೇತ ಕೇಳ್ತಾನೆ. ಹೀಗೆ ನಚಿಕೇತ ಪ್ರಹ್ಲಾದ ಇಬ್ಬರು ಶಾಶ್ವತವಾದದ್ದನ್ನು ಬಯಸಿ ದೇವರ ಅನುಗ್ರಹವನ್ನು ಪಡೆದವರು. ಅಂತಹ ನಚಿಕೇತನ ಹೆಸರನ್ನ ಈ ಒಂದು ಶಾಲೆಗೆ ಇಟ್ಟಿದ್ದಾರೆ. ಇಲ್ಲಿ ಬೆಳೆಯುವ ಮಕ್ಕಳು ಕೂಡ ಅಂತಹ ಸಂಸ್ಕಾರ ಸಂಪನ್ನರಾಗಿ ಒಳ್ಳೆಯ ಸ್ವಪ್ರಜೆಗಳಾಗಿ ಬೆಳೆಯಲಿ ಅಂತ ಹರಿಸ್ತಾ, ಈ ನರಸಿಂಹದೇವರ ಮಹಿಮೆಯನ್ನ ಇಷ್ಟು ಶ್ರದ್ಧೆಯಿಂದ ನೀವೆಲ್ಲರೂ ಕೂಡ ಶ್ರವಣ ಮಾಡಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಪ್ರಹ್ಲಾದ ಬರದ ನರಸಿಂಹದೇವರ ಅನುಗ್ರಹದಿಂದ ಇನ್ನಷ್ಟು ನಿಮಗೆ ಭಾಗವತವನ್ನು ಕೇಳುವ ಭಾಗ್ಯ ಕರಿವಾಯಿ ಗುರುಗಳಿಗೆ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇಲ್ಲಿಯ ಪದಾಧಿಕಾರಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ, ನೀವೆಲ್ಲರೂ ಕೂಡ ಇಷ್ಟು ಸಮಯದ ಕಡೆ ಗಮನ ಕೊಡದೆ ಭಗವಂತನ ಮಹಿಮೆಯನ್ನು ನೀವು ಶ್ರದ್ಧೆಯನ್ನು ಶ್ರವಣ ಮಾಡ್ತೀರಿ. ನಿಮ್ಮೆಲ್ಲರ ಒಳಗಿರುವ ಆ ಭಗವಂತನಿಗೆ ಕೃತಜ್ಞತೆ ಪೂರ್ವಕ ನಮಸ್ಕಾರವನ್ನು ಹೇಳ್ತಾ ಈ ಪ್ರವಚನವನ್ನು ಕೃಷ್ಣಾರ್ಪಣಮಸ್ತು ಅಂತ ಹೇಳ್ತಾರೆ. ಕಾಯೇನ ವಾಚ ಮನಸೇಂದ್ರಿಯೇರ್ಯುವ ಧ್ಯಾತ್ಮನಾವಾನುಸುತ ಸ್ವಭಾವ ಕರೋಮಿ ಯತ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಭಾಗವತ ಭಾವಪುಷ್ಪ ಅಂತ ಹೇಳಿ ಭಾಗವತದ 12 ಸ್ಕಂದಗಳ ಪ್ರಧಾನವಾದ ಕಥೆಗಳು, ಅದರಿಂದ ನಾವು ಜೀವನಕ್ಕೆ ತಿಳ್ಕೊಳ್ಬೇಕಾದ ನೀತಿಗಳು, ಅದನ್ನು ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಈ ಪುಸ್ತಕದ ಬೆಲೆ 300 ರೂಪಾಯಿ. ಅಪೇಕ್ಷೆ ಪಟ್ಟವರು ಈ ಪುಸ್ತಕವನ್ನು ಸ್ವೀಕಾರ ಮಾಡಬಹುದು. ದುಡ್ಡು ಇಲ್ಲ ಅಂತ